ಹುಡುಕಾಟ ಮಾಡಬೇಕಾದವ್ರು ಅವರು. ನಮ್ಮ ಹತ್ರನೇ ಕೇಳಿದರೆ ನಾವೇನು ಅಂತ ಹೇಳ್ಬೇಕು, ಅದಕ್ಕೆ ಮಾಡಿದ್ದಿರ್ಬೋದು ಅಂತ ನಾನು ಹೇಳ್ತೇನೆ. ಅವನೇ, ಇಲ್ಲದ್ರೆ ನಾವು ಆ ರೀತಿ ಹೇಳಲಿಕ್ಕಿಲ್ಲ, ಯಾರಾದರೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕುಟುಂಬ ಕಣ್ಣೀರಿನಲ್ಲಿ ಪ್ರತಿದಿನ ಕೈ ತೊಳಿತಾ ಇದೆ. ಕಾಲ್ ಜಾರಿ ಬಿದ್ದಿದ್ರೆ ಅಲ್ಲಿ ಬೀಳೋದಕ್ಕೆ ಹೇಗೆ ಸಾಧ್ಯ? ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಒಂದು ಕಳಂಕ ಇದೆ. ಅದು ಸ್ಥಳದಲ್ಲಿ ಏನಾದ್ರೂ ಅನೈತಿಕ ಚಟುವಟಿಕೆ ನಡೀತಾ ಇತ್ತಾ? ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಸುಮಂತ್ ಸಾವಾಗಿ 2 ತಿಂಗಳು ಕಳೆದು ಹೋಗಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತತವಾಗಿ ವರದಿಯನ್ನು ಕೂಡ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅಂದ ಹಾಗೆ ಮುಖ್ಯವಾಗಿ ನಿಮ್ಮಲ್ಲಿ ಸಮಯವಿದ್ದರೆ ಅದರಲ್ಲೂ ಕೂಡ ಈ ಒಂದು ವರದಿಯನ್ನು ಸಂಪೂರ್ಣವಾಗಿ ಗಮನಿಸಿಬಿಟ್ರೆ ಅವರ ಕುಟುಂಬದವರ ನೋವು ಏನಿದೆ, ಆ ದಿನ ಸುಮಂತ್ ಮನೆಯಿಂದ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ವಾತಾವರಣ ಹೇಗಿತ್ತು, ಸುಮಂತ್ ಯಾವ ರೀತಿಯಾಗಿ ಪತ್ತೆ ಆದ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಒಟ್ಟು ಸುಮಂತ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯೂ ಕೂಡ ನಿಮ್ಮ ಕಣ್ಣು ಮುಂದೆ ಬಂದು ಬಿಡುತ್ತೆ. ಹಾಗಾಗಿ ಈ ದೃಶ್ಯವನ್ನ ಅಥವಾ ಈ ಒಂದು ವರದಿಯನ್ನ ಸಂಪೂರ್ಣವಾಗಿ ಸಾಧ್ಯವಾದರೆ ಸಮಯವನ್ನು ಕೊಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ಗಮನಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ಒಂದು ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅಂತಂದರೆ ತುಂಬ ಕೆಟ್ಟ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವೇನೋ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಏನೇನೆಲ್ಲ ಬೆಳವಣಿಗೆಗಳಾಗ್ತವೆ, ಏನೇನೆಲ್ಲ ತಂತ್ರಜ್ಞಾನ, ಅದರಲ್ಲೂ ಕೂಡ ಹೇಗೆ ಬೇಕಾದರೂ ಬದಲಾವಣೆ, ಹೇಗೆ ಬೇಕಾದರೂ ಬೆಳವಣಿಗೆ ಅದೆಲ್ಲವೂ ಕೂಡ ಆಗ್ತಾ ಇದೆ. ಆದರೆ ಈ ರೀತಿಯಾದಂಥ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಪತ್ತೆ ಹಚ್ಚುವಂಥ ಕೆಲಸ ಮಾತ್ರ ಯಾಕೆ ಆಗೋದಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಹಾಕಿ ಬರುತ್ತೆ. ಎಂತೆಂಥ ಕೇಸುಗಳನ್ನು ಯಾರ್ಯಾರೋ ಭೇದಿಸಿ ಬಿಟ್ಟಿದ್ದಾರೆ. ಆದರೆ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದು ಯಾಕೆ ಈ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಒಟ್ಟು ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಬೆಳವಣಿಗೆಯೂ ಕೂಡ ಈ ಒಂದು ಕೇಸಲ್ಲಿ ಆಗಿಲ್ಲ ಅನ್ನೋದಿದೆಯಲ್ಲ, ಇದೊಂದು ದೊಡ್ಡ ನೋವಿನ ಸಂಗತಿ. ಇನ್ನು ಗುಪ್ತವಾಗಿ ಅದೇನು ವರದಿ ಮಾಡ್ತಾ ಇದ್ದಾರೋ ಅಥವಾ ಗುಪ್ತವಾಗಿ ಇಲಾಖೆ ಏನೆಲ್ಲ ಮಾಹಿತಿಯನ್ನು ಕಲೆ ಆಗ್ತಾ ಇದೆಯೋ ಅದ್ಯಾವುದು ಕೂಡ ನಮಗೆ ಗೊತ್ತಿಲ್ಲ. ಬದಲಿಗೆ ಎಲ್ಲರೂ ಕೂಡ ಗಮನಿಸುವ ಹಾಗೆ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ತಾ ಇರೋ ಕಾರಣದಿಂದಾಗಿ, ಈ ಪ್ರಕರಣ ಏನೇನು ಆಗ್ತಿದೆ ಎನ್ನುವಂಥದ್ದನ್ನು ಗಮನಿಸ್ತಾ ಇರುವ ಕಾರಣದಿಂದಾಗಿ ಏನು ಬೆಳವಣಿಗೆಗಳು ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದೇನು ಕೆಲಸ, ಅದೆಂತಹ ವ್ಯವಸ್ಥೆ, ಎಂಥ ಒಂದು ಕೊಳಕು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಎನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಅದೇನು ನಡೀತಾ ಇದೆಯೋ ಅದು ಕೂಡ ಗೊತ್ತಾಗದಿರುವಂಥ ಪರಿಸ್ಥಿತಿಯು ಕೂಡ ಎದುರಾಗಿಬಿಟ್ಟಿದೆ. ಒಟ್ಟಾರೆಯಾಗಿ ಈ ಒಂದು ವರದಿಯನ್ನು ಗಮನಿಸಿದ್ರೆ ಆ ಒಂದು ಸ್ಥಳದಲ್ಲಿ ಸುಮಂತ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಯು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಕ್ಕುಬಿಡುತ್ತೆ. ವರದಿಯನ್ನು ಗಮನಿಸ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ನಾಗಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 2 ತಿಂಗಳ ಹಿಂದೆ ಸಾಕಷ್ಟು ಸುದ್ದಿ ಆದಂತಹ ಸುದ್ದಿ ಇದು. ಏನಪ್ಪಾ ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಒಂದು ಸಾಂಬೋಳ್ಳೆ ಅನ್ನುವಂತ ಗ್ರಾಮ, ಇಲ್ಲಿ ಒಂದು ಸುಮಂತ್ ಅನ್ನುವಂತಹ ಮಗುವಿನ ಅನುಮಾನಾಸ್ಪದವಂತ ಸಾವು. ಸೊ ಇಲ್ಲಿ ಸಾಕಷ್ಟು ಅನುಮಾನಗಳು ಮತ್ತು ಸಾಕಷ್ಟು ಸಂಶಯಗಳು ಕಾಡೋದಕ್ಕೆ ಪ್ರಾರಂಭಿಸಿಬಿಡ್ತವೆ. ಇದಕ್ಕೆ ಕಾರಣ ಆ ಸುಮಂತ್ನ ದೇಹ ಸಿಕ್ಕಿರುವಂತಹ ಸನ್ನಿವೇಶ ಮತ್ತು ಆ ಸುಮಂತ್ನ ದೇಹದ ಮೇಲೆ ಆಗಿರುವಂತಹ ಗಾಯಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಕೂಡ ನಾವು ವರದಿಗಳನ್ನು ಪ್ರಸಾರ ಮಾಡ್ತಾ ಇದ್ವಿ. ಆದ್ರೆ ಸ್ಥಳಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅನೇಕ ಕಾರಣಗಳಿಂದಾಗಿ. ಹಾಗಾಗಿ ಈಗ ಸ್ಥಳದಿಂದಲೇ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಇಲ್ಲಿನ ಸನ್ನಿವೇಶಗಳು ಏನಿದ್ದಾವೆ, ಈ ಮಾಧ್ಯಮಗಳಲ್ಲಾಗಿರ್ಬೋದು ಕೆಲವೊಂದಿಷ್ಟು ಈ ರೀತಿಯಾಗಿ ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಾವೆ. ಆ ಕುರಿತಾಗಿ ಇಲ್ಲಿ ಒಂದು ಕ್ಲಾರಿಟಿಯನ್ನ ನಾವು ಗಮನಿಸ್ತಾ ಹೋಗೋಣ. ಏನಿದೆ ಸನ್ನಿವೇಶಗಳು, ಏನಿದೆ ಇಲ್ಲಿನ ಪರಿಸ್ಥಿತಿಗಳು, ಏನಿದೆ ಅವರ ಕುಟುಂಬ ಯಾವ ರೀತಿಯಾದಂತಹ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅಂದ ಹಾಗೆ ಇಲ್ಲಿನ ಸನ್ನಿವೇಶಗಳು ಆ ದಿನ ಏನೇನೆಲ್ಲ ಇದ್ವು, ಅದು ಆ ರೀತಿಯಾಗಿ ಒಂದಿಷ್ಟು ಮಾಹಿತಿನ ನಾನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೇನೆ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅಂದಾಗೆ ಈಗ ನಾನು ನಿಂತ್ಕೊಂಡಿರುವಂತಹ ಪ್ಲೇಸ್ ಏನಿದೆ, ಸುಮಂತ್ ಓಡಾಟ ಮಾಡುವಂತ ಪ್ಲೇಸ್ ಇದು. ನಿಮ್ಗೆ ಇಲ್ಲಿ ಬ್ಯಾಕ್ ಅಲ್ಲಿ ಕಾಣಿಸ್ತಾ ಇರಬಹುದು. ಈಗ ನಾನು ನಿಮಗೆ ಸುಮಂತ್ನ ಒಂದು ಬೈಸಿಕಲ್ ನ ತೋರಿಸ್ಬಿಡ್ತೀನಿ. ಇಲ್ಲಿ ಆ ದಿನ ಏನು ಸೈಕಲ್ ಅನ್ನು ನಿಲ್ಲಿಸಿ ಹೋಗಿದ್ದ, ಬೇಕಿದ್ರೆ ನೀವು ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು. ಸೈಕಲ್ ನ ಕೀ ಹಾಕಿರುವಂತದ್ದು ಕೂಡ ಇಲ್ಲಿ ಕೀಯನ್ನು ಕೂಡ ಹಾಕಿದ್ದಾನೆ. ಇದಕ್ಕೊಂದು ಬ್ಯಾಟ್ರಿ ಕೂಡ ಸೆಟ್ ಮಾಡಿದ್ದಾನೆ. ಸೊ ಒಂದು ತಂದೆ ತಾಯಿಗಳು ಹೇಳುವಂಥದ್ದು ಮತ್ತು ಸ್ನೇಹಿತರು ಹೇಳಿರುವ ಪ್ರಕಾರ ಆತನೇ ಒಂದು ಅಲ್ಟರ್ನೇಟ್. ಯಾಕಂತಂದ್ರೆ ಇಲ್ಲಿರುವಂತಹ ಪ್ರದೇಶ ಹೇಗಿದೆ ಅಂತಂದ್ರೆ ಎಲ್ಲಾ ಕಡೆ ಸಿಂಗಲ್ ಮನೆಗಳು, ಬೇರೆ ಬೇರೆ ಈಗ ಊರಲ್ಲಿ ಗುಂಪಾಗಿ ಮನೆಗಳು ಇರ್ತಾವೆ, ಸಿಟಿಗಳಲ್ಲಿ ಯಾವ ರೀತಿಯಾದಂತಹ ಮನೆಗಳು ಇರ್ತಾವೋ ಆ ರೀತಿಯಾದಂತಹ ಸನ್ನಿವೇಶ ಇಲ್ಲಿ ಇಲ್ಲ. ಒಂದು ರೀತಿ ಇದನ್ನ ನೋಡಿದ್ರೆ ಅಥವಾ ಎಂತವ್ರಿಗೂ ಕೂಡ ಒಂದು ಕ್ಷಣ ಭಯ ಆಗುತ್ತೆ, ಈ ಕಡೆ ವಾತಾವರಣವನ್ನ ಜೀವಿಸಿಲ್ಲ ಅಂದವ್ರಿಗೂ ಕೂಡ.
ಸೊ ಅಂಥದ್ದು ಈಗ ಬೇರೆ ಬೇರೆ ಮನೆಗಳು ಎಲ್ಲವೂ ಕೂಡ ಅವರ ತೋಟದಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡುವಂತ ಏರಿಯಾ ಇದು. ಸೊ ಆ ಒಂದು ಸನ್ನಿವೇಶಕ್ಕಾಗಿ ಇಲ್ಲಿ ಅಚಾನಕವಾಗಿ ರಾತ್ರಿ ಓಡಾಟ ಮಾಡೋದಕ್ಕನೋ ಅಥವಾ ಅವರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಬ್ಯಾಟರಿಯನ್ನು ಕೂಡ ಸೆಟ್ ಮಾಡ್ಕೊಂಡಿದ್ದ. ಜೊತೆಗೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಕೂಡ ಗಮನಿಸ್ತಾ ಇರ್ಬೋದು, ವೈರ್ ಅನ್ನ ಕೂಡ ಅದಕ್ಕೆ ಟಚ್ ಮಾಡಿ ಕನೆಕ್ಟ್ ಮಾಡಿ ಹೋಗೋದಕ್ಕೆ ಒಂದು ಏನು ಲೈಟ್ ಅನ್ನ ಆನ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕೋ ಆ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದ. ಸೊ ಇದಾದ ಬಳಿಕ ಸುಮಂತ್ನ ಸ್ನೇಹಿತರು ಬರ್ತಾ ಇದ್ರು. ಒಂದು 5 ಗಂಟೆಯ ಆಸುಪಾಸು ಸುಮಂತ್ನ ಸ್ನೇಹಿತರು ಕೂಡ ಬಂದು ಎಲ್ಲಿ ಸಿಗ್ತಾ ಇದ್ರು ಅಂದ್ರೆ ಮುಖ್ಯವಾಗಿ ಈ ಪ್ಲೇಸ್ ಅಲ್ಲಿ ನಾನೇನು ನಿಂತ್ಕೊಂಡಿದ್ದೀನಲ್ಲ ಈ ಪ್ಲೇಸ್ ಅಲ್ಲಿ ಹೆಚ್ಚು ಕಡಿಮೆ ಈ ಪ್ಲೇಸ್ ನಲ್ಲಿ ಸುಮಂತ್ನ ಸ್ನೇಹಿತರು ಆ ಕಡೆಯಿಂದ ಬರ್ತಾ ಇದ್ರು. ಸುಮಂತ್ ಕೂಡ ಈಗ ನಾನು ಹಿಂದ್ಗಡೆ ನಿಮ್ಗೆ ಏನ್ ತೋರಿಸಿದೆ ಆ ಪ್ಲೇಸ್ ಇಂದ ಬರ್ತಾ ಇದ್ರು. ಅದಾದ ಬಳಿಕ ಸ್ನೇಹಿತರು ಎಲ್ಲರೂ ಕೂಡ ಸೇರ್ಕೊಂಡು ಪೂಜೆಗೆ ಹೋಗಬೇಕಾಗಿತ್ತು, ಪೂಜೆಗೆ ಹೋಗುವಂತ ಕೆಲಸ ಆಗ್ತಾ ಇತ್ತು. ಆದ್ರೆ ಆ ದಿನ ಸುಮಂತ್ ಇಲ್ಲಿವರೆಗೂ ಕೂಡ ಬರೋದಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆಂತಂದ್ರೆ ಸುಮಂತ್ ಇಲ್ಲಿ ಬಂದಿದ್ರೆ ಅಥವಾ ಸುಮಂತ್ ಇಲ್ಲಿವರೆಗೂ ಬಂದು ನಿಂತ್ಕೊಂಡು ಬಿಟ್ಟಿದ್ರೆ ತನ್ನ ಸ್ನೇಹಿತರ ಜೊತೆಗೆ ಪೂಜೆಗೆ ಹೋಗಬಹುದಿತ್ತು. ಆದ್ರೆ ಸುಮಂತ್ನ ಸಾವಾಗಿರುವಂತದ್ದು ಸುಮಂತ್ನ ಮನೆ ಮತ್ತು ಆತನ ಸೈಕಲ್ ಏನಿದೆಯಲ್ಲ ಆ ಎರಡರ ಗ್ಯಾಪ್ ಅಲ್ಲಿ ಸುಮಂತ್ನ ಒಂದು ದೇಹ ಸಿಕ್ಕಿರುವಂತದ್ದು. ಸೊ ದೇಹ ಹೇಗೆ ಸಿಕ್ಕಿತ್ತು ಅನ್ನೋದಕ್ಕೆ ಒಂದು ಅನುಮಾನಗಳು ಹೇಗೆ ಇಟ್ಕೊಳ್ತವೆ, ಇದು ಕೊಲೆನಾ ಅನ್ನೋದಕ್ಕೆ ಅಥವಾ ಸ್ಪಷ್ಟವಾಗಿ ಇದು ಕೊಲೆ ಅಂತ ಹೇಳೋದಕ್ಕೆ ಯಾಕೆ ಅನುಮಾನಗಳು ಕಾಡ್ತವೆ ಅಂತಂದ್ರೆ ಸುಮಂತ್ನ ಒಂದು ದೇಹ ಸಿಕ್ಕಿರುವಂತ ಸ್ಥಳದಲ್ಲಿ ಅಥವಾ ಒಂದು ಬಾವಿಗೆ ಏನು ಹಾಕಿದ್ರು ಅದನ್ನ ನಾನು ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ಬಿಡ್ತೀನಿ. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ಕೂಡ ನಾನು ತೋರಿಸ್ಬಿಡ್ತೀನಿ. ಇಲ್ಲಿ ಈ ಸಂದರ್ಭಕ್ಕೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಸನ್ನಿವೇಶ ಇರುತ್ತೆ. ಸುಮಂತ್ ಸಾವು ಹೇಗಾಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆರಂಭದಲ್ಲಿ ಅದು ಅಸಹಜ ಸಾವು ಅಂತ ಕಾಣಿಸ್ಕೊಳ್ಳುತ್ತೆ. ಅದಾದ ಬಳಿಕ ಸುಮಂತ್ನ ದೇಹ ಸಿಕ್ಕಿದ ಬಳಿಕ ದೇಹವನ್ನ ನೋಡಿದ ಬಳಿಕ ಯಾರೋ ಇದನ್ನ ಕೊಲೆ ಮಾಡಿ ಬಿಸಾಕಿರಬಹುದು ಅನ್ನುವಂತ ಸಂಶಯ ಕಾಡೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಆ ಸಂಶಯದಿಂದ ಕೊಲೆಯಾಗಿ ಮಾರ್ಪಾಡಾಗುತ್ತೆ ನಾಲ್ಕು ಅಥವಾ ಅಂದ್ರೆ ಆ ಒಂದು ಕೇಸನ್ನ ಏನು ಅನುಮಾನಾಸ್ಪದ ಸಾವಾಗಿರುತ್ತೆ ಅಥವಾ ಅಸಹಜ ಸಾವು ಅಂತ ಏನು ಮೊದಲಿಗೆ ಕೇಸ್ ದಾಖಲಾಗಿರುತ್ತೆ. ಅದಾದ ಬಳಿಕ ಅದನ್ನ ಕೊಲೆ ಆಗಿರಬಹುದು ಅನ್ನೋ ರೀತಿಯಲ್ಲಿ ಒಂದು ಕೇಸ್ ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ. ಅದಾದ ಬಳಿಕ ಏನು ಈ ಒಂದು 4 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ. ತಂಡಗಳು ಏನ್ ಕೆಲಸ ಮಾಡ್ತಾ ಇರೋ ಕೂಡ ಗೊತ್ತಾಗ್ತಾ ಇಲ್ಲ. ಇದುವರೆಗೂ ಕೂಡ ಸುಮಂತ್ನ ಸಾವಿಗೆ ಸಂಬಂಧಪಟ್ಟ ಹಾಗೆ ಮೇಲ್ನೋಟಕ್ಕೆ ಯಾವುದೇ ರೀತಿಯಾದಂತಹ ನಾವು ನೀವೆಲ್ಲರೂ ಕೂಡ ಗಮನಿಸುವ ಹಾಗೆ ಬೆಳವಣಿಗೆಗಳು ಆಗಿಲ್ಲ ಅನ್ನೋದು ಒಂದು ದೊಡ್ಡ ನೋವಿನ ಸಂಗತಿ ಅಂತ ಹೇಳ್ಬಹುದು. ಪೊಲೀಸರು 4 ತಂಡವನ್ನು ರಚನೆ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಆದ್ರೆ ಸ್ಪಷ್ಟವಾಗಿ ಏನು ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಗೌಪ್ಯವಾಗಿ ಏನಾದ್ರೂ ತನಿಖೆ ಮಾಡ್ತಾ ಇದ್ದಾರಾ, ಗೌಪ್ಯವಾಗಿ ತನಿಖೆ ಮಾಡೋದಾದ್ರೂ ಕೂಡ ಎಷ್ಟು ದಿನಗಳ ಕಾಲ ತನಿಖೆ ಮಾಡೋದಕ್ಕೆ ಸಾಧ್ಯ? ಹತ್ರ 2 ತಿಂಗಳು ಕಳೆದು ಹೋಗ್ಬಿಟ್ರು ಕೂಡ ಇನ್ನು ಸುಮಂತ್ನ ಸಾವಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇದೆಂತ ವ್ಯವಸ್ಥೆ, ಇದೆಂತ ಕೆಟ್ಟ ಪರಿಸ್ಥಿತಿ ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಅಂದಾಗೆ ಇಲ್ಲಿ ನಾನು ನಿಮಗೆ ಸುಮಂತ್ನ ಒಂದು ದೇಹ ಸಿಕ್ಕಂತ ಸಂದರ್ಭದಲ್ಲಿ ಹೇಗೆಲ್ಲ ಪರಿಸ್ಥಿತಿಗಳಿತ್ತು, ಆ ಸುಮಂತ್ನ ದೇಹ ಸಿಕ್ಕಂತ ಸಂದರ್ಭಕ್ಕೆ ಅಲ್ಲಿ ಏನೇನೆಲ್ಲ ಆಗಿತ್ತು, ಈಗ ಅಲ್ಲಿ ಗಮನಿಸಿರುವ ಪ್ರಕಾರ ಅಲ್ಲಿ ಮಾಹಿತಿಯ ಪ್ರಕಾರ ದೇಹವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಿ ಆ ಒಂದು ಕೊಲೆ ಮಾಡಿ ಆ ಬಾವಿಗೆ ಹಾಕಿದ್ರು ಅಥವಾ ನೀರಿಗೆ ಹಾಕಿದ್ರು ಎಂಬುದನ್ನು ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಇನ್ನು ಸುಮಂತ್ ಓಡಾಡುವಂತ ಪ್ಲೇಸ್ ಇದು. ನಾನು ನಿಮ್ಗೆ ಆರಂಭದಲ್ಲೂ ಕೂಡ ವಿಡಿಯೋದಲ್ಲೂ ತೋರಿಸಿದ್ದೆ. ಮತ್ತೆ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾಕೆ ಸುಮಂತ್ ಅಲ್ಲಿ ಸೈಕಲ್ ಇಟ್ಟು ಬಂದಿದ್ದ, ಮತ್ತೆ ಮನೆ ಹತ್ರನೇ ತೆಗೆದುಕೊಂಡು ಹೋಗಬಹುದಿತ್ತು, ಈ ರೀತಿಯಾದಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ಹಾಗಾಗಿ ಸಾಕಷ್ಟು ಜನ ಆ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಇದು ವಿದ್ಯುತ್ ಕಂಬಗಳು ಅಂತ ಏನು ಕರಿತೀವಿ ಅವುಗಳಿಂದ ಬಳಕೆ ಮಾಡಿಕೊಂಡು ಇಲ್ಲಿ ಮಳೆ ಎಲ್ಲ ಬಂದಂತ ಸಂದರ್ಭದಲ್ಲಿ ನೀರೆಲ್ಲ ಹರಿದಾಡ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ತೋಟ ಈ ರೀತಿಯಾದಂತಹ ವ್ಯವಸ್ಥೆ ಇರೋದ್ರಿಂದ ವಿದ್ಯುತ್ ಕಂಬದ ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಆ ಕಡೆಗೆ ಈ ಕಡೆಗೆ ಇಟ್ಕೊಂಡಿದ್ದಾರೆ, ಓಡಾಟಕ್ಕೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸುಮಂತ್ ಇಲ್ಲಿ ಸೈಕಲ್ ಅನ್ನ ಸ್ಟಾಪ್ ಮಾಡುವಂತ ಅವಕಾಶ ಇತ್ತು. ಯಾಕೆಂತ ನಿಮ್ಗೆ ಆರಂಭದಲ್ಲಿ ಹಿಂದ್ಗಡೆ ತೋರಿಸಿದೆ, ಇಕ್ಕಟ್ಟಾದಂತ ಒಂದು ದಾರಿ ಇದೆ. ಆ ದಾರಿಯಲ್ಲಿ ಸೈಕಲ್ ಒಳಗಡೆ ಅವರ ಮನೆ ಹತ್ರ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯತೆಯೂ ಕೂಡ ಇರೋದಿಲ್ಲ. ಹಾಗಾಗಿ ಸೈಕಲ್ನ ಅಲ್ಲೇ ನಿಲ್ಲಿಸಿ ಮನೆಗೆ ನಡೆದುಕೊಂಡು ಹೋಗುವಂತ ಅನಿವಾರ್ಯತೆ ಇತ್ತು. ಹಾಗಾಗಿ ಸುಮಂತ್ ಸೈಕಲ್ನ ಇಲ್ಲಿ ಸ್ಟಾಪ್ ಮಾಡಿ ಕೀ ಹಾಕಿಬಿಟ್ಟು ತನ್ನ ಮನೆಗೆ ನಡೆದುಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇತ್ತು. ಈ ಸಂದರ್ಭಕ್ಕೆ ನೀವು ಇಲ್ಲಿ ಗಮನಿಸೋ ಹಾಗೆ ನಾನೀಗ ಸುಮಂತ್ನ ಸಾವಾದಂತ ಪ್ಲೇಸ್ ಅನ್ನು ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು. ಇಲ್ಲಿಂದ ವಿಡಿಯೋನ ತುಂಬಾ ಲೆಂತ್ ಆಗುತ್ತೆ, ಆ ಕಾರಣದಿಂದಾಗಿ ಇಲ್ಲಿ ಕಟ್ ಮಾಡ್ಕೊಂಡಿರ್ತೀನಿ. ಸೊ ಈ ಒಂದು ಭಾಗ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ನಾನು ಕೈ ಮಾಡಿ ತೋರಿಸ್ತಾ ಇರುವ ಪ್ರಕಾರ ಸುಮಂತ್ನ ಸಾವಾಗಿರುವಂತದ್ದು ಇಲ್ಲಿ ನಾನು ನಿಂತ್ಕೊಂಡಿರುವಂತಹ ಪ್ಲೇಸ್ ನಿಂದ ಹೆಚ್ಚು ಕಡಿಮೆ ಒಂದು 100 ಮೀಟರ್ ಆಗಬಹುದು. ಆ ಕಡೆಯಿಂದ ಸುಮಂತ್ನ ಮನೆ ಒಂದು 200 ಮೀಟರ್ ಆಗಬಹುದು. ಹೆಚ್ಚು ಕಡಿಮೆ 300 ಮೀಟರ್ ಒಳಗಡೆನೆ ಈ ಒಂದು ಸುಮಂತ್ನ ಸೈಕಲ್ ಆಗಿರಬಹುದು, ಅವರ ಮನೆ ಆಗಿರಬಹುದು, ಅವನ ಸಾವಾಗಿರಬಹುದು, ಎಲ್ಲವೂ ಕೂಡ ನಡೆದಿರುವಂತದ್ದು ಈ ಒಂದು ಗ್ಯಾಪ್ ಅಲ್ಲೇ.
ಇಲ್ಲಿ ಹೇಗಾಯ್ತು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ನಾನು ಆಗ್ಲೇ ಕೂಡ ಮಾತನಾಡಿದ ಹಾಗೆ ಸೊ ನೀವಿನ್ನು ಕೂಡ ಗಮನಿಸಬಹುದು, ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಈ ಕಡೆ ಮಳೆ ಬಂದಂತ ಸಂದರ್ಭದಲ್ಲಿ ಮಲೆನಾಡಿಗರಾಗಿದ್ರೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈ ಕಡೆನ ಒಂದು ವ್ಯವಸ್ಥೆಗಳು ಹೇಗಿರುತ್ತೆ ಅನ್ನೋದು. ಸೊ ಇಲ್ಲಿ ನೀರೆಲ್ಲ ಹರಿದುಕೊಂಡು ಹೋಗ್ತಾ ಇರುತ್ತೆ, ಹಾಗಾಗಿ ದಾಟೋದಕ್ಕೋಸ್ಕರ ಈ ರೀತಿಯಾಗಿ ಕಂಬದ ಬಳಕೆ ಮಾಡ್ಕೊಂಡಿರ್ತಾರೆ ಅಥವಾ ಒಂದು ಕಟ್ಟಿಗೆನ ಬಳಕೆ ಮಾಡ್ಕೊಂಡಿರ್ತಾರೆ, ಅಡಿಕೆ ಮರವನ್ನ ಬಳಕೆ ಮಾಡ್ಕೊಂಡಿರ್ತಾರೆ. ಅಂದ್ರೆ ಈ ಸೇತುವೆಯನ್ನ ದಾಟ್ಕೊಂಡು ಹೋಗಬೇಕು, ಇಲ್ಲಿ ನೀರಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸೇತುವೆಯನ್ನು ದಾಟ್ಕೊಂಡು ಹೋಗೋದಕ್ಕೆ ಈ ಕಂಬಗಳ ಬಳಕೆ, ಈ ಒಂದು ಕಟ್ಟಿಗೆ ಬಳಕೆ ಇಂಥದ್ದೆಲ್ಲವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಈಗ ನಾವು ಸುಮಂತ್ ಸಾಬ್ ಆದಂತಹ ಪ್ಲೇಸ್ಗೆ ಕೂಡ ಹೋಗ್ತಾ ಇದ್ದೀವಿ. ನೇರವಾಗಿ ಅವನ ಒಂದು ದೇಹ ಸಿಕ್ಕಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇತ್ತು, ಸುಮಂತ್ ಆ ನೀರಲ್ಲಿ ಹೇಗೆ ಮುಳುಗಿದ್ದ ಅಥವಾ ಆ ನೀರಲ್ಲಿ ಸಿಗೋದಕ್ಕೆ ಹೇಗೆ ಸಾಧ್ಯ, ಆ ನೀರಲ್ಲಿ ಸುಮಂತ್ ಇರಬಹುದು ಅನ್ನುವಂಥ ಅನುಮಾನ ಉಟ್ಕೊಂಡಿರುವುದಕ್ಕೆ ಮುಖ್ಯವಾಗಿ ಆ ಒಂದು ರಕ್ತದ ಕಲೆಗಳೇ ಕಾರಣಗಳಾಗ್ತವೆ. ಆ ರಕ್ತದ ಕಲೆ ಹೇಗಿತ್ತು, ಏನೆಲ್ಲ ಆಗಿತ್ತು, ಸೊ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಪೊಲೀಸರು ಕೊಡುದೇ ಇಲ್ಲ ಅಂತೇಳಿ ನಮಗೆ ಅನಿಸ್ತಾ ಇದೆ. ಅನೈತಿಕ ಸಂಬಂಧ, ಅದು ಸಂಬಂಧ, ಇದು ಸಂಬಂಧ ಅಂತ ಹೇಳಿ ಮಾತಾಡ್ತಾರೆ. ಕೆಲವರು ಹೊಲಸು ಬಾಯಿಯವರು ಇದ್ದಾರೆ. ಈ ಪರಿಸ್ಥಿತಿ ಯಾವ ತಾಯಿಗೂ ಬರಬಹುದು. ನನ್ನ ಬಗ್ಗೆ ಅನೈತಿಕ ಸಂಬಂಧ, ಅದು ಇದು ಏನೆಲ್ಲ ಬಂದಿದೆ ನನ್ನ ಬಗ್ಗೆ ಕೂಡ. ಆದ್ರೆ ಇನ್ನು ಕಾಯಕ್ಕೆ ನನಗೆ ಆಗ್ತಾನೆ ಇಲ್ಲ. ಅಂದ್ರೆ ನನ್ನ ನೋವು ನನಗೆ ಮಾತ್ರ ಅಲ್ಲ ಗೊತ್ತು ಸರ್. ಸುಮಂತ್ನ ಒಂದು ದೇಹ ಸಿಗಬೇಕಾದ್ರೆ ಮುಖ್ಯವಾಗಿ ಇಲ್ಲಿ ಗುರುತು ಸಿಗುತ್ತೆ. ಏನು ಗುರುತು ಅಂತಂದ್ರೆ ನೀವು ಈ ಬದಿಗೆ ನೀವು ಗಮನಿಸ್ತಾ ಇರಬಹುದು, ಈಗ ಇಲ್ಲಿ ಏನು ಕೂಡ ಕಲೆ ಇಲ್ಲ. ಯಾಕಂತಂದ್ರೆ 2 ತಿಂಗಳು ಆಗೋಗಿದೆ ಸುಮಂತ್ ಸಾವಾಗಿ. ಸೊ ಈಗ ಈ ಬದಿಯನ್ನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಸುಮಂತ್ ಸಿಕ್ಕಿಲ್ಲ ಅಂತ ಏನು ಮಾಹಿತಿ ಕುಟುಂಬದವ್ರಿಗೆ ಗೊತ್ತಾಗುತ್ತೋ, ಸುಮಂತ್ ಪೂಜೆಗೆ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನ ಸ್ನೇಹಿತರನ್ನು ಫೋನ್ ಮಾಡಿ ಕುಟುಂಬದವ್ರನ್ನ ಕೇಳ್ತಾರೋ, ಆ ಸಂದರ್ಭಕ್ಕೆ ಏನಾಗಿರ್ಬೋದು, ಸುಮಂತ್ ಎಲ್ಲಿ ಹೋಗಿರ್ಬೋದು ಅಂತ ಹುಡುಗಾಟಕ್ಕೆ ಬಂದಂತ ಕುಟುಂಬಕ್ಕೆ ಮೊದಲಿಗೆ ಈ ಒಂದು ಬದಿಯಲ್ಲಿ ರಕ್ತ ಕಾಣೋದಕ್ಕೆ ಪ್ರಾರಂಭಿಸಿ ಬಿಡುತ್ತೆ. ಈ ಬದಿಗೆಯನ್ನು ನೀವು ಗಮನಿಸ್ತಾ ಇದ್ದ ಹಾಗೆ ಈ ಕಡೆಯಿಂದ ಒಂದ್ ಸ್ವಲ್ಪ ರಕ್ತ ಕಾಣಿಸುತ್ತೆ. ಇಲ್ಲೆಲ್ಲರೂ ಕೂಡ ಜನ ನೋಡ್ತಾ ಇದ್ದ ಹಾಗೆ ಇಲ್ಲೇ ರಕ್ತ ಇದೆ, ಇಲ್ಲಿ ಏನೋ ಆಗಿರ್ಬಹುದು, ಸುಮಂತ್ ಸಾವು ಆಗಿರಬಹುದು ಅನ್ನುವಂತ ಮಾಹಿತಿ ಖಚಿತ ಆಗುತ್ತೆ. ಅದಾದ ಬಳಿಕ ಯಾರೋ ಕೊಲೆ ಮಾಡಿ ಬಿಸಾಕಿರಬಹುದು ಅನ್ನುವ ರೀತಿಯಲ್ಲಿ ಆಗ ನಾವು ಈ ಭಾಗ ಈಗ ನಾವು ಹೆಚ್ಚು ಕಡಿಮೆ ಒಟ್ಟು ಈ ಒಂದು ಭಾಗದಲ್ಲಿ ಸುಮಂತ್ನ ಒಂದು ದೇಹದ ರಕ್ತಗಳು ಅಣಿ ಅಣಿಯಾಗಿ ಬಿದ್ದಿರುತ್ತೆ. ಇಲ್ಲಿ ಎಲ್ಲವೂ ಕೂಡ ಸೇರ್ಕೊಂಡಿರುತ್ತೆ. ಹೆಚ್ಚು ಕಡಿಮೆ ಈ ಕಡೆ ಭಾಗ ಎಲ್ಲವೂ ಕೂಡ ಸುಮಂತ್ನ ಒಂದು ರಕ್ತ ಬಿದ್ದಿರುತ್ತೆ. ಆ ಒಂದು ರಕ್ತದ ಕಲೆಯನ್ನ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ರಿಗೂ ಕೂಡ ಅನುಮಾನ ಉಟ್ಕೊಳ್ಳುತ್ತೆ. ಕೊನೆಯದಾಗಿ ಸುಮಂತ್ನ ದೇಹ ಅಲ್ಲಿ ಕೆರೆ ಅಥವಾ ಬಾವಿ ಅಂತ ಏನು ಕರಿತೀವಿ, ಅಲ್ಲಿ ಅತಿ ಹೆಚ್ಚು ರಕ್ತ ಬಿದ್ದಿರೋ ಕಾರಣದಿಂದಾಗಿ ಸುಮಂತ್ನ ದೇಹ ಇಲ್ಲಿ ಇರಬಹುದು ಅನ್ನೋ ಕಾರಣಕ್ಕಾಗಿ ಸಂಬಂಧಪಟ್ಟಿರುವಂತಹ ಒಂದು ಪೊಲೀಸ್ ಇಲಾಖೆಗೆ ಕುಟುಂಬದವರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ಅನುಮಾನಾಸ್ಪದವಾಗಿ ನಮ್ಮ ಮಗನ ಸಾವು ಆಗಿರಬಹುದು ಅನ್ನೋ ರೀತಿಯಲ್ಲಿ ನಮಗೆ ಅನಿಸ್ತಾ ಇದೆ. ನಮ್ಮ ಮಗ ಬೆಳಿಗ್ಗೆ ಹೋದಂತವನು ಇನ್ನೂ ಕೂಡ ಬಂದಿಲ್ಲ. ಧನು ಪೂಜೆಗೆ ಸ್ನೇಹಿತರ ಜೊತೆ ಹೋಗ್ತಾ ಇದ್ದ, ಸ್ನೇಹಿತರು ಕೂಡ ನಿಮ್ಮ ಮಗ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ನಮ್ಮ ಮಗ ಸಾವನ್ನ ಆಗಿರ್ಬಹುದು ಅಥವಾ ಸಾವಪ್ಪಿರ್ಬಹುದು, ಯಾರೋ ಬಿಸಾಕಿ ಹೋಗಿರ್ಬಹುದು ಕೊಲೆ ಮಾಡಿ ಅನ್ನುವ ನಿಟ್ಟಿನಲ್ಲಿ ಪೊಲೀಸರಿಗೆ ದೂರನ್ನು ಕೂಡ ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಕೂಡ ಬರ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ನೀವೆಲ್ಲರೂ ಕೂಡ ಗಮನಿಸುವ ಹಾಗೆ ರಕ್ತದ ಕಲೆ, ನಾನು ಆಗ್ಲೇ ಏನು ಹೇಳಿದೆ, ರಕ್ತದ ಕಲೆ ಇಲ್ಲೆಲ್ಲವೂ ಕೂಡ ಕಾಣಿಸ್ತಾ ಇರುತ್ತೆ. ಆ ರಕ್ತದ ಕಲೆಯನ್ನ ಹುಡುಕೊಂಡು ಬಂದು ಕುಟುಂಬದವರಿಗೆ ಏನು ಮಾಹಿತಿ ಸಿಕ್ಕಿರುತ್ತೋ ಸುಮಂತ್ನ ದೇಹ ಈ ಬಾವಿಗೆ ಬಿದ್ದಿರುವಂತದ್ದು. ಸೊ ಆ ಕುರಿತಾಗಿ ಪೊಲೀಸರು ಕೂಡ ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇಲ್ಲೆಲ್ಲವೂ ಕೂಡ ಸ್ಥಳವನ್ನ ಆ ಸಂದರ್ಭಕ್ಕೆ ನಿರ್ಬಂಧಿಸಿರ್ತಾರೆ. ಆದ್ರೆ ಯಾರಿಗೂ ಕೂಡ ಅವಕಾಶ ಆ ಸ್ಥಳಕ್ಕೆ ಬರೋ ರೀತಿಯಲ್ಲಿ ಇರೋದಿಲ್ಲ. ಸಂಬಂಧಪಟ್ಟ ಹಾಗೆ ಒಂದು ಶ್ವಾನ ದಳದವರು ಕೂಡ ಇಲ್ಲಿ ಬಂದಿರ್ತಾರೆ. ಅಲ್ಲಿಯೂ ಕೂಡ ಏನು ಪ್ರಯೋಜನ ಆಯ್ತೋ ಇಲ್ಲೋ ಅದು ಕೂಡ ಗೊತ್ತಿಲ್ಲ. ಒಟ್ಟು ಈ ಭಾಗಕ್ಕೆ ನಾವು ಈಗ ನಿಂತ್ಕೊಂಡಿರುವಂತಹ ಭಾಗ, ಒಟ್ಟು ಅಲ್ಲಿಂದ ಈಗ ನಾನು ಆರಂಭದಲ್ಲಿ ಕೂಡ ತೋರಿಸಿದ ಹಾಗೆ ಅಲ್ಲಿಂದ ಇಲ್ಲೆಲ್ಲವೂ ಕೂಡ ರಕ್ತ ಕಾಣಿಸ್ತಾ ಇರುತ್ತೆ. ಅಲ್ಲಲ್ಲಿ ಒಂದೊಂದು ಡ್ರಾಪ್ ಕೂಡ ಕಾಣಿಸ್ತಾ ಇರುತ್ತೆ. ಒಂದೊಂದು ಕಡೆ ಸ್ವಲ್ಪ ಜಾಸ್ತಿನೇ ಕಾಣಿಸ್ತಾ ಇರುತ್ತೆ. ಆ ಅನುಮಾನದ ಮೇಲೆ ಸ್ಪಷ್ಟವಾಗಿ ಸುಮಂತ್ನ ಈ ಬಾವಿಗೆ ಹಾಕಿದ್ದಾರೆ ಅನ್ನೋದಕ್ಕೆ ಮುಖ್ಯವಾಗಿ ಈ ಒಂದು ಕಲ್ಲು ಕಾರಣ ಅಂತ ಹೇಳ್ಬಹುದು. ಆ ಕಲ್ಲಿನ ಮೇಲೆ ಸುಮಂತ್ನ ದೇಹದಲ್ಲಿರುವ ರಕ್ತ ಬಿದ್ದಿರುತ್ತೆ, ಅಂದ್ರೆ ರಕ್ತ ಚೆಲ್ಲಿರುತ್ತೆ. ಅದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಹೇಗಿರುತ್ತೆ ಆ ಒಂದು ಸನ್ನಿವೇಶವನ್ನ ನಾನು ನಿಮಗೆ ಸಹಜವಾಗಿ ತೋರಿಸ್ಬಿಡ್ತೀನಿ. ಈಗ ಆಕಸ್ಮಿಕವಾಗಿ ಬಿದ್ದಂತ ಸಂದರ್ಭದಲ್ಲಿ ಹೇಗಿರುತ್ತೆ, ಅಥವಾ ಅವನು ಸಹಜವಾಗಿ ಸಾವನ್ನಪ್ಪಿದ್ದಂತ ಸಂದರ್ಭದಲ್ಲಿ ಹೇಗಿರುತ್ತೆ, ಅಥವಾ ಯಾರೋ ಒಬ್ರು ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಹೇಗಿರುತ್ತೆ, ಅಥವಾ ಸಂಶಯ ಉಟ್ಕೊಂಡಂತ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಅಲ್ಲಿಂದ ಅಣಿಯಾಗಿ ರಕ್ತ ಕಾಣಿಸ್ತಾ ಇರುತ್ತೆ. ಅಲ್ಲಲ್ಲಿ ಸ್ವಲ್ಪ ಜಾಸ್ತಿಯೂ ಕೂಡ ಕಂಡ್ರು ಇಲ್ಲಿ ಈಗ ನಾವು ಸ್ಪಷ್ಟವಾಗಿ ಗಮನಿಸೋದಾದ್ರೆ ಇನ್ನೊಂದು ಕಲ್ಲಿದೆ. ಈ ಕಲ್ಲಿನ ಮೇಲೆ ಈಗ ಇಲ್ಲಿ ನಾನು
ನಿಮಗೆ ತೋರಿಸ್ತಾ ಇದ್ದೀನಿ ಸ್ಪಷ್ಟವಾಗಿ. ಈ ಕಲ್ಲಿನ ಮೇಲೆನೆ ಸುಮಂತ್ನ ಒಂದು ತಲೆಯನ್ನ ಇಟ್ಟಿರುವ ರೀತಿಯಲ್ಲಿ ಕಾಣಿಸುತ್ತೆ, ಸುಮಂತ್ನ ದೇಹವನ್ನ ಇಟ್ಟಿರುವ ರೀತಿಯಲ್ಲಿ ಕಾಣಿಸುತ್ತೆ. ಅಲ್ಲಿ ನಿಧಾನಕ್ಕಾಗಿ ಇದನ್ನ ಒಂದು ಬಾವಿಗೆ ಅಥವಾ ನೀರಿಗೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ತಕ್ಷಣವೇ ಇಲ್ಲಿಂದ ತೆಗೆದುಕೊಂಡು ಬಂದು ಈ ಬಾವಿಗೆ ಹಾಕಿರುವಂತಹ ಸನ್ನಿವೇಶ ನಡೆದಿರೋದಿಲ್ಲ. ಬದಲಿಗೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸುಮಂತ್ನ ದೇಹವನ್ನು ತೆಗೆದುಕೊಂಡು ಬಂದು ಕಲ್ಲಿನ ಮೇಲೆ ಇಟ್ಟಿರುವಂತಹ ಸಂದರ್ಭಕ್ಕೆ ರಕ್ತ ಸ್ವಲ್ಪ ಸ್ರಾವ ಜಾಸ್ತಿ ಆಗಿರೋ ಕಾರಣದಿಂದಾಗಿ ಕಲ್ಲಿನ ಮೇಲೆ ಸ್ಪಷ್ಟವಾಗಿ ಇದೇ ಕಲ್ಲು, ಬೇರೆ ಯಾವುದೇ ಕಲ್ಲು ಅಲ್ಲ, ಇದೇ ಕಲ್ಲಿನ ಮೇಲೆ ಸ್ಪಷ್ಟವಾಗಿ ರಕ್ತ ಚೆಲ್ಲಿರುತ್ತೆ. ರಕ್ತ ಚೆಲ್ಲಿದ ಬಳಿಕ ಸುಮಂತನ್ನ ನಿಧಾನವಾಗಿ ಬಾವಿಗೆ ಅಥವಾ ಈ ನೀರಿಗೆ ಹಾಕಿದ್ದಾರೆ. ಅದಾದ ಬಳಿಕ ಇಲ್ಲಿಂದ ಎಸ್ಕೇಪ್ ಆಗುವಂತ ಸನ್ನಿವೇಶ ಎದುರಾಗಿದೆ. ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದನ್ನೆಲ್ಲವನ್ನು ಕೂಡ ಗಮನಿಸಿದ ಮೇಲೆ ಇದು ಸಾವು ಕೊಲೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಅಸಹಜ ಸಾವು ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಯಾವುದೇ ವ್ಯಕ್ತಿ ಆಗ್ಲಿ ಅಥವಾ ಯಾರೇ ಆಗಿರ್ಲಿ ಒಂದು ರಕ್ತದ ಕಲೆ ಸಿಕ್ಕಿದೆ ಅಥವಾ ತಲೆ ಮೇಲೆ ಗಾಯಗಳಾಗಿದ್ದಾವೆ ಅಂದ್ರೆ ಅದನ್ನ ಅಸಹಜ ಸಾವು ಅಂತ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬದಲಿಗೆ ಯಾರು ಕೊಲೆ ಮಾಡಿ ಬಿಸಾಕಿದ್ದಾರೆ, ಸ್ಪಷ್ಟವಾಗಿ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಅದೇನು ತನಿಖೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈವರೆಗೂ ಕೂಡ ಸುಮಂತ್ನ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಬೆಳವಣಿಗೆ ಅಥವಾ ತಂದೆ ತಾಯಿಗಳಿಗೆ ನ್ಯಾಯ ಸಿಗುವಂತ ಭರವಸೆಯೂ ಕೂಡ ಇತ್ತೀಚೆಗೆ ಕಳೆದುಕೊಂಡು ಹೋಗ್ಬಿಡ್ತಾ ಇದೆ. ಯಾಕಂತಂದ್ರೆ ಸುಮಂತ್ನ ತಂದೆ ತಾಯಿಯವರಿಗೆ ಒಂದು ಪೊಲೀಸ್ ಇಲಾಖೆ ಮೇಲೆ ತುಂಬಾ ಗೌರವವಿದೆ, ಅಪಾರವಾದಂತ ನಂಬಿಕೆಯೂ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಅವರು ಕೂಡ ಸತತ 2 ತಿಂಗಳಿಂದಲೂ ಕೂಡ ಹೇಳ್ತಾ ಇದ್ದಾರೆ, ನಮಗೆ ಇದುವರೆಗೂ ಕೂಡ ಮಗನ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ನಂಬಿಕೆ ಇದೆ. ಆದ್ರೆ ದಿನಗಳು ಕಳೀತಾ ಇದ್ದಾಗೆ ಎಲ್ಲವೂ ಕೂಡ ಮರೆಮಾಚಿ ಹೋಗುವ ನಿಟ್ಟಿನಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಮ್ಮ ಮಗನ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಕೂಡ ಅವರಿಗೆ ಒಂದು ಪ್ರಶ್ನೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸ್ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾದಂತಹ ಕೆಲಸ ಆಗ್ತಾ ಇದೆಯೋ ಅದು ಮೇಲ್ನೋಟಕ್ಕೆ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಗುಪ್ತವಾಗಿ ಅದೇನು ಕೆಲಸ ಮಾಡ್ತಾ ಇದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ದಿನಗಳು ಕಳೆದಂತೆ ಸಾಕ್ಷಿಗಳು ನಾಶ ಆಗುವಂತ ಸಾಧ್ಯತೆ ಇರುತ್ತೆ. ಕೊಲೆ ಮಾಡಿ ಎಸ್ಕೇಪ್ ಆದಂತಹ ವ್ಯಕ್ತಿ ಯಾರು, ಅಥವಾ ಒಬ್ಬ ವ್ಯಕ್ತಿನೇ ಮಾಡಿದ್ನ, ಅಥವಾ ಯಾರಾದ್ರೂ ಕೈ ಚಳಕ ಇದೆಯಾ ಇದರಲ್ಲಿ, ಅಥವಾ ಯಾರು ಮಾಡಿದ್ದು ಅನ್ನೋದು ಗೊತ್ತಾಗಬೇಕಾಗತ್ತಲ್ವಾ. ಈ ರಕ್ತವನ್ನ ಈ ರೀತಿಯಾಗಿ ನಾವು ಗಮನಿಸಿದ ಮೇಲೆಯೂ ಕೂಡ ಇದು ಅಸಹಜ ಸಾವು ಅನ್ನೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇಲ್ಲಿ ಅನೇಕ ಸಂಶಯಗಳು ಉಟ್ಕೊಳ್ತಾರೆ. ಅನೇಕ ಸಂಶಯಗಳ ನಿಟ್ಟಿನಲ್ಲಿ ಆ ಒಂದು ಸಂಶಯದ ಹಾದಿಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಈ ಸುಮಂತ್ನ ಸಾವಿಗೆ ಯಾರು ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಸಾವಿಗೆ ನ್ಯಾಯ ಬೇಕಾಗಿದೆ. ಈಗ ಕಳೆದುಕೊಂಡಿರುವಂತಹ ಮಗ ವಾಪಸ್ ಬರದೇ ಇರಬಹುದು, ಆದ್ರೆ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗಬೇಕಾಗತ್ತೆ. ಅಥವಾ ಈ ಒಂದು ಕೇಸ್ಗಳನ್ನ ರಿಪೋರ್ಟ್ ಸೇರಿಸಿ ಅಥವಾ ಮೂಲೆಗೆ ಹಾಕೋದಲ್ಲ. ಪ್ರತಿಯೊಂದು ಜೀವಕ್ಕೂ ಬೆಲೆ ಇದೆ. ಅದರಲ್ಲೂ ಕೂಡ ತನ್ನ ಭವಿಷ್ಯವನ್ನ ಕಟ್ಕೊಂಡು ಬೆಳಿಬೇಕಾದಂತ ಮಗ ಆತ. ಅನೇಕ ಕನಸುಗಳನ್ನ ಕೊಟ್ಕೊಂಡಿರ್ತಾನೆ. ತನ್ನ ಪಾಡಿಗೆ ತಾನು ಇದ್ದಂತ ಮಗ ಅವನು. ತಂದೆ ತಾಯಿಗಳಿಗೆ ಒಂದು ಭರವಸೆ ಆಗಿದ್ದ, ತಂದೆ ತಾಯಿಗಳ ಜೊತೆ ಚೆನ್ನಾಗಿ ಇದ್ದ, ಸ್ನೇಹಿತರ ಜೊತೆಗೂ ಕೂಡ ಅಷ್ಟೇ ಅನ್ಯೂನ್ಯವಾಗಿದ್ದ. ಜೊತೆಗೆ ತನ್ನ ಒಂದು ಶಾಲೆಯಲ್ಲಿ ಕೂಡ ಶಿಕ್ಷಕರೊಂದಿಗೆ ಅದೇ ರೀತಿಯಾಗಿ ಒಳ್ಳೆಯ ಬಾಂಧವ್ಯದಲ್ಲಿ ಇದ್ದ. ತುಂಬಾ ಉನ್ನತವಾದಂತ ಒಂದು ಥಿಂಕಿಂಗ್ಗಳು ಆತನಲ್ಲಿ ಇದ್ವು. ಮುಂದೆ ಒಂದು ಯಾವುದೋ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವ ನಿಟ್ಟಿನಲ್ಲಿ ಇದ್ದ ಅನ್ನುವ ರೀತಿಯಲ್ಲಿ ಕೆಲವೊಂದಿಷ್ಟು ನಂಬಿಕೆಗಳು ಕೂಡ ತನ್ನ ಶಿಕ್ಷಕರಲ್ಲಿ ಮೂಡಿಸಿದ್ದ. ಅವನಲ್ಲಿಯೂ ಕೂಡ ಆ ರೀತಿಯಾದಂಥ ಭರವಸೆ, ಆ ರೀತಿಯಾದಂಥ ನಂಬಿಕೆ, ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನುವಂಥ ನಂಬಿಕೆಯಲ್ಲಿ ಆ ಒಂದು ಹಾದಿಯಲ್ಲಿ ಆತ ಹೋಗ್ತಾ ಇದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಇಲ್ಲಿ ಸುತ್ತಮುತ್ತಲಿನ ಮನೆಯವರನ್ನು ಕೂಡ ನಾವು ಮಾತನಾಡಿಸಿದಂಥ ಸಂದರ್ಭದಲ್ಲಿ, ಇಲ್ಲಿ ಸುತ್ತಮುತ್ತಲಿನವರ ಅಭಿಪ್ರಾಯವನ್ನು ಕೂಡ ಕಲೆ ಹಾಕಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಮಗುವಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಸುಮಂತ್ನ ಕೊಲ್ಲೋದಕ್ಕೆ ಆದ್ರೂ ಹೇಗೆ ಸಾಧ್ಯ? ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇದರ ನಿಟ್ಟಿನಲ್ಲಿ ಇದು ಒಂದು ಕಡೆಯ ಭಾಗ ಆದ್ರೆ ಸುಮಂತ್ನ ಸಾವಿನ ಕುರಿತಾಗಿ ಅನೇಕ ರೀತಿಯಾದಂತಹ ಸಂಶಯಗಳು ಉಟ್ಕೊಳ್ಳುತ್ತೆ. ಒಂದು ಇಲ್ಲ ಬಂದಿದೆ ಅಂತ ಹೇಳಿ ಸುದ್ದಿ ಸಿಕ್ಕಿದೆ ನಮಗೆ. ಅವನ ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಸಿಸಿ ಕ್ಯಾಮರಾದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು ತುಂಬಾ ಖುಷಿಯಲ್ಲಿ ಇದ್ರು ಅವರು. ನನಗೆ ಅನಿಸ್ತಾ ಇತ್ತು ಇವ್ರ ಅಣ್ಣ ತಮ್ಮಂದಿರ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿ. ಅಂದ್ರೆ ನಾನು ಒಂದು ಮಗನನ್ನು ಕಲ್ತ್ಕೊಂಡು ನನಗೆ ಮೇಲೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಇತ್ತು. ಸಿಸಿ ಕ್ಯಾಮರಾ ಇಲ್ಲದ ಅಲ್ಲೇ ಬೈಕ್ ಹೋದ್ರೆ ಏನಾದ್ರೂ ಘಟನೆ ನಡೆದ್ರೆ ಅವ್ರಿಗೆ ಹಿಡಿದು ಕೊಡ್ಲಿಕ್ಕಿಲ್ವಾ? ಸುಮಂತ್ ಸಾವಾದ ನಂತರ ಅಥವಾ ಸುಮಂತ್ನ ಕೆಲವೊಂದಿಷ್ಟು ಸಾವಿನ ಬಳಿಕ ಅನುಮಾನಗಳು ಹೇಗೆ ಹುಟ್ಕೊಳ್ತವೆ ಅಂದ್ರೆ ಏನೋ ಒಂದು ಅನೈತಿಕ ಚಟುವಟಿಕೆ ನಡೀತಾ ಇರಬೇಕು, ಅದನ್ನ ಸುಮಂತ್ ಗಮನಿಸಿರಬಹುದು. ಸುಮಂತ್ ಗಮನಿಸಿದಂತ ಸಂದರ್ಭದಲ್ಲಿ ನಮ್ಮ ಗುಟ್ಟು ರಟ್ಟಾಗಬಹುದು ಅನ್ನೋ ಕಾರಣಕ್ಕೆ ಆತನನ್ನ ಕೊಲೆ ಮಾಡಿ ಆ ನೀರಿಗೆ ಎಸೆದು ಹೋಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಅನುಮಾನಗಳು ಸಮಾಜದಲ್ಲಿ ಚರ್ಚೆ ಆಗ್ತಾ ಇದ್ವು. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಈ ಒಂದು ನೀವೇನು ಗಮನಿಸ್ತಾ ಇದ್ದೀರಿ, ಈ ಒಂದು
ಪಂಪ್ ಇಡುವಂತ ಸ್ಥಳ ಇದು. ಸಹಜವಾಗಿ ತೋಟಗಳು ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲಿ ಒಬ್ರು ಕೆಲಸ ಮಾಡ್ಕೊಂಡು ಇರ್ತಾರೆ, ಆದ್ರೆ ಆ ದಿನ ಅವರು ಕೂಡ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಒಂದು ಸ್ಥಳವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈ ಸ್ಥಳದಲ್ಲಿ ಏನಾದ್ರೂ ಅನೈತಿಕ ಚಟುವಟಿಕೆ ನಡೀತಾ ಇತ್ತಾ, ಅದನ್ನ ಸುಮಂತ್ ಗಮನಿಸಿ ಬಿಟ್ಟಿದ್ನ? ಆ ಸುಮಂತ್ನ ಕಣ್ಣಿಗೆ ಬಿದ್ದಿರುವಂತಹ ದೃಶ್ಯ ಮುಂದೆ ಯಾರಿಗಾದ್ರೂ ಗೊತ್ತಾಗಿ ನಮ್ಮ ಬಣ್ಣ ಬಯಲಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಆ ರೀತಿಯಾದಂತಹ ಒಂದು ಕ್ರೂರ ಕೆಲಸವನ್ನು ಮಾಡಿಬಿಟ್ರ ಅನ್ನೋ ನಿಟ್ಟಿನಲ್ಲಿ ಅನುಮಾನಗಳು ಕೂಡ ಕಾಡುತ್ತೆ. ಸೊ ಈಗ ನೀವೇನು ಗಮನಿಸ್ತಾ ಇದ್ದೀರಿ ಈ ಒಂದು ದೃಶ್ಯ, ಇಲ್ಲಿ ಸಹಜವಾಗಿ ತೋಟ, ಈ ಸದ್ಯಕ್ಕೆ ಅವರು ತೋಟದವರು ಬೇರೆ ಎಲ್ಲೋ ಇದ್ದಾರೆ, ಬಟ್ ಇಲ್ಲಿ ಯಾರೋ ಒಬ್ರು ಕೆಲಸ ನೋಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಮಾಹಿತಿ ಇತ್ತು. ಆದ್ರೆ ಈಗ ಸದ್ಯಕ್ಕೆ ಅವರು ಕೂಡ ಇಲ್ಲಿ ಇಲ್ಲ. ಸೊ ಆ ದಿನವೂ ಕೂಡ ಅವರು ಇಲ್ಲಿ ಇರಲಿಲ್ಲ ಅನ್ನುವಂತ ರೀತಿ ಮಾಹಿತಿ ಕೂಡ ಇರುವಂತದ್ದು. ಹಾಗಾದ್ರೆ ಏನಾಯ್ತು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಂದ್ರೆ ಈಗ ನೀವು ಗಮನಿಸ್ತಾ ಇರುವ ಹಾಗೆ ಇದು ಸುಮಂತ್ ಸಾವಾಗಿರುವಂತಹ ಸ್ಥಳ ಅಥವಾ ಸುಮಂತ್ನ ದೇಹ ಸಿಕ್ಕಿರುವಂತಹ ಸ್ಥಳ ಇಲ್ಲಿದೆ. ಸೊ ಈಗ ನೀವು ಇಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಆ ಸಂದರ್ಭಕ್ಕೆ ಆ ದಿನ ಪೊಲೀಸರು ಬಂದು ಈ ಸ್ಥಳವನ್ನ ಯಾರು ಕೂಡ ಏನು ಕ್ರಾಸ್ ಮಾಡಬಾರದು ಅನ್ನೋ ಕಾರಣಕ್ಕೆ ಇದು ನಿರ್ಬಂಧವನ್ನ ಹೇರುವಂತಹ ಸ್ಥಳ ಆಗಿತ್ತು ಆ ಕ್ಷಣಕ್ಕೆ. ಈಗ ಆಗ್ಲೇ 2 ತಿಂಗಳು ಕಳೆದೋಗ್ಬಿಟ್ಟಿದ್ದಾವೆ. ನೀವು ಇಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಇಲ್ಲಿ ಈ ಕಡೆಗೆ ಮೋಟಾರ್ ಕೂಡ ಇದೆ. ನೀವು ಬೇಕಾದ್ರೆ ಇಲ್ಲಿ ನಾನು ಹೊರಗಡೆ ಹೋಗಿ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ಮೋಟಾರ್ ಕೂಡ ಇದೆ. ಅದೇ ರೀತಿಯಾಗಿ ಈ ಕಡೆಗೆ ಆ ಒಂದು ಕರೆಂಟ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಟಾರ್ಸ್ ಗಳೆಲ್ಲವೂ ಕೂಡ ಇದ್ದಾವೆ. ಸೊ ಈ ರೀತಿಯಾದಂತಹ ಒಂದು ಈ ಒಂದು ಗೂಡು ಇರುವಂತದ್ದು ಅಥವಾ ಶೆಡ್ ಇರುವಂತಹದ್ದು ಕೆಲವಷ್ಟು ಅನುಮಾನಗಳು ಉಟ್ಕೊಂಡು ಅಂತ ಹೇಳುವ ರೀತಿಯಲ್ಲಿ ಏನು ಆ ರೀತಿಯಾಗಿ ಕೂಡ ನಡೆದಿರಬಹುದಾ? ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರಾ ಹೇಗೆ ಗೊತ್ತಿಲ್ಲ. ಒಟ್ಟು ಸುಮಂತನ ಸಾವಿಗೆ ಇಲ್ಲಿ ಏನಾಯ್ತು ಅನ್ನೋದು ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು. ಆ ಮಗುವಿನ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿರ್ಬೇಕಂತದ್ದು ಆ ತಂದೆ ತಾಯಿಗೆ, ಆ ಮಗನ ಬಗ್ಗೆ ಕನಸು ಕಂಡಿರುವಂತಹ ತಂದೆ ತಾಯಿಗೆ ತನ್ನ ಮಗನ ಸಾವಿನ ಬಗ್ಗೆ ಅಸಲಿ ಸತ್ಯಾಸತ್ಯತೆ ಏನು, ಆತ ಹೇಗೆ ಸಾವನ್ನಪ್ಪಿದ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಹೀಗೆ ತನಿಖೆ ಮಾಡ್ತಾರೆ. ಅವರ ತಂದೆ ತಾಯಿಗೆ ಅಥವಾ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸೋದಕ್ಕೆ ಸಾಧ್ಯನಾ, ನ್ಯಾಯವನ್ನ ಕೊಡಿಸ್ತಾರಾ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಪೊಲೀಸ್ ಇಲಾಖೆಗೆ ಸವಾಲಾಗಿ ಬಿಟ್ಟಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಲ್ಲೂ ಕೂಡ ಈ ಒಂದು ಮಾಹಿತಿ ಹೋಗಿತ್ತು. ಕುಶವಾಗಿ ತನಿಖೆ ಮಾಡಬೇಕು, ಈ ಒಂದು ಸಾವಿನಲ್ಲಿ ಯಾರ ಕೈವಾಡ ಇದೆ ಅವರ ಬಣ್ಣವನ್ನ ಬಯಲಿಗೆ ಹೇಳಿಬೇಕು ಅನ್ನೋ ರೀತಿಯಲ್ಲಿ ಕೂಡ ಸಚಿವರು ಒಂದು ಮಾಹಿತಿಯನ್ನು ಕೂಡ ಪೊಲೀಸ್ ಇಲಾಖೆಗೆ ರವಾನೆ ಮಾಡಿದ್ರು. ಅದಾದ ಸ್ಥಳೀಯ ಶಾಸಕರು ಸಚಿವರವರೆಗೂ ಕೂಡ ಹೋಗಿ ಒಂದು ತಮ್ಮ ಕ್ಷೇತ್ರದ ಮಗುವಿನ ಸಾವಿಗೆ ಬೇಡಿಕೊಳ್ತಾ ಇದ್ದಾರೆ. ಒಂದು ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಅಂದ್ರೆ ಒಂದು ಹಂತಕ್ಕೆ ನ್ಯಾಯ ಸಿಗಬಹುದು ಅನ್ನುವಂತ ಮನಸ್ಥಿತಿ ಒಂದು ಕುಟುಂಬಕ್ಕಾಗಿರ್ಬೋದು, ಹೇರಾದವ್ರಿಗಾಗಿರ್ಬೋದು ಮತ್ತು ಕ್ಷೇತ್ರದವರಿಗಾಗಿರ್ಬೋದು ಎಲ್ಲರಿಗೂ ಕೂಡ ಉಟ್ಕೊಂಡಿತ್ತು. ಆದ್ರೆ ಅದನ್ನೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಈಗ ಎಲ್ಲವೂ ಕೂಡ ಯಾವುದೋ ಒಂದು ನೀರಲ್ಲಿ ಹೋಮ ಮಾಡಿದಾಗೆ ಅಥವಾ ನೀರಲ್ಲಿ ಕೈ ಚೆಲ್ಲಿದ ಹಾಗೆ ಆಗಿಬಿಡ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಕಳೆದ 2 ತಿಂಗಳು ಕೂಡ ಕಳೆದು ಹೋಗ್ಬಿಟ್ಟು 2 ತಿಂಗಳು ಗತಿಸಿ ಹೋದ್ರು ಕೂಡ ಇದುವರೆಗೂ ಯಾವುದೇ ರೀತಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಥವಾ ನ್ಯಾಯ ಸಿಗುವಂತ ಭರವಸೆ ನಮ್ಮಲ್ಲಿ ಇಲ್ಲ ಅನ್ನೋದಾದ್ರೆ ಈ ಇಲಾಖೆಗಳು ಏನು ಕೆಲಸ ಮಾಡ್ತಾ ಇದ್ದಾವೆ, ಇಲಾಖೆಯಲ್ಲಿ ಸರಿಯಾದ ರೀತಿಯಾದಂತ ಕೆಲಸ ಆಗ್ತಾ ಇದೆಯಾ ಅಥವಾ ಇಲಾಖೆಗಳು ಕೇವಲ ಸಂಬಳಕ್ಕಾಗಿ ಅಥವಾ ಇನ್ಯಾವುದೇ ವಿಚಾರಕ್ಕೆ ಮಾತ್ರ ಇದ್ದಾವ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಸೊ ಒಂದು ಕಡೆಯಿಂದ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಈ ಒಂದು ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರುವಂತಹ ಎಷ್ಟೋ ಪ್ರಕರಣಗಳಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಒಂದು ಕಳಂಕ ಇದೆ. ಅದರಲ್ಲೂ ಕೂಡ ಈ ಒಂದು ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನ ಸಾಕಷ್ಟು ಜನ ಬೇರೆ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ, ಬೇರೆ ರೀತಿಯಾಗಿ ಪ್ರಶ್ನಿಸ್ತಾ ಇದ್ದಾರೆ. ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಒಂದು ಈ ಸಾವಿನಲ್ಲಿ ಕೊಲೆಯನ್ನು ಮಾಡಿರುವಂತವರು ಅಥವಾ ಸುಮಂತ್ ಸಾವಿಗೆ ಏನು ಕಾರಣ ಅನ್ನೋ ನಿಟ್ಟಿನಲ್ಲಿ ಹುಡುಕಿ ಕೊಡುವ ಮೂಲಕ ಆ ಒಂದು ಕಳಂಕವನ್ನ ಕಳೆದುಕೊಳ್ತಾರ ಅಥವಾ ಆ ಕಳಂಕಕ್ಕೆ ಮತ್ತೊಂದು ಕಳಂಕ ತಂದು ಕೊಡ್ತಾರ ಗೊತ್ತಿಲ್ಲ. ಈ ರೀತಿಯಾದಂತ ಒಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಒಟ್ಟಾರೆಯಾಗಿ ನಾವೀಗ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅನುಮಾನಗಳಿದ್ದಾವೆ, ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳಿದ್ದಾವೆ. ಕುಟುಂಬ ಕಣ್ಣೀರಿನಲ್ಲಿ ಪ್ರತಿದಿನ ಕೈ ತೊಳಿತಾ ಇದೆ. ಆ ಒಂದು ಕಣ್ಣೀರು ನಿಮ್ಮ ಇಲಾಖೆಗೆ ಕಾಣಿಸೋದಿಲ್ವಾ ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಸೊ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ, ನ್ಯಾಯದ ಭರವಸೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಕುಟುಂಬದವರು ಕೂಡ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು ಸೂಕ್ಷ್ಮವಾಗಿ ಇಲ್ಲಿ ಒಂದು ಕತ್ತಿ ಕಾಣಿಸ್ತಾ ಇದೆ. ಇದನ್ನ ಈಗ ಮತ್ತೆ ಬಳಕೆ ಮಾಡ್ತಾ ಇದ್ದಾರೆ. ಬಹುಶಃ ಇದೇ ಸಿಕ್ಕಿತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದನ್ನ ಮತ್ತೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಒಂದು ನೀರನ್ನ ಖಾಲಿ ಮಾಡುವಂತ ಸಂದರ್ಭದಲ್ಲಿ ಅಥವಾ ಬಾವಿ ಖಾಲಿ ಆದಂತ ಸಂದರ್ಭದಲ್ಲಿ ಈ ಒಂದು ಕತ್ತಿ ಜೊತೆಗೆ ಅಥವಾ ಈ ಕುಡುಗೋಲು ಅಂತ ಹೇಳಬಹುದು, ಇದರ ಜೊತೆಗೆ ಒಂದು ಟಾರ್ಚ್ ಕೂಡ ಇರುತ್ತೆ. ಟಾರ್ಚ್ ಕೂಡ ಪೊಲೀಸ್ನವರು ತೆಗೆದುಕೊಂಡು ಹೋಗಿರಬಹುದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಜೊತೆಗೆ ಈ ಒಂದು ಕತ್ತಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಥವಾ ಬಾವಿಯಲ್ಲಿ ಸಿಕ್ಕ ಕತ್ತಿ ಇದೆ ಅನ್ನುವಂತ ರೀತಿಯಲ್ಲಿ ಒಂದಿಷ್ಟು ಅನುಮಾನಗಳು ಕೂಡ ಉಟ್ಕೊಳ್ತಾ ಇದೆ. ಒಟ್ಟು ಇದನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ತೆಂಗಿನಕಾಯಿ ಕೂಡ ಹಾಕಿದ್ದಾರೆ. ಇಲ್ಲಿ ಅಂದ್ರೆ ಒಟ್ಟು ಒಂದು ತೋಟ ಇರೋ ಕಾರಣದಿಂದಾಗಿ ತೋಟದ ಕೆಲಸಗಳು ಹೇಗೆ ನಡಿಬೇಕು ಆಗ ನಡೀತಾ ಇದ್ದಾವೆ. ಆದ್ರೆ ಎಲ್ಲದರ ಮಧ್ಯೆ ಕಾಡ್ತಾ ಇರುವಂತದ್ದು ಅನುಮಾನ.
ಆ ಒಂದು ಸಂಶಯ ಏನಿದೆ ಆ ಸಂಶಯಕ್ಕೆ ಒಂದು ಪೂರ್ಣ ವಿರಾಮ ಸಿಗಬೇಕಾಗಿದೆ. ಅದಕ್ಕೆ ಮುಖ್ಯವಾಗಿ ಪೊಲೀಸ್ ಇಲಾಖೆ ಉತ್ತರವನ್ನ ಕೊಡಬೇಕಾಗಿದೆ. ಸೊ ಬೆಳ್ತಂಗಡಿ ಪೊಲೀಸರು ಈ ಸವಾಲಿನಲ್ಲಿ ಸೋಲ್ತಾರ ಗೆಲ್ತಾರ ಅನ್ನುವ ಒಂದು ಪ್ರಶ್ನೆ ಅವರ ಈ ರೀತಿಯಾಗಿ ಕಾಡ್ತಾ ಇದೆ. ಸೊ ಆ ಒಂದು ಪ್ರಶ್ನೆಗೆ ಹೇಗೆ ಉತ್ತರವನ್ನು ಕೊಡಬಹುದು ಅನ್ನುವಂಥದ್ದನ್ನ ನಾವು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನೋಡ್ಬೇಕು, ಕಾಡ್ಬೇಕು, ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡ್ಲೇಬೇಕು. ಸುಮಂತ್ ಸಾವಿಗೆ ನ್ಯಾಯ ಸಿಗಲೇಬೇಕು. ಸೊ ಯಾರು ಹೇಗೆ ಬೇಕಾದ್ರೂ ಮಾತನಾಡಬಹುದು, ಆದ್ರೆ ಸುಮಂತ್ನ ಸಾವಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಒಂದು ವರದಿಯನ್ನ ಪ್ರಸಾರ ಮಾಡೋದು, ನಿರಂತರವಾಗಿ ವರದಿಗಳು ಬರ್ತಾನೆ ಇರ್ತವೆ. ಒಂದು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಇರ್ತೇವೆ. ಸೊ ಹಾಗಾಗಿ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ. ಸುಮಂತ್ನ ಸಾವಿಗೆ ಏನು ಅಸಲಿ ಸತ್ಯಾಸತ್ಯತೆ ಎಂಬುದು ಕೂಡ ಗೊತ್ತಾಗಬೇಕಾಗಿದೆ. ಸ್ನೇಹಿತರೆ, ಈಗ ನಾವು ನಿಂತ್ಕೊಂಡಿರುವಂತ ಸ್ಥಳ ಇದು ಸುಮಂತ್ ಓಡಾಟ ಮಾಡುವಂತ ಸ್ಥಳ. ಆ ಸುಮಂತ್ನ ಸೈಕಲ್ ಏನು ಗಮನಿಸಿದ್ವೋ ಆ ಸೈಕಲ್ ಮತ್ತು ಆತನ ಮನೆ ಏನಿದೆಯೋ ಆತನ ಮನೆ ಮತ್ತು ಈ ಒಂದು ಸುಮಂತ್ನ ದೇಹ ಸಿಕ್ಕಿರುವಂತ ಜಾಗ ಇದು. ಅಂದ್ರೆ ಎಲ್ಲದರ ಮಧ್ಯೆ ಇರುವಂತ ಸ್ಥಳ ಇದು. ಹೆಚ್ಚು ಕಡಿಮೆ ಈ ಕಡೆ ಒಂದು 100-150 ಮೀಟರ್ ಆದ್ರೆ ಈ ಕಡೆಯೂ ಕೂಡ ಹೆಚ್ಚು ಕಡಿಮೆ ಒಂದು 100-150 ಮೀಟರ್. ಈ ಕಡೆ ಒಂಚೂರು ಕಡಿಮೆ ಆಗುತ್ತೆ ಬಿಡಿ, ಸೈಕಲ್ಗೆ ಒಂದು 100 ಮೀಟರ್ ಆಗಬಹುದು. ಆದ್ರೆ ಮನೆಯಿಂದ ಇಲ್ಲಿಗೆ ಹೆಚ್ಚು ಕಡಿಮೆ 200 ಮೀಟರ್ ಆಗಬಹುದು. ಅಂದ್ರೆ ಅಂದಾಜಾಗಿ ಹೇಳ್ತಾ ಇರುವಂತದ್ದು, ನಾವು ಸರಿಯಾಗಿ ಇಷ್ಟೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಹೆಚ್ಚು ಕಡಿಮೆ ಈ ರೀತಿಯಾದಂತಹ ಒಂದು ಅಂದಾಜಾಗುವಂಥದ್ದು. ಈ ರಸ್ತೆಯಲ್ಲೇ ಓಡಾಟ ಮಾಡಬೇಕು, ಬೇರೆ ಯಾವುದೇ ರೀತಿಯಾದಂತಹ ದಾರಿ ಇಲ್ಲ. ಆತ ಸ್ಕೂಲ್ಗೆ ಹೋಗ್ಬೇಕಾದ್ರೂ ಕೂಡ ಇದೇ ದಾರಿಯನ್ನ ಬಳಕೆ ಮಾಡ್ಕೊಳ್ತಾ ಇದ್ದ, ಸೈಕಲ್ನ ಅಲ್ಲೇ ಸ್ಟಾಪ್ ಮಾಡಿ ಬರ್ತಾ ಇದ್ದ. ಅಲ್ಲಿ ನಾನು ಇಕ್ಕಟ್ಟಾದಂತ ಸ್ಥಳ ಇರೋದ್ರಿಂದ ಸುಮಂತ್ ತನ್ನ ಮನೆ ಹತ್ರ ಸೈಕಲ್ ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇದೊಂದು ಮುಖ್ಯವಾಗಿ ನೀವು ಗಮನಿಸಲೇಬೇಕು. ಯಾಕಂತಂದ್ರೆ ಕೆಲವೊಂದಿಷ್ಟು ಜನ ಹೇಗೆ ಬೇಕಾದ್ರೂ ಮಾತನಾಡ್ತೀರಿ, ಅದು ಮಾತನಾಡುವಂತ ವಿಚಾರ ಅಲ್ಲ. ಹಾಗಾಗಿ ಒಂದು ಮಗುವಿನ ಸಾವಿದೆ, ಸಾವಿಗೆ ನ್ಯಾಯ ಬೇಕಾಗಿದೆ. ಎಲ್ಲಾ ವಿಚಾರದಲ್ಲೂ ಮಾತನಾಡೋದೇ ಒಂದು ಮುಖ್ಯ ಆಗೋದಿಲ್ಲ, ಒಂದು ಮಗುವಿನ ಸಾವಿಗೆ ನ್ಯಾಯ ಕೂಡ ಬೇಕಾಗುತ್ತೆ. ಸೊ ಈಗ ನಾವು ಈ ಒಂದು ದಾರಿಯಲ್ಲಿ ಸುಮಂತ್ ಬರ್ತಾನೆ, ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಇಂಚಿಂಚಾದಂತ ಒಂದು ಸ್ಥಳವನ್ನ ನಿಮ್ಮ ಮುಂದೆ ವಿವರಿಸ್ತಾ ಇದ್ದೇನೆ. ಹೇಗಿತ್ತು ಆ ಸನ್ನಿವೇಶ, ಹೇಗಿತ್ತು ಆತ ಓಡಾಟ ಮಾಡುವಂತ ಸ್ಥಳ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡ್ತಾ ಇರುವಂತ ಉದ್ದೇಶ ಹಾಗೆ. ಸೊ ಈ ಕಡೆ ನನ್ನ ಹಿಂದಿನ ಭಾಗವನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಅಲ್ಲಿ ಮೆಟ್ಟಲುಗಳಿದ್ದಾವೆ. ಮೆಟ್ಟಲುಗಳಂದ್ರೆ ಮಾಡಿರುವಂತದ್ದೆಲ್ಲ ಕೃತಕವಾಗಿ ಓಡಾಟ ಮಾಡೋದ್ರಿಂದ ಅಲ್ಲಿ ಆ ರೀತಿಯಾದಂತಹ ಮೆಟ್ಟಲುಗಳಿದ್ದಾವೆ. ನಾನು ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಈಗ ತೋರಿಸ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಇರಬಹುದು. ಈ ಕಡೆಗೆ ಯಾವ ರೀತಿಯಾದಂತಹ ಒಂದು ಮೆಟ್ಟಲುಗಳಿದ್ದಾವೆ. ಸೊ ಇಲ್ಲಿ ಶೆಡ್ ಕೂಡ ಇದೆ. ಆತ ಕಾಲ್ ಜಾರಿ ಬಿದ್ದಿದ್ರೆ ಅಲ್ಲಿ ಬೀಳೋದಕ್ಕೆ ಹೇಗೆ ಸಾಧ್ಯ, ಈ ರೀತಿಯಾದಂತ ಪ್ರಶ್ನೆ ಕಾಡುತ್ತೆ. ಸಹಜವಾಗಿ ಕೆಲವೊಂದಿಷ್ಟು ಜನ ಆ ರೀತಿಯಾದಂತ ಅನುಮಾನದಲ್ಲೂ ಕೂಡ ನೋಡೋದಾದ್ರೆ, ಈಗ ಈ ಆತ ಓಡಾಟ ಮಾಡುವಂತ ಪ್ಲೇಸ್ ಇದು, ಬಿದ್ರೆ ಈ ಇದಕ್ಕೆ ಬೀಳ್ಬೇಕಾಗುತ್ತೆ. ಅಂದ್ರೆ ಈ ಕಡೆ ಒಂದು ಜಾಗ ಇದೆ, ಸೊ ಈ ಜಾಗಕ್ಕೆ ಬೀಳ್ಬೇಕಾಗತ್ತೆ. ಅದರಲ್ಲೂ ಕೂಡ ಆತ ಆ ಕಡೆಯಿಂದ ಬಂದ್ರು ಕೂಡ ಅಲ್ಲಿಗೆ ಬೀಳ್ಬೇಕಾಗತ್ತೆ. ಆ ಕಡೆ ಏನಾದ್ರೂ ಬಂದು ಕಾಲ್ಜಾರಿ ಬಿದ್ದರೆ ಅಲ್ಲಿಗೆ ಬೀಳ್ಬೇಕಾಗತ್ತೆ. ಆದ್ರೆ ಸ್ಪಷ್ಟವಾಗಿ ನಾನು ಅಲ್ಲಿ ಕಲ್ಲನ್ನ ನಿಮಗೆ ಯಾಕೆ ಒತ್ತಿ ತೋರಿಸ್ದೆ ಆಗ ಅಂತಂದ್ರೆ, ಅಲ್ಲಿ ಹೇಗೆ ಬೀಳೋದಕ್ಕೆ ಸಾಧ್ಯ? ಸಹಜವಾಗಿ ಈ ಒಂದು ಸುಮಂತನ್ನ ಯಾರೋ ಕೊಲೆ ಮಾಡಿ ಪ್ಲಾನ್ ಮಾಡಿ ಬಿಸಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸುಮಂತ್ನ ಕೊಲೆ ಆಗಿದೆ ಅನ್ನೋದಕ್ಕೆ ಸಾವಿರಾರು ರೀತಿಯಾದಂತ ಒಂದು ಸಂಶಯಗಳಿದ್ದಾವೆ, ಸಾವಿರಾರು ರೀತಿಯಾದಂತ ಅನುಮಾನಗಳು ಕೂಡ ಇಲ್ಲಿ ಕಾಡ್ತಾ ಇದ್ದಾವೆ. ಆದ್ರೆ ಸುಮಂತ್ ಸಹಜವಾಗಿ ಮತ್ತು ಸುಮಂತ್ನ ಸಾವು ಅಸಹಜ ಸಾವು ಅನ್ನೋದಕ್ಕೆ ಯಾವುದೇ ರೀತಿಯಾಗಿ ಒಂದು ಕುರುಹುಗಳು ಅಥವಾ ಯಾವುದೇ ರೀತಿಯಾಗಿ ಸಾಕ್ಷಿಗಳು ಇಲ್ಲಿ ಇಲ್ಲ. ಬದಲಿಗೆ ಕೊಲೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ನಿಮಗೆ ಇದನ್ನ ವಿಶ್ಲೇಷಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ನಾನು ಹೇಳಿದ ಹಾಗೆ ಈ ಕಡೆ ಏನಾದ್ರು ಕಾಲ್ಜಾರಿ ಬಿದ್ರೆ ಈ ಕಡೆ ಬೀಳ್ಬಹುದು, ಬಿಟ್ರೆ ಈ ಕಡೆ ಬೀಳುವಂತ ಸಾಧ್ಯತೆ ಕಡಿಮೆ ಇರುತ್ತೆ ಬಿಡಿ. ಯಾಕಂತಂದ್ರೆ ಈ ಕಡೆ ಎತ್ತರವಾದಂತ ಪ್ರದೇಶ ಇದೆ, ಒಂದು ವೇಳೆ ಬಿದ್ರೂ ಕೂಡ ಈ ಕಡೆಗೆ ಬೀಳಬಹುದು. ಅದರಲ್ಲೂ ಕೂಡ 5 ಗಂಟೆ ಆಸುಪಾಸು ನಿದ್ದೆಗಣ್ಣಲ್ಲೂ ಕೂಡ ಬರ್ತಾ ಇರಲಿಲ್ಲ ಆತ. ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ, ಸ್ನೇಹಿತರ ಜೊತೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಖುಷಿಯಿಂದ ಬರ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ತುಂಬಿಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಜನಗಳು ಓಡಾಟ ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಕೃತಕವಾಗಿ ಈ ರೀತಿಯಾಗಿ ಒಂದು ಮೆಟ್ಟಿಲುಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಕೂಡ ನಾವು ಇಲ್ಲಿ ಗಮನಿಸೋದಾದ್ರೆ, ಇಲ್ಲೊಂದು ನಿಮಗೆ ಮುಖ್ಯವಾಗಿ ನಾನು ಒಂದು ಪಾಯಿಂಟ್ ಆಫ್ ಈ ಒಂದು ಇದಕ್ಕೆ ಕೇಸ್ಗೆ ತೋರಿಸ್ತೀನಿ. ಯಾಕೆ ಅಂತಂದ್ರೆ, ಸುಮಂತ್ ಆ ಕಡೆಯಿಂದ ನಡ್ಕೊಂಡು ಬರಬೇಕು. ಸುಮಂತ್ ಹೋಗ್ಬೇಕಾದ್ರೆ ಈ ಕಡೆ ಒಂದು ದಾರಿ ಇದೆ, ಅದು ಬೇರೆ ದಾರಿ. ಈ ಕಡೆಯೂ ಕೂಡ ಬೇರೆ ಬೇರೆ ತೋಟಕ್ಕೆ ಬೇರೆ ಬೇರೆ ಮನೆಗೆ ಹೋಗುವಂತ ದಾರಿ. ಸುಮಂತ್ ಧನು ಪೂಜೆಗೆ ಹೋಗ್ಬೇಕಾದ್ರೆ, ಅವರ ಮನೆಗೆ ಹೋಗ್ಬೇಕಾದ್ರೆ ಅವರ ಮನೆ ಈ ಕಡೆಗಿದೆ. ಅಂದ್ರೆ ಈ ಕಡೆಯಿಂದ ಒಂಚೂರು ತೋಟದ ಪಕ್ಕದಲ್ಲಿ ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ಸುಮಂತ್ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿಂದ ಬರ್ತಾನೆ, ಇಲ್ಲಿಂದ ಬಂದು ಇಲ್ಲಿ ಹತ್ಕೊಂಡಿರ್ತಾನೆ. ಸೊ ಇಲ್ಲೇ ಹತ್ಕೊಳ್ಬೇಕು, ಬೇರೆ ಬೇರೆ ದಾರಿಗೆ ಆತ ಓಡಾಡ್ತಾ ಇರಲಿಲ್ಲ, ಬೇರೆ ದಾರಿಗೂ ಕೂಡ ಆತ ಹೋಗ್ತಾ ಇರಲಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಹಾಗಾಗಿ ಮಾಹಿತಿಯ ಪ್ರಕಾರ ಸುಮಂತ್ ಈ ಕಡೆಯಿಂದ ಓಡಾಟ ಮಾಡ್ತಾ ಇದ್ದ, ಇಲ್ಲಿಂದ ಬರ್ತಾ ಇದ್ದ, ಬಂದು ಆತ ಈ ಕಡೆಗೆ ಮತ್ತೆ ಸ್ನೇಹಿತರ ಜೊತೆ ಸೇರ್ಕೊಂಡು ಧನು ಪೂಜೆಗೆ ಹೋಗಬೇಕಾಗಿತ್ತು. ಸೊ ಸುಮಂತ್ನ ದೇಹ ಸಿಕ್ಕಿರುವಂತದ್ದು ಇಲ್ಲಿ ಈಗ ನಿಮಗೆ ಕಾಣಿಸುತ್ತಾ ಇರುವ ಗೊತ್ತಿಲ್ಲ, ಸ್ಪಷ್ಟವಾಗಿ ನಾನು ತೋರಿಸ್ತಾ ಇರುವಂತದ್ದು ಈ ನಿಟ್ಟಿನ ಎತ್ತರದಲ್ಲಿ ನಿಂತ್ಕೊಂಡಿರೋ ಕಾರಣದಿಂದಾಗಿ ಒಂದಿಷ್ಟು ಗಿಡಗಳು ಬಳ್ಳಿಗಳು ಬೆಳೆದುಕೊಂಡಿರೋ ಕಾರಣದಿಂದಾಗಿ. ಹಾಗಾಗಿ ಹೀಗೆ ಹೋಗಿ ಸುಮಂತ್ನ ದೇಹ ಅಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ?
ಸುಮಂತ್ನ ಯಾರೋ ಕೊಲೆ ಮಾಡಿ ಹಾಕೋದಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಸೊ ನಾವಿಲ್ಲಿ ಹಿಂದೆಯೂ ಕೂಡ ಗಮನಿಸಬಹುದು, ಒಂದ್ ವೇಳೆ ಕಾಲು ಜಾರಿ ಬಿದ್ದಿದ್ರು ಕೂಡ ನನ್ನ ಆಗಲೇ ಕೆಲವೊಂದಿಷ್ಟು ಅನುಮಾನಗಳು ಆ ನಿಟ್ಟಿನಲ್ಲೂ ಕೂಡ ನಾವು ಗಮನಿಸಿದ ಹಾಗೆ, ಒಂದ್ ವೇಳೆ ಕಾಲು ಜಾರಿ ಬಿದ್ದ ಅಥವಾ ಇನ್ನೇನೋ ಆಗಿದೆ ಅಂದ್ರೆ ಈ ಕಡೆಗೆ ಬೀಳ್ಬೇಕಾಗತ್ತೆ ಅಥವಾ ಈ ಕಡೆಗೆ ಆತನ ಬಾಡಿ ಸಿಗಬೇಕಾಗಿತ್ತು, ಬದಲಿಗೆ ಕಲ್ಲಿನ ಮೇಲೆ ರಕ್ತ ಇತ್ತು, ಆ ಕಡೆಗೆ ರಸ್ತೆಯಲ್ಲೆಲ್ಲವೂ ಕೂಡ ರಕ್ತದ ಕಲೆಗಳು ಕೂಡ ಕಾಣಿಸ್ತಾ ಇದ್ವು. ಸೊ ಆ ನಿಟ್ಟಿನಲ್ಲಿ ಇರಬೇಕಾದ್ರೆ ಸುಮಂತ್ನ ಕೊಲೆ ಆಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ನಾವೀಗ ಇಲ್ಲಿ ಗ್ರೌಂಡ್ ಅಲ್ಲಿ ಇರುವ ಕಾರಣದಿಂದಾಗಿ ಹೇಗೆಲ್ಲ ಆಗಿರಬಹುದು ಅನ್ನುವಂಥದ್ದು ಒಂದಿಷ್ಟು ಅನುಮಾನಗಳು ಇಟ್ಕೊಳ್ತಾವಲ್ಲ, ಆ ಅನುಮಾನಕ್ಕೆ ಸ್ಪಷ್ಟವಾಗಿ ಏನೇನೆಲ್ಲ ವಿಶ್ಲೇಷಣೆಗಳು ಇರಬಹುದು ಅಥವಾ ಏನೇನೆಲ್ಲ ಒಂದಿಷ್ಟು ಸಾಕ್ಷಿಗಳು ಇರಬಹುದು ಅನ್ನೋದಕ್ಕಾಗಿ ನಿಮಗೆ ಇದೊಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಸೊ ಹಾಗಾಗಿ ಈ ರೀತಿಯಾದಂತ ಒಂದು ಇನ್ನೆಲ್ಲವೂ ಕೂಡ ನಡೆದಿರುವಂತದ್ದು ಯಾರೋ ಪ್ಲಾನ್ ಮಾಡಿ ಸ್ಪಷ್ಟವಾಗಿ ಸುಮಂತನನ್ನ ಕೊಲೆ ಮಾಡಿ ಈ ನೀರಿಗೆ ಎಸೆದಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸ್ಪಷ್ಟವಾಗಿ ಸುಮಂತನ ಕೊಲೆ ಆಗಿದೆ, ಆ ಕೊಲೆಗೆ ನ್ಯಾಯ ಬೇಕಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಇನ್ನು ನಾನು ನಿಮಗೆ ಇನ್ನೊಂದು ಸ್ಪಷ್ಟವಾಗಿ ಆಗಲೇ ನೀವು ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ, ಸುಮಂತ್ ಓಡಾಟ ಮಾಡುವಂತ ಸ್ಥಳ ಇದು. ಸುಮಂತ್ನ ಮನೆ ಇಲ್ಲಿಂದ ಮುಂದಕ್ಕಿದೆ, ನಾನು ಅದನ್ನು ಕೂಡ ನಿಮಗೆ ಆಮೇಲೆ ತೋರಿಸ್ಬಿಡ್ತೀನಿ ವರದಿ ಮಾಡ್ತಾ. ಸೊ ಇಲ್ಲಿ ಕೃತಕವಾಗಿ ಇಲ್ಲಿನ ಜನರು ನಿರ್ಮಾಣ ಮಾಡಿಕೊಂಡಿರುವಂತಹ ಮೆಟ್ಲುಗಳಿವು. ಸೊ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಓಡಾಟಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಸೊ ಆಗ್ಲೇ ನಾವು ಸುಮಂತ್ನ ಸೈಕಲ್ ಕೂಡ ಗಮನಿಸ್ತಿದ್ವಲ್ಲ, ಆ ಸೈಕಲ್ ನ ಗಮನಿಸುವ ರೀತಿಯಲ್ಲಿ ಇಲ್ಲಿಯೂ ಕೂಡ ಕಂಬಗಳನ್ನು ಹಾಕೊಂಡಿದ್ದಾರೆ. ಲೈಟ್ ನ ಕಂಬಗಳಾಗಿರ್ಬೋದು ಅಥವಾ ತೋಟದಲ್ಲಿ ಬೇಲಿಗೆ ಅಥವಾ ಆ ರೀತಿಯಾದಂತಹ ಕಂಬಗಳು ಏನಿರ್ತಾವೆ ಅಥವಾ ಬೇಡ ಅನ್ನೋದು ಒಂದು ಗಟ್ಟಿಯಾದಂತಹ ವಸ್ತುಗಳು ಏನಿರ್ತಾವೋ ಅವುಗಳನ್ನ ಹೇಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಬಳಕೆ ಮಾಡ್ಕೊಂಡಿದ್ದಾರೆ. ಅಥವಾ ಕಾಲ್ ಜಾರಿ ಬಿದ್ದರೆ ಇಲ್ಲಿಯೂ ಕೂಡ ಬೀಳಬಹುದಿತ್ತು ಸುಮಂತ್, ಅಲ್ಲಿ ಹೇಗೆ ಬೀಳೋದಕ್ಕೆ ಸಾಧ್ಯ ಅನ್ನುವಂತ ಅನುಮಾನ ಕಾಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸುಮಂತ್ನ ಮನೆ ಈ ಕಡೆಗೆ ಇದೆ. ಸುಮಂತ್ನ ತಂದೆ ತಾಯಿಗಳು ಕೂಡ ಈ ಕುರಿತಾಗಿ ಸಾಕಷ್ಟು ನೋವಿನಲ್ಲಿದ್ದಾರೆ. ಅವರಿಗೂ ಕೂಡ ಪ್ರತಿದಿನ ಮಗನ ಸಾವಿನ ಬಗ್ಗೆ ಯೋಚನೆಗಳಿದೆ, ಸಾಕಷ್ಟು ನೋವುಗಳಿದೆ. ಅದನ್ನ ಯಾರ ಮುಂದೆ ಹೇಳ್ಕೊಂಡ್ರು ಕೂಡ ಏನು ಲಾಭ ಅಥವಾ ಏನು ಲಾಭ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನೋವು ಕಡಿಮೆ ಆಗೋದಿಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಹಾಗಾಗಿ ತಮ್ಮ ಮಗನನ್ನ ಕಳೆದುಕೊಂಡಿರುವಂತಹ ನೋವಿನಲ್ಲಿ ಆ ಕುಟುಂಬ ಬದುಕ್ತಾ ಇದೆ. ಆ ನೋವನ್ನು ನುಂಗಿಕೊಂಡು ತಮ್ಮ ಇಬ್ಬರು ಮಕ್ಕಳಿದ್ದಾರೆ, ಒಂದು ಹೆಣ್ಣು ಮತ್ತು ಗಂಡು ಇದೆ. ಅವರ ಭವಿಷ್ಯಕ್ಕೂ ಕೂಡ ಅವರು ಯೋಚನೆ ಮಾಡಬೇಕಾಗುತ್ತೆ. ಕೇವಲ ಸಾವನ್ನಪ್ಪಿರುವಂತಹ ಮಗನ ಬಗ್ಗೆನೇ ಯೋಚನೆ ಮಾಡೋದ್ರಲ್ಲಿ ಜೀವನ ಹೋಗ್ಬಿಟ್ರೆ ಇನ್ನು ಉಳಿದ ಮಕ್ಕಳ ಭವಿಷ್ಯಕ್ಕೂ ಕೂಡ ಅವರು ಒಂದಿಷ್ಟು ನೆರವಾಗಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟು ಅವರಲ್ಲೂ ಕೂಡ ಸಾಕಷ್ಟು ನೋವು ಅಂತದೆಲ್ಲವೂ ಕೂಡ ಇದ್ರು, ಅವನ್ನೆಲ್ಲವನ್ನು ಕೂಡ ಮರೆಮಾಚಿ ಜನರ ಎದುರಿಗೆ ನಗ್ನಗ್ತಾ ಬದುಕ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಷ್ಟೇ. ಆದ್ರೆ ಅವರ ಒಳಗಿರುವಂತಹ ನೋವು ಇದೆಯಲ್ಲ, ಆ ಮಗನನ್ನ ಕಳೆದುಕೊಂಡಿರುವಂತಹ ನೋವು ಇದೆಯಲ್ಲ, ಆ ತಂದೆ ತಾಯಿಗಳಿಗೆ ಬಿಟ್ರೆ ಮತ್ತೆ ಯಾರಿಗೂ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ನೋವುಗಳು ಏನು ಎಂಬುದನ್ನು ಕೂಡ ಒಂದಿಷ್ಟು ನಾವು ಗಮನಿಸ್ತಾ ಹೋಗೋಣ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಒಂದು ಮುಂದಿನ ಒಂದು ಹಂತದಲ್ಲಿ ಅವರನ್ನು ಕೂಡ ನೀವು ಅವರು ಹೇಳಿರುವಂತಹ ಮಾತುಗಳೇನು, ಅವರಿಗೆ ನೋವುಗಳು ಯಾವ ರೀತಿಯಾದಂತಹ ನೋವುಗಳಿದ್ದಾವೆ, ಸೊ ಮಗನ ಬಗ್ಗೆ ಅವರ ಒಂದು ಅಭಿಪ್ರಾಯಗಳೇನಿದೆ, ಸೊ ಅವರ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಕೂಡ ಒಂದಿಷ್ಟು ಅವರ ಬಾಯಾರೇನೆ ನಾನು ಕೇಳಿಬಿಟ್ಟು ಅವರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ತಮ್ಮ ನೋವನ್ನು ಹಂಚ್ಕೊಳ್ತಾರೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈಗ ಸುಮಂತ್ ಸಾವಾಗಿ 2 ತಿಂಗಳು ಕಳೆದೋಯ್ತು. ಹೌದು. ಇದರ ಮಧ್ಯೆ ಸಾಕಷ್ಟು ರೀತಿಯಾಗಿ ಗೊಂದಲ ಅನುಮಾನ ಎಲ್ಲ ಉಟ್ಕೊಂಡಿತ್ತು. ಹೌದು. ಇದ್ರ ಬಗ್ಗೆ ಈಗ 2 ತಿಂಗಳು ಕಳೆದೋದ್ರೂ ಕೂಡ ನ್ಯಾಯ ಸಿಗುವಂತ ಭರವಸೆಯೂ ಕೂಡ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಂದು ಸುಮಂತ್ನ ಬಗ್ಗೆ ಹೇಳೋದಾದ್ರೆ ಏನನ್ನು ಹೇಳ್ತೀರಿ ಮತ್ತು ಈ ಕೇಸ್ನ ಕುರಿತಾಗಿ ನಿಮ್ಮ ಅಸಮಾಧಾನ ಏನಿದೆ ಈ ಸದ್ಯಕ್ಕೆ? ಸುಮಂತ್ ತುಂಬಾ ಅಪಾರ ಚುರುಕಿನ ಹುಡುಗ. ವಿದ್ಯಾಭ್ಯಾಸದಲ್ಲಿಯೂ ಕೂಡ ತುಂಬ ಚುರುಕಿದ್ದ ಅವನು. ವಿದ್ಯಾಭ್ಯಾಸದಲ್ಲಿ ಆಗಲಿ ಮತ್ತೆ ಯಾವುದೇ ಪ್ರಾಜೆಕ್ಟ್ ಮಾಡೋದಾಗ್ಲಿ ಮತ್ತೆ ಕಸದಿಂದ ರಸ ಅಂತೇಳಿ ಯಾವುದೇ ಕೃಷಿಯಲ್ಲಿ ಆಗಲಿ ಎಲ್ಲದರಲ್ಲಿ ತುಂಬ ಚುರುಕಿನ ಹುಡುಗ. ಅವನನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ತುಂಬ ಏನಾದರೂ ಮಾತಾಡೋದಿದ್ರೆ ಅವನೇ ಬಂದು ಮಾತಾಡಿ ನಗಿಸ್ತಾ ಇದ್ದ ನಮ್ಮನ್ನೆಲ್ಲ. ತುಂಬ ಬೇಸರ ಆಗ್ತದೆ. ಈಗ ಬೆಳಗ್ಗೆ ಕಾಪಿಗೆ ಎಲ್ಲ ಆಗುವಾಗ ಅವನ ಎದ್ದು ಕಾಪಿಗೆ ಬರುವಾಗ ಬೇರೆ 2 ಮಕ್ಕಳು ಬರುವಾಗ ಅವನ ನೆನಪಾಗ್ತದೆ. ಮತ್ತೆ ಸಂಜೆ 5 ಗಂಟೆ ಆಗುವಾಗ ನೆನಪಾಗ್ತದೆ. ಮರೀಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ. 5 ಗಂಟೆ ಬರ್ತಾ ಇದ್ದ ಮನೆಗೆ ಹೌದು ಸ್ಕೂಲಿಂದ. ಹೌದು. ಈಗ 2 ಮಕ್ಕಳು ಬರ್ತಾರೆ, ಆತ ಇಲ್ಲ ಮಗ ಇಲ್ಲ ಅನ್ನೋದು ನೋವು. ಹೌದು. ಅದೇ 2 ತಿಂಗಳು ಕಳೆದಾದ್ರೂ ಪೊಲೀಸ್ ಇಲಾಖೆಯಿಂದ ಇದುವರೆಗೂ ಮಗುವಿನ ಸಾವಿಗೆ ನ್ಯಾಯ ಏನು ಸಿಕ್ಕಿಲ್ಲ, ಮತ್ತೆ ಏನು ಅನ್ನೋದು ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀವಿ ಅಂತ? ನಮಗೆ ಇಲ್ಲಿವರೆಗೆ ಯಾವ ಪೊಲೀಸರು ಕೂಡ ನಮ್ಮಲ್ಲಿ ಇದು ಯಾವ ವಿಷಯವನ್ನು ಕೂಡ ಹೇಳ್ತಾ ಇಲ್ಲ ನಮಗೆ. ಹಾಗೆ ಯಾವುದಾದ್ರೂ ವಿಷಯ, ಬೈಕಿನ ವಿಷಯ ಆಗಲಿ, ಆದರೆ CC ಕ್ಯಾಮರಾ ಇಲ್ಲದ ಅಲ್ಲೇ ಬೈಕ್ ಹೋದ್ರೆ ಏನಾದರೂ ಘಟನೆ ನಡೆದ್ರೆ ಅವ್ರಿಗೆ ಹಿಡಿದು ಕೊಡ್ಲಿಕ್ಕಿಲ್ವಾ? CC ಕ್ಯಾಮರಾ ಅಲ್ಲಿ ಮೈರಾಣಿಕೆ ಅವರಿಗೆ ಅಲ್ಲಿದೆ CC ಕ್ಯಾಮರಾ, ಅಲ್ಲಿವರೆಗೆ CC ಕ್ಯಾಮರಾವೇ ಇಲ್ಲ ಇಲ್ಲಿ.
ಇಲ್ಲಿಂದ ಅಲ್ಲಿವರೆಗೆ ಇಲ್ಲ. ಅಲ್ಲಿ ಆಚೆ ರೋಡಲ್ಲಿ ಹೋದ್ರೆ ಮದ್ದಡ್ಕದಲ್ಲಿ ಏನೋ ಒಂದು CC ಕ್ಯಾಮರಾ ಇದೆ, ಅಲ್ಲಿವರೆಗೆ CC ಕ್ಯಾಮರಾ ಇಲ್ಲ. ಆದ್ರೆ ಈ ಏರಿಯಾದಲ್ಲಿ ಏನ್ ನಡೆದ್ರು ಕೂಡ ಅವರು ಹಿಡಿದು ಕೊಡುವ ಇದು ಕೊಡ್ಲಿಕ್ಕೆ ಇಲ್ವಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅವ್ರು ಇಲ್ಲಿ ಹುಡುಕ್ಬೇಕಲ್ಲ. ಅಲ್ಲ, CC ಕ್ಯಾಮರಾದಲ್ಲಿ ಸಿಗ್ಲಿಲ್ಲ, ಬೈಕ್ ಸಿಗ್ಲಿಲ್ಲ ಅಂತ ಹೇಳ್ತಾರೆ, ಸರಿ ಒಪ್ಪುತ್ತೇನೆ ನಾನು, CC ಕ್ಯಾಮರಾದಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ. ಅಲ್ಲಿವರೆಗೆ ಅವರು ಇದು ಮನೆಗೆ ಹೋಗಿ ಅಲ್ಲೇ ಆ ಸೈಡ್ ಅಲ್ಲೆಲ್ಲ ಹುಡುಕ್ಬೇಕಲ್ಲ, ಅವರು ಹುಡುಕಿ ಇದು ನಮಗೆ ತಿಳಿಸ್ಬೇಕಲ್ಲ. CC ಕ್ಯಾಮರಾದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು ಮತ್ತೆ ಹುಡುಕ್ತಾ ಇಲ್ವಾ ಅಂತ ಹೇಳಿ ನನಗೆ ಅನಿಸ್ತದೆ. ಅಂದ್ರೆ ನಮಗೆ ಯಾವ ಮಾಹಿತಿ ಕೂಡ ಸಿಗ್ತಾ ಇಲ್ಲ, ಸರಿಯಾಗಿ ಮಾಹಿತಿನೇ ಸಿಗ್ತಿಲ್ಲ ಸುಮಂತ್ ಅವರಿಗೆ ಸಂಬಂಧಪಟ್ಟ ಇಲ್ಲ. ಅಂದ್ರೆ ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನು ಬಂದಿಲ್ಲ, ಅದ್ರ ಬಗ್ಗೆನೂ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಇಲ್ಲ. ಅಂದ್ರೆ ಪೊಲೀಸ್ ಇಲಾಖೆಯಿಂದ ಒಟ್ಟು ನಿಮಗೆ ಸರಿಯಾದ ರೀತಿಯಾಗಿ ಸ್ಪಂದನೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ಅಂದ್ರೆ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ನಿಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ. ಈಗ CC ಕ್ಯಾಮ್ರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, CC ಕ್ಯಾಮ್ರಾ ಇಲ್ಲ ಅಂತಂದ್ರೆ ಅಥವಾ ಯಾವುದೇ ಸಾವಾದ್ರೂ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರ ಅನ್ನೋ ಪ್ರಶ್ನೆ ನಿಮ್ಗೆ. ಹೌದು. ಈಗ ಒಂದು ಸಾವಾಗಿರುವಂತದಕ್ಕೆ ನ್ಯಾಯ ಬೇಕು, ಆದ್ರೆ ಇವರು ನ್ಯಾಯ ಕೊಡಿಸ್ತಾ ಇಲ್ಲ. ಈಗ ಪೊಲೀಸ್ ಇಲಾಖೆಯ ಮೇಲೆ ನೀವು ಕೂಡ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರಿ ಸಂದರ್ಭಕ್ಕೆ. ಅದೇ ಈಗ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೈಕ್ ವಿಚಾರವೂ ಕೂಡ ಇಲ್ಲಿ ಸದ್ಯ ಕೇಳಿಸ್ತಾ ಇರುವಂತದ್ದು. ಅದ್ರ ಬಗ್ಗೆಯೂ ಕೂಡ ನಿಮ್ಗೆ ಗಮನಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ. ಏನು ಇರ್ಬೋದು, ನಿಮ್ಗೆ ಏನು ಅನುಮಾನ ಅದ್ರ ಬಗ್ಗೆ ಏನಾದ್ರೂ ಕಾಡ್ತಾ ಇದೆಯಾ ಹೇಗೆ? ಅಂದ್ರೆ ಫಸ್ಟಿನ ಬೈಕ್ ಹಾಗೆ ಹೋಗಿದೆ ಅಲ್ವಾ, ಇದು ಎರಡನೇ ಒಂದು ವಾರ 2 ವಾರ ಏನೋ ಕಳೆದು ಬೈಕ್ ಒಂದು ಇಲ್ಲ ಬಂದಿದೆ ಅಂತ ಹೇಳಿ ಸುದ್ದಿ ಸಿಕ್ಕಿದೆ ನಮಗೆ. ಪೊಲೀಸಿನವರಿಗೆ ಇದು ಹೀಗೆ ಬೈಕ್ ಬಂದಿದೆ ಅಂತೇಳಿ ಬೇರೆಯವರು ಹೇಳಿದ್ರು ನಮಗೆ. ಆವಾಗ ನಾವು ಪೊಲೀಸರಲ್ಲಿ ಹೇಳಿದೆ, ಇದು ಹೀಗೆ ಬೈಕ್ ಬಂದಿದೆ ಅಂತೇಳಿ. ಏನ್ ಬೈಕ್ ಅದು ಅಂತ, ಯಾವ ವಿಷಯಕ್ಕೆ ಬಂದದ್ದು ಅಂತ ಹೇಳಿದೆ. ಅದಕ್ಕೆ ಅದು ಬೇರೆ ವಿಷಯಕ್ಕೆ ಅದು ಬೈಕ್ ನಾವು ವಿಚಾರಣೆ ಮಾಡಿ ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಯಾರು ಅಂತ ಗೊತ್ತಾಗಿದೆಯಾ ಅಥವಾ ಇಲ್ವಾ? ಅದು ಯಾರು ಬಂದದ್ದು, ಯಾಕೆ ಬಂದದ್ದು ಅದು ಗೊತ್ತಾಗಿಲ್ಲ. ಅದುವರೆಗೂ ಮಾಹಿತಿ ಏನು ಕೊಟ್ಟಿಲ್ಲ. ಈಗ ಪ್ರಾಜೆಕ್ಟ್ ಬಗ್ಗೆ ಕೂಡ ನೀವು ಮಾತನಾಡ್ತಿದ್ರಿ. ಆಗ ನನ್ನ ಮಗ ಇಷ್ಟೊಂದು ಪ್ರಾಜೆಕ್ಟ್ ಮಾಡಿದ್ದ, ಒಂದು ಕಡೆ ತುಂಬಾ ಚೆನ್ನಾಗಿತ್ತು, ಮತ್ತೆ ಮನೆಯ ಕಡೆಗೂ ಕೂಡ ತುಂಬಾ ಚೆನ್ನಾಗಿದ್ದ. ಅವ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಇವತ್ತು ಬೇಜಾರಾಗ್ತದೆ. ಸೊ ಹಾಗಾಗಿ ಈಗ ಹೇಗಿದ್ದ ನಿಮ್ಮ ಜೊತೆ ಒಡನಾಟ ಎಲ್ಲ ಹೇಗಿತ್ತು ಮಗನದ್ದು? ತುಂಬಾ ಖುಷಿಯಲ್ಲಿ ಇದ್ದ, ನನ್ನಲ್ಲಿ ಕ್ಲೋಸ್ ಆಗಿದ್ದ, ಅಷ್ಟೊಂದು ಕ್ಲೋಸ್ ಆಗಿದ್ದ. ಅವನ ಅನ್ನ ಬರುವಾಗ 6:30 ಆಗ್ತದೆ ಬರುವಾಗ, ಇಲ್ಲಿ ತಲುಪುವಾಗ. ಅಲ್ಲಿವರೆಗೆ ಅವನು 5 ಗಂಟೆಗೆ ಬಂದು ಕಾಫಿ ಕುಡಿದು ನನ್ನ ಒಟ್ಟಿಗೆನೆ ತುಂಬಾ ಕ್ಲೋಸ್ ಆಗಿದ್ದ. ನನಗೆ ತರಲೆ ಮಾಡುತ್ತಾ, ಕೀಟಲೆ ಮಾಡುತ್ತಾ, ಎಲ್ಲ ಮಕ್ಕಳಾಗೆ, ಸಣ್ಣ ಮಕ್ಕಳಾಗೆ ಮಾಡ್ತಾ ಇದ್ದ ನನ್ನ ಹತ್ರ. ನೀವು 9ನೇ ಕ್ಲಾಸ್ ಅನ್ನು ಓದ್ತಾ ಇದ್ದ ಅಂತ ಸುಮಾರು? ಹೌದು, 9ನೇ ಕ್ಲಾಸ್. ಕೂಡ ನಿಮಗೆ ಇನ್ನೂ 6 ವರ್ಷದ ಮಗು ಅಂತ ಅದೇ ತರ ಮಾಡ್ತಾ ಇದ್ದ. ಅಂದ್ರೆ ಈಗ ನಿಮ್ಮಲ್ಲಿ ಹೇಳ್ಕೊಳ್ಳಕ್ ಆಗದಿರುವಂತ ನೋವಿದೆ, ಆದ್ರೂ ಕೂಡ ಹೇಗೆ ಹೇಳ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಸಾಕಷ್ಟು ಜನ ಇದ್ರ ಕುರಿತಾಗಿಯೂ ಕೂಡ ನಿಮ್ಮ ದೊಡ್ಡ ಮಗ ಅಂದ್ರೆ ಸುದರ್ಶನ್ ವಿಚಾರಕ್ಕೂ ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ರು. ಸುದರ್ಶನ್ನೇ ಮಾಡಿರಬಹುದು ಅನ್ನುವಂಥದ್ದನ್ನ, ಕೆಲವರಂತೂ ಮುಂದೆ ಹೋಗಿ ಸುದರ್ಶನ ಮಾಡಿದ್ದ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ರು. ಈ ಕುರಿತಾಗಿ ಒಂದು ನಿಮ್ಮ ಅಸಮಾಧಾನ ಹೇಗಿದೆ? ಅಂದ್ರೆ ನಾನು ಒಂದು ಮಗನನ್ನು ಕಳ್ಕೊಂಡೆ, ನನಗೆ ಮೇಲೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಆಯ್ತು. ಅದ್ರ ಒಟ್ಟಿಗೆ ಅದ್ರ ಮೇಲೊಂದು ಪೆಟ್ಟು ಬಿದ್ದಾಗೆ ಅನಿಸ್ತಾ ಇತ್ತು ನನಗೆ. ದೊಡ್ಡ ಮಗನ ಅವನು 2-3 ದಿವಸ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ತುಂಬಾ ಅಪ್ಸೆಟ್ ಆಗಿದ್ದ. ಆ ದಿವಸ ಇದು ಜನವರಿ 14 ತಾರೀಕಿನ ದಿವಸ ಎಷ್ಟು ಅಪ್ಸೆಟ್ ಆಗಿದ್ದ ಅದೇ ತರ ಆಗಿದ್ದ ಅವನು. ಮತ್ತೆ ಅವನಿಗೆ ಸಮಾಧಾನ ಹೇಳಿ ಮತ್ತೆ ತುಂಬಾ ಇದು ಅವನನ್ನೇ ಒಂದು ಸಮಾಧಾನ ಮಾಡ್ಲಿಕ್ಕೆ ತುಂಬಾ ದಿವಸ ಆಗಿದೆ ನನಗೆ. ಮತ್ತೆ ಅವನ ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಅಲ್ಲಿ ಮತ್ತೆ ಸ್ವಲ್ಪ 1-2 ಕಂಪ್ಲೇಂಟ್ ಕೊಟ್ಟು 1-2-3 ದಿವಸದಿಂದ ಸ್ವಲ್ಪ ಸುಧಾರಿಕೆ ಆಗಿದೆ. ಕಂಪ್ಲೇಂಟ್ ಕೂಡ ಯಾರು ಆ ರೀತಿ ಹೇಳ್ತಾ ಇದ್ರು ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದಕ್ಕೆ ಪೊಲೀಸರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟರು? ಅಂದ್ರೆ FIR ಮಾಡಿದ ಮೇಲೂ ಕೂಡ ಏನ್ ಹೇಳಿದ್ರು ಇದಕ್ಕೆ? ಅಂದ್ರೆ ಏನಾದ್ರು ಅವ್ರನ್ನ ತನಿಖೆ ಮಾಡಿರೋಂಥದ್ದು? ಇಲ್ಲ, ಯಾವುದೇ ತನಿಖೆ FIR ನಾವು ಇದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಆಗಿದೆ ಅಷ್ಟೇ ಗೊತ್ತು ಹೊರತು ಅದಕ್ಕಿಂತ ಮೇಲೆ ಯಾವ್ದು ಗೊತ್ತಾಗಿಲ್ಲ. ಅದೇ ಆ ಸುದ್ದಿ ಇನ್ನು ಪ್ರಸಾರ ಆಗ್ತಾ ಇದೆಯಾ ಅಥವಾ ಅದನ್ನ ಏನಾದ್ರು ಡಿಲೀಟ್ ಮಾಡಿರುವಂತದ್ದು ಏನಾದ್ರು ಕಾಣಿಸ್ತಾ ಇದೆಯಾ ಅಥವಾ ಹೇಗೆ?
ಇಲ್ಲ, ಯಾವುದು ಅಂದ್ರೆ ಪೊಲೀಸರಲ್ಲಿ ಕೇಳುವಾಗ ಯಾವುದು ಇದು ನಾವು 2-3 ಸಲ ಹೋಗುವಾಗ ಅಲ್ಲಿ ನಮಗೆ ಇವರು ಸಿಕ್ಕಿಲ್ಲ ಆಯ್ತು, ಹಾಗೆ ಹೋಗಿ ಬಂದಿದ್ದೇವೆ. ಮತ್ತೆ ಟ್ರಾನ್ಸ್ಫರ್ ಎಲ್ಲ ಆಗಿದೆ ಅಲ್ವ ಒಬ್ಬರಿಗೆ, ಸಾಧಾರಣ ಅವರೇ ಮಾಡಿಸಿದ್ದು. ಹಾಗೆ ನಾವು ಹೋಗ್ಲಿಕ್ಕೆ ಕೇಳಲಿಕ್ಕೆ ಹೋಗಿ ಕೂಡ ಇಲ್ಲ ಆಯ್ತು, ಆದ್ರೆ ಯಾವ ವಿಷಯ ಕೂಡ ಗೊತ್ತಾಗಿಲ್ಲ ನಮಗೆ, ಏನು ಅಂತಾನೆ ಗೊತ್ತಾಗಿಲ್ಲ. ಈಗ ಸುದರ್ಶನ್ ಮತ್ತು ಸುಮಂತ್ ಒಡನಾಟ ಹೇಗಿತ್ತು ನಿಮ್ಮ ಗಮನಕ್ಕೆ, ಅಂದ್ರೆ ಅಣ್ಣ ತಮ್ಮ ಬಂದಿರುವಂತದ್ದು? ತುಂಬಾ ಖುಷಿಯಲ್ಲಿ ಇದ್ರು ಅವರು. ನನಗೆ ಅನಿಸ್ತಾ ಇತ್ತು ಇವರು ಅಣ್ಣ ತಮ್ಮಂದಿರ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿ, ಅಷ್ಟು ಕ್ಲೋಸ್ ಆಗಿದ್ರು. ಅಂದ್ರೆ ಅವನಿಗೆ ಎಕ್ಸಾಮ್ ಇರುವಾಗ ಅವನು 2-3 ಗಂಟೆವರೆಗೆ ಓದ್ತಾ ಇದ್ದ ದೊಡ್ಡವನು. ಅವನು ಓದುವಾಗ ಅವನನ್ನು ಕರ್ಕೊಂಡು ಹತ್ತಿರ ಇದು ಕೂತ್ಕೊಳಿಸಿ, ಇಲ್ಲಿ ಸ್ವಲ್ಪ ಮಲಗ್ ನಿದ್ದೆ ಬಂದ್ರೆ ಇಲ್ಲೇ ಮಲಗು, ನಾನು ಮತ್ತೆ ಒಳಗೆ ಹೋಗಿ ನಾನು ಮಲಗಿಸ್ತೇನೆ ಅಂತ ಹೇಳಿ ಹಾಗೆ ಓದಿಕೊಂಡು ಹೊರಗಡೆ ಓದಿಕೊಂಡು ಕೂತಿದ್ದು. ಮತ್ತೆ ಒಳಗೆ ಅವನು ಮಲಗ್ಲಿಕ್ಕೆ ಹೋಗುವಾಗ ಇವನೇ ಎಬ್ಬಿಸಿ ಹೋಗಿ ಮಲಗ್ತಾ ಇದ್ದ. ಹಾಗೆ ಇದ್ರು. ಅವನಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಇವನು ಮಾಡುದು, ಇವನಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಅವನು ಮಾಡುದು, ಆ ತರ ಮಾಡ್ತಾ ಇದ್ದ. ಮತ್ತೆ ನನಗೆ ಯಾವುದೇ ವಿಷಯ ಒಂದು ಇದು ಎಂತ ಲೈಟ್ ಒಂದು ಸ್ವಿಚ್ ಹೋಗಿದೆ ಅಂತ ಹೇಳಿದ್ರೆ ಸಾಕು, ಅದನ್ನು ಕೂಡ್ಲೆ ಮಾಡಿ ಕೊಡ್ತಾ ಇದ್ದ ಸುಮಂತ್. ತುಂಬಾ ಹೌದು. ಒಂದು ಸ್ಟವ್, ಒಂದು ಕರೆಂಟ್ ಸ್ಟವ್ ಆಗ್ಲಿ, ಒಂದು ಬೇರೆ ಇದು ಗ್ಯಾಸ್ ಸ್ಟವ್ ಆಗ್ಲಿ, ಯಾವುದೇ ಒಂದು ಫ್ಯಾನ್ ಆಗ್ಲಿ, ಒಂದು ಲೈಟ್ ಆಗ್ಲಿ, ಯಾವುದೇ ವಿಷಯ ಹೇಳಲಿ ಅವನಲ್ಲಿ ಕೂಡ್ಲೆ ಮಾಡಿ ಕೊಡ್ತಾನೆ. ಅವನು ಇದು ಹಿಡ್ದ ಕೆಲಸ ಫೈಲ್ ಆದ್ದೇ ಇಲ್ಲ, ಅಷ್ಟು ಚುರುಕು ಅವನು, ಅಷ್ಟು ಚೆನ್ನಾಗಿ ಕೆಲಸ. ತನ್ನ ಸೈಕಲ್ಗೂ ಕೂಡ ಲೈಟ್ ಅನ್ನು ತಾನೇ ಫಿಟ್ ಮಾಡಿದ. ಹೌದೌದು, ನಾವು ಕೂಡ ಗಮನಿಸಿದ್ವಿ. ಒಂದು ಶೆಲ್ ಕೂಡ ಹಾಕಿದ್ದ, ಬ್ಯಾಟರಿ ಕೂಡ ಇತ್ತು, ವೈರ್ ಕೂಡ ಟಚ್ ಮಾಡ್ಕೊಂಡಿದ್ದ. ಸೊ ಅದೇ ಅವತ್ತು ಮನೆಯಿಂದ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಏನಾಗಿರ್ಬೋದು, ನಿಮ್ಮ ಅನುಮಾನ ಹೇಗಾಗಿರ್ಬೋದು ಅನ್ನುವಂಥದ್ದು ನಿಮ್ಗೆ ಏನಾದ್ರು? ನಾನು ಅದೇ ದಿವಸ ಬೆಳಗ್ಗೆ ಇದು ಆ ಘಟನೆ ಫೋನ್ ಬಂದ ಕೂಡಲೇ ನಾನು ಕೂಡ ಓಡಿದೆ ಒಟ್ಟಿಗೆ. ಆದ್ರೆ ನನಗೆ ಯಾಕೆ ಹೀಗೆ ಆಯ್ತು ಅಂತೇಳಿ, ಎಲ್ಲಿ ಹೋದಪ್ಪ ಇವನು ಅಂತೇಳಿ ಅದೇ ಮನಸ್ಸಲ್ಲಿ, ದಾರಿ ತಪ್ಪಿ ಹೋದ್ನ, ನಿದ್ದೆ ಕಣ್ಣಲ್ಲಿ ಓದ್ದಲ್ಲ, ದಾರಿ ತಪ್ಪಿ ಹೋದ್ನ, ಅದೇ ತರ ಎಲ್ಲ ಆಗ್ತಾ ಇತ್ತು ಮನಸ್ಸಲ್ಲಿ. 100 ಪ್ರಶ್ನೆ ಇತ್ತು ಹೊರತು ಉತ್ತರ ಒಂದಕ್ಕೂ ಸಿಗ್ತಾ ಇಲ್ಲ. ಮತ್ತೆ ಬ್ಲಡ್ ನೋಡಿದೆ ನಾನು, ನಮ್ಮ ಮನೆ ಹತ್ರ ಇದ್ದವರೇ ನನಗೆ ಬ್ಲಡ್ ಇದ್ದಿಂತದ್ದು ಅಂತ ಕೇಳಿ ನನಗೆ ತೋರಿಸಿದ್ದು. ಅದ್ರ ಬಾವಿ ಹತ್ರ ಸ್ವಲ್ಪ ಜಾಸ್ತಿ ಆಯ್ತು ಬ್ಲಡ್. ಮತ್ತೆ ಬೊಟ್ಟಾಗಿ ದಾರಿ ಮಧ್ಯದಲ್ಲಿ ಸ್ವಲ್ಪವೇ ಇದ್ದದ ಹೊರತು ಮತ್ತೆ ಎಲ್ಲ ಒಳಗಿನ ಸೈಡ್, ಇದು ತೋಟದ ಒಳಗಿನ ಸೈಡ್ ಎಲ್ಲ ಇತ್ತು. ಅದೇ ಬಾವಿಯಲ್ಲೇನೆ ಸುಮಂತ್ನ ದೇಹ ಸಿಕ್ತು, ನೀವು ಗಮನಿಸಿದ್ರಿ, ಬ್ಲಡ್ ನ ಗಮನಿಸಿದ್ದು. ಹೌದು. ಅದೇ ಮಾಹಿತಿ ತಕ್ಷಣ ಪೊಲೀಸರಿಗೆ ಕೊಟ್ರ ಅಥವಾ ನೀವೇ ಇಲ್ಲ ಸ್ಥಳೀಯರು ಕೊಟ್ಟದ್ದು. ಆಗಿದೆ, ಹುಡುಗ ಕೂಡ ನಾಪತ್ತೆ ಆಗಿದೆ ನಮ್ಮ ಏರಿಯಾದವನು, ಸೊ ಈ ರೀತಿಯಾಗಿ ಅನುಮಾನ ಕಾಡ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದು. ಪೊಲೀಸರು ಸ್ಥಳಕ್ಕೆ ಬಂದದ್ದು ಆಗ್ಲೇನೆ ಬಂದು ಪರಿಶೀಲನೆ ಮಾಡಿ ಹುಡುಕಾಟ ಮಾಡಿಸಿದ್ರು. ಹಾಗಾದ್ರೆ ಇದೆ. ಈಗ ಒಬ್ರು ತಾಯಿಯಾಗಿ ಒಂದು ಮಗನ ಕಳೆದುಕೊಂಡಿರುವಂತ ನೋವು ಎಲ್ರಿಗೂ ಕೂಡ ಗೊತ್ತು. ಈ ಮಧ್ಯೆ ಈ ಪ್ರಶ್ನೆಗಳು ಕೇಳಬೇಕು ಇಲ್ವೋ ನನಗೂ ಕೂಡ ಗೊತ್ತಿಲ್ಲ. ಆದರೆ ಒಂದು ಕೇಸ್ ಅನ್ನೋ ನಿಟ್ಟಿನಲ್ಲಿ ಇದನ್ನು ಗಮನಿಸೋದಾದ್ರೂ ಕೂಡ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಈ ಕೇಸ್ ಬಗ್ಗೆ ನೀವು? ಅಂದರೆ ಇಷ್ಟಪಡ್ತೀರಿ ಅನ್ನೋದಕ್ಕಿಂತ ನೋವು ಹೇಗಿದೆ ನಿಮ್ಮದು ಅಂತ, ಅಂದರೆ ನಿಮ್ಮ ಮನಸ್ಸಲ್ಲಿರುವಂಥದ್ದು ಈಗ ಸೂಕ್ಷ್ಮವಾಗಿ ಎಲ್ರಿಗೂ ಕೂಡ ಅದು ಅರ್ಥ ಆಗೋದಿಲ್ಲ. ಈಗ ನಾವು ನಿಮ್ಮ ಮುಂದ್ಗಡೆ ಕೂತಿದ್ದೀವಿ ಅಂದಾಗ ನಿಮ್ಮ ನೋವು ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಜನ ಬೇರೆ ಎಲ್ಲೋ ಕೂತು ಏನೇನೋ ಮಾತನಾಡ್ತಿರ್ತಾರೆ, ಹೇಳ್ತಿರ್ತಾರೆ. ಸೊ ಅದಕ್ಕೆ ಒಂದು ಉತ್ತರವನ್ನ ಕೊಡೋದಾದ್ರೆ ಏನು ಹೇಳ್ಬೋದು ಅಂತ? ಅಂದ್ರೆ ನನ್ನ ನೋವು ನನಗೆ ಮಾತ್ರ ಅಲ್ಲ ಗೊತ್ತು ಸರ್, ಅಲ್ವಾ? ನನಗೆ ನ್ಯಾಯ ಬೇಕು ಅಂತೇಳಿ ನಾನು ಆದ್ರೆ ತುಂಬಾ ಜನರು ನನ್ನ ಬಗ್ಗೆ ಏನೆಲ್ಲ ಹೇಳ್ತಾರೆ. ಆದ್ರೆ ನನಗೆ ತುಂಬಾ ಬೇಸರ ಆಗಿದೆ ಅದರಿಂದ. ಇನ್ನು ಹೇಳುದು ಇಷ್ಟೇ, ನನಗೆ ಈ ವಿಷಯ ಗೊತ್ತಿದ್ದು ಯಾರಾದ್ರೂ ಸುಮ್ಮನೆ ಕೂತಿದ್ರೆ ಅಥವಾ ಈ ವಿಷಯವನ್ನು ಯಾರಾದ್ರೂ ಇನ್ವಾಲ್ವ್ ಆಗಿದ್ರೆ ಆದ್ರೆ ಈ ಕೃತ್ಯ ಮಾಡಿದವನಿಗೆ ಒಂದು ಒಳ್ಳೆ ಸ್ಥಳಕ್ಕೆ ನಾನು ಹರಕೆ ಇಡ್ತೇನೆ. ಎಲ್ಲರಿಗೂ ಸೇರಿಸಿ ಹರಕೆ ಇಡ್ತೇನೆ ನಾನು. ಇದು ಒಳ್ಳೆ ಸ್ಥಳದಲ್ಲಿ ಹರಕೆ ಇಡ್ತೇನೆ ನಾನು. ನನಗೆ ಸಿಗ್ಲೇಬೇಕು ಅವರು ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು, ಈ ಸಾಮಾನ್ಯ ಮನುಷ್ಯರಿಂದ ಆದ್ರೆ ದೇವರಿಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸರ್? ಖಂಡಿತ ಸಾಧ್ಯ ಇಲ್ಲ ಅವರಿಂದ. ಒಂದಲ್ಲ ಒಂದು ದಿವಸ ಅವರು ಸಿಕ್ಕಿ ಬೀಳ್ದವರು. ಮಗನನ್ನು ಕಳೆದುಕೊಂಡಿರುವಂತ ನೋವು ಅಷ್ಟಿದೆ ನಿಮಗೆ? ಹೌದು,
ಈಗ ಯಾವುದೋ ಒಂದು ಪೊಲೀಸ್ ಇಲಾಖೆಯಿಂದ ತಪ್ಪಿಸ್ಕೋಬಹುದು, ಮನುಷ್ಯರಿಂದ ತಪ್ಪಿಸ್ಕೋಬಹುದು, ದೇವರಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯ. ದೈವದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅವರಿಂದ ಕೈಯಿಂದ. ಖಂಡಿತ ನಾನು ಹರಕೆ ಇಡ್ತೇನೆ. ಇಷ್ಟರವರೆಗೆ ತಾಳ್ಮೆಯಿಂದ ಕಾದೆ ನಾನು. ಇವತ್ತು ಸಿಕ್ಕ್ಯಾನು ನಾಳೆ ಸಿಕ್ಕ್ಯಾನು ಅಂತ ಹೇಳಿ ತಾಳ್ಮೆಯಿಂದ ಕಾದೆ. ಆದ್ರೆ ಇನ್ನು ಕಾಯೋಕೆ ನನಗೆ ಆಗ್ತಾನೆ ಇಲ್ಲ. ಇಷ್ಟೊಂದೆಲ್ಲ ಹೊರಗಡೆ ಮಾತುಗಳನ್ನು ಕೇಳಿ ಇಷ್ಟೆಲ್ಲ ನೋವನ್ನು ಅನುಭವಿಸಿ ಹೌದು ಸುಮ್ಮನೆ ಕೂರುವಕ್ಕೆ ಆಗುದಿಲ್ಲ. ಓಕೆ. ಖಂಡಿತ ಹರಕೆ ಇಡ್ತೇನೆ ನಾನು. ಒಳ್ಳೆ ಸ್ಥಳಕ್ಕೆ ಹರಕೆ ಇಡ್ತೇನೆ. ಈಗ ಈ ಒಂದು ಇದರಿಂದ ನೀವು ಸಮಾಜಕ್ಕೆ ಒಂದು ಮಾತನ್ನು ಹೇಳೋದಂದ್ರೆ, ಸಮಾಜಕ್ಕೆ ಅನ್ನೋದಕ್ಕಿಂತ ಒಂದು ಎಚ್ಚರಿಕೆ ಅನ್ನೋದನ್ನ, ಈಗ ಸಹಜವಾಗಿ ಈ ತೋಟಗಳಲ್ಲಿ ಮನೆಗಳನ್ನ ಕಟ್ಕೊಂಡಿರ್ತಾರೆ ಒಂದು ಜನ. ಸೊ ಈಗ ನೀವು ಕೂಡ ತೋಟದಲ್ಲೇ ಮನೆ ಇರುವಂತದ್ದು. ಕೆಲವೊಂದಿಷ್ಟು ಸಿಸಿ ಕ್ಯಾಮೆರಾಗಳು ಕೂಡ ಇಲ್ಲ. ಸಿಸಿ ಕ್ಯಾಮೆರಾ ಇಲ್ಲ ಅಂದ ತಕ್ಷಣ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನುವಂತ ನೋವು ಕೂಡ ನಿಮ್ಮಲ್ಲಿ ಇದೆ. ಈಗ ಸಿಸಿ ಕ್ಯಾಮೆರಾ ಇಲ್ಲ ಅಂದ್ರೆ ಮಗನ ಸಾವಿಗೆ ನ್ಯಾಯ ಸಿಗಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಮಾಡ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಬೇರೆಯವರಿಗೆ, ಈಗ ನೀವೊಬ್ರು ತಾಯಿಯಾಗಿ ಇನ್ನೊಂದು ತಾಯಿಗೆ ತಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಅಥವಾ ಹೇಗಿರ್ಬೇಕು, ಅಥವಾ ಒಂದು ಮನೆ ಒಂಟಿ ಮನೆ ಅಂದಾಗ ಅಥವಾ ಸುತ್ತಮುತ್ತ ಏನು ಇಲ್ಲ ಅಂದಾಗ ಹೇಗಿರ್ಬೇಕು ಅನ್ನೋದನ್ನ ನೀವು ಹೇಳೋದಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಈ ಒಂದು ನಿಮ್ಮ ಮಗನನ್ನ ಕಳೆದುಕೊಂಡಿದ್ದೀರಿ. ಈಗ ನಾವು ಎಷ್ಟೇ ಚರ್ಚೆ ಮಾಡ್ಲಿ ಅಥವಾ ಏನೇ ಮಾಡ್ಲಿ ನಾವು ಎಲ್ಲ ನ್ಯಾಯಕ್ಕೆ ಬೇಡಿಕೆ ಇಡಬಹುದು. ಅದನ್ನ ಹೊರತುಪಡಿಸಿ ನಾವು ಕೂಡ ಸುಮಂತ ತರೋದಕ್ಕಾಗಲ್ಲ, ಎತ್ತವರು ನೀವು ಕೂಡ ಮತ್ತೆ ಸುಮಂತ ತರೋದಕ್ಕಾಗಲ್ಲ. ಆದ್ರೂ ಕೂಡ ಈಗ ಬೇರೆ ಮಕ್ಕಳಿಗೂ ಇಂತಹ ಪರಿಸ್ಥಿತಿ ಬರಬಾರ್ದು. ಆ ನಿಟ್ಟಿನಲ್ಲಿ ನೀವು ಬೇರೆ ಮನೆಯವರು ಈಗ ಹೊರಗಡೆ ಏನಿರ್ತಾರೆ, ತೋಟದಲ್ಲಿ ಮನೆ ಇರ್ತಾರೆ, ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂತ? ಅಂದ್ರೆ ಬೇರೆ ಮನೆ ಎಲ್ಲ ಇರುತ್ತೆ, ಅವ್ರ ಮಕ್ಕಳು ಕೂಡ ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗುವಂತದ್ದು ಈ ರೀತಿಯಾಗಿರುತ್ತೆ. ಸೊ ಅವರಿಗೆ ನೀವು ಹೇಳೋದಾದ್ರೆ, ಅಂದ್ರೆ ನಿಮ್ಮ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು, ಅಥವಾ ನೀವು ಜಾಗೃತಿಯಾಗಿ ಹೇಗಿರಬಹುದು ನಿಮ್ಮ ಒಂದು ಅನುಭವದ ಪ್ರಕಾರ? ಅಂದ್ರೆ ಸಿಸಿ ಕ್ಯಾಮೆರಾ ಇಲ್ಲದ ಜಾಗದಲ್ಲಿ ಪೊಲೀಸರು ಹಿಡಿದು ಕೊಡುದೇ ಇಲ್ಲ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಅದರ ನೀವಾಗಿ ಇದು ಮನೆಯವರೇ ಈಗ ಸಿಸಿ ಕ್ಯಾಮೆರಾ ಹಾಕ್ಬೇಕು. ಇಲ್ಲದ್ರೆ ಇದು ಸಿಸಿ ಕ್ಯಾಮರಾದಲ್ಲಿ ಇಲ್ಲ, ಇದು ನನಗೆ ಸಿಗುದಿಲ್ಲ, ಹಾಗೆ ಆಗ್ತದೆ ಹೀಗಾಗ್ತದೆ ಅಂತ ಹೇಳಿ ಮುಚ್ಚಿ ಹಾಕ್ಲಿಕ್ಕೆ ನೋಡ್ತಾರೆ ಈಗ ಕೇಸನ್ನು. ನೀವು ಸಿಸಿ ಕ್ಯಾಮರಾ ಮನೆ ಇದು ನಾನು ಹೇಗೂ ಕಲ್ತ್ಕೊಂಡಿದ್ದೇನೆ. ಇನ್ನು ಯಾರು ಕೂಡ ಈ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಅವರವರೇ ಮನೆಗೆ ಸಿಸಿ ಕ್ಯಾಮರಾ ಹಾಕುವ ಪರಿಸ್ಥಿತಿ ಬಂದಿದೆ ಈಗ. ಪೊಲೀಸರು ಕೂಡ ಸಿಸಿ ಕ್ಯಾಮರಾ ಇಲ್ಲದಲ್ಲಿ ಎಲ್ಲ ಸಿಸಿ ಕ್ಯಾಮರಾ ಹಾಕಿಸಲೇಬೇಕು, ಗೌರ್ಮೆಂಟ್ನವರು ಹಾಕಿಸ್ಬೇಕು. ಈ ರೋಡ್ ಸೈಡ್ ಅಲ್ಲೆಲ್ಲ ಇಲ್ಲಿಗೆ ಇಷ್ಟು ವಠಾರದಲ್ಲಿಯೇ ಸಿಸಿ ಕ್ಯಾಮರಾ ಇಲ್ಲ. ಆದ್ರೆ ಸಿಸಿ ಕ್ಯಾಮರಾ ಇಲ್ಲ ಅಂತ ಆಗುವಾಗ ನಮಗೆ ನ್ಯಾಯವೇ ಇಲ್ವಾ ಅಂತ ಹೇಳಿ ಅನಿಸ್ತದೆ ನನಗೆ. ಅಂದ್ರೆ ಈಗ ಪೊಲೀಸರು ನೀಡುವಂತ ಮಾಹಿತಿ ಇದು, ಸಿಸಿ ಕ್ಯಾಮರಾ ಇಲ್ಲ ಅಂದ ತಕ್ಷಣ ನಿಮಗೆ ನ್ಯಾಯ ಸಿಗಲ್ವಾ ಅನ್ನುವಂತ ಭರವಸೆ. ಹೌದು, ತುಂಬಾ ಕಡಿಮೆ ಆಗ್ತಾ ಇದೆ ನನಗೆ. ಅಲ್ಲಿವರೆಗೆ ಸಿಸಿ ಕ್ಯಾಮೆರಾ ಇರುವವರೇ ಜಾಗದವರೆಗೆ ಆದ್ರೂ ಇವರು ಮನೆಗೆ ಅಲ್ಲೇ ಹೋಗಿ ಹುಡುಕ್ಬೇಕಲ್ವ ಸರ್? ಅದು ಕೂಡ ಮಾಡಿದ್ದಾರ ಮಾಡ್ಲಿಲ್ವಾ ಅದು ಕೂಡ ನಮಗೆ ಗೊತ್ತಾಗಿಲ್ಲ. ಇದುವರೆಗೂ ನಿಮಗೆ ಸಂಬಂಧಪಟ್ಟ ಸಿಕ್ಕಿರುವಂತ ಫೋಟೇಜ್ ಯಾವುದು ನಿಮಗೆ ತೋರಿಸಲಿಲ್ಲ, ಯಾವುದು ನೋಡಿಲ್ಲ? ಮತ್ತೆ ಕೆಲವರು ಹೊಲಸು ಬಾಯಿಯವರು ಇದ್ದಾರೆ. ಅವರಿಗೆ ನಾನು ನಂಬಿದ ದೇವರು ಅವರಿಗೆ ಶಿಕ್ಷಕ ಇದು ಅವರು ನೋಡ್ಕೊಂಡಾರ. ಅವ್ರಿಗೆ ಅಂದ್ರೆ ಹೇಗೆ ಏನು ಆ ರೀತಿ ಹೇಳೋದಕ್ಕೆ ಕಾರಣ ಏನು ಅಂದ್ರೆ ತುಂಬಾ ಇದು ಇದ್ರಲ್ಲಿ ಮೊಬೈಲ್ ಎಲ್ಲ ಬಂದಿದೆ ನನ್ನ ಬಗ್ಗೆ, ನನ್ನ ಮಗನ ಬಗ್ಗೆ, ನನ್ನ ಬಗ್ಗೆ ಅನೈತಿಕ ಸಂಬಂಧ ಅದು ಇದು ಏನೆಲ್ಲ ಬಂದಿದೆ. ನನ್ನ ಬಗ್ಗೆ ಕೂಡ ಮತ್ತೆ ನನ್ನ ಮಗನ ಬಗ್ಗೆ ಬಂದಿದೆ. ಮತ್ತೆ ಇದು ನನ್ನ ಯಜಮಾನ್ರ ಬಗ್ಗೆ ಬಂದಿದೆ. ನನ್ನ ಎಲ್ಲ ಇಡೀ ಫ್ಯಾಮಿಲಿಗೆ ಬಂದಿದೆ ಅಲ್ವ. ನಾನ್ ನಂಬಿದ ದೇವರು ಅವರಿಗೆ ಹೊಲಸು ಬಾಯಿಯವರಿಗೆ ಖಂಡಿತ, ನಾನ್ ನಂಬಿದ ದೇವರು ಖಂಡಿತ ಇದು ಅವರನ್ನು ನೋಡ್ಕೊಂಡರು. ಅವರು ಈ ಹೊಲಸು ಬಾಯಿಯವರನ್ನು ಖಂಡಿತವಾಗಿ. ಈಗ ಮಗನನ್ನ ಕಳೆದುಕೊಂಡಿರುವಂತ ನೋವು ಒಂದು ಕಡೆ ಆದ್ರೆ, ಈ ರೀತಿ ಕೆಟ್ಟದಾಗಿ ಮಾತನಾಡ್ತಾ ಇರುವಂತದನ್ನ ಕೇಳೋದು ಒಂದು ಬೇರೆ ದೊಡ್ಡ ನೋವು ಆಗ್ತಾ ಇದೆ ನಿಮ್ಗೆ. ಹೌದೌದು. ಈಗ ಮಗನ ಸಾವಿಗೆ ನ್ಯಾಯ ಹುಡುಕ್ಬೇಕು, ಅಥವಾ ಈ ಜನಗಳು ಈ ರೀತಿಯಾಗಿ ಕೆಟ್ಟದಾಗಿ ಮಾತನಾಡುತ್ತಿದಾರಲ್ಲ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು, ಈ ರೀತಿಯಾದಂತ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದೆ. ಹೌದೌದು. ಕಂಪ್ಲೇಂಟ್ ಅಂತ ಯಾರಿಗೆ ಅಂತ ಕೊಡುದು ಸರ್? ಎಲ್ಲರೂ ತುಂಬಾ ಜನರು ಕೂಡ ಇದೇ ತರ ಇದು ಅನೈತಿಕ ಸಂಬಂಧ, ಅದು ಸಂಬಂಧ, ಇದು ಸಂಬಂಧ ಅಂತ ಹೇಳಿ ಮಾತಾಡ್ತಾರೆ. ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಟ್ಟುಕೊಂಡು ಹೋದ್ರೆ ನಮಗೆ ಅದೇ ಆಯ್ತು. ಇದಕ್ಕೆ ಬದುಕು ಹೇಗೆ ಮುಂದೆ? ಈಗ ಮಗನನ್ನು ಕಳ್ಕೊಂಡಿದ್ದೀರಿ. ಹೌದು. ಈಗ ಮತ್ತೆ ಅದೇ ನೋವಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ನೋವು ಈಗ ನಿಮಗೆ ಕಾಡ್ತಾ ಇರೋದು. ಹೌದೌದು.
ಒಟ್ಟು ಈಗ ನಿಮ್ಮ ಈ ಒಂದು ಕೇಸಲ್ಲಿ ಕುರಿತು ಈಗ ಸುಮಂತ್ ಸಾವಿಗೆ ನ್ಯಾಯ ಬೇಕು ಅನ್ನೋದು ನಿಮ್ಮ ಒಂದು ಬೇಡಿಕೆ, ಬೇರೆ ಏನಿಲ್ಲ. ಬೇರೆ ಏನಿಲ್ಲ. ಈಗ ಸುಮಂತ್ ನಮಗೆ ಮತ್ತೆ ಅಸಹಜ ಸಾವು ಅನ್ನೋದಕ್ಕೆ ನಾವು ಒಪ್ಪುವುದೂ ಇಲ್ಲ. ಕೊಲೆ ಅದು ಇಲ್ಲ. ನನ್ನ ಮಗನನ್ನು ಕಳ್ಕೊಂಡಾಗಲ್ಲ, ನನ್ನನ್ನು ನಾನೇ ಕಳ್ಕೊಂಡಾಗೆ ಆಗಿದೆ ಈಗ. ಈಗ ಸುಮಂತ್ ಸಾವಾಗಿ ಎಷ್ಟು ದಿನ ಆಯ್ತು? 2 ತಿಂಗಳು ಕಳೀತು. 2 ತಿಂಗಳು. ಮೊನ್ನೆ 14ಕ್ಕೆ 2 ತಿಂಗಳಾಯ್ತು. ಯಾವತ್ತಾಗಿದ್ದು? ಅದು ಜನವರಿ 14. ಜನವರಿ 14. ಅದು ಸಾವಾಗಿರುವಂಥದ್ದು ಹೇಗೆ, ಘಟನೆ ಏನಾಗಿತ್ತು ಆ ದಿನ ನಿಮಗೆ? ಆ ದಿನ ಬೆಳಿಗ್ಗೆ ದನು ಪೂಜೆಗೆ ಅಂತೇಳಿ ಹೋಗಿದ್ದ ಹುಡುಗ. 4:45 5 ಒಳಗೆ ಇಲ್ಲಿಂದ ಹೋಗಿರ್ಬೋದು. ಅವ ನಮ್ಮ ಹತ್ರ ಹೇಳ್ತಾ ಇರಲಿಲ್ಲ, ಬೆಳಿಗ್ಗೆ ಹೇಳುವಾಗ ಅವ ಹೇಳ್ತಾ ಇರಲಿಲ್ಲ. ಅದಕ್ಕಿಂತ ಮೊದಲು 2 ಸಲ ಹೋಗುವಾಗಲೂ ಆ ರೀತಿ ನಮಗೆ ಉಪದ್ರ ಆಗಬಾರ್ದು ಅಂತೇಳಿ ಅವ ಹೋಗ್ತಾ ಇದ್ದ. ಯಾಕಂತ ಹೇಳಿದರೆ 6 ಗಂಟೆಗೆ ಪುನಃ ನಾವು ಹೇಳ್ಬೇಕಾಗ್ತದೆ ದೊಡ್ಡ ಮಗನನ್ನು ಕಳಿಸಲಿಕ್ಕೆ. ಆವಾಗ ಇದು ಇವನ ಒಟ್ಟಿಗೆ ಇದ್ದರೆ ಪುನಃ ನಮಗೆ ಎಚ್ಚರಿಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವ 2 ಸಲ ಹೋಗುವಾಗಲೂ ನಮ್ಮನ್ನು ಎಬ್ಬಿಸದೆ ಮೆಲ್ಲ ಹಿಂದಿನ ಬಾಗಿಲಲ್ಲಿ ಹೋಗ್ತಾ ಇದ್ದ. ಅವತ್ತು ಕೂಡ ಅದೇ ರೀತಿ ಹೋಗಿರ್ಬೋದು ಅವ ಅಂಥೇಳಿ ನಮ್ಮ ಅಭಿಪ್ರಾಯ. ಹೋದ ಹುಡುಗ ಮತ್ತು 6:45ಕ್ಕೆ ಬಂದು ವಾಪಸ್ ಮಲಗ್ತಾನೆ ಇಲ್ಲಿ. ಮಲಗಿ 7:30 ಎದ್ದು 8:00ಗೆ ಸ್ಕೂಲಿಗೆ ಹೋಗ್ತಾನೆ ಯಾವಾಗಲೂ. ಅವತ್ತು 6:45 ಗಂಟೆ ಅಂದಾಜಾಗುವಾಗ ಅವನ ಫ್ರೆಂಡ್ಸ್ ಫೋನ್ ಮಾಡಿದರು. ಫೋನ್ ಮಾಡುವಾಗ ನಾನು ಮಲಗಿದ್ದೆ, ನನ್ನ ಮಿಸಸ್ ತೆಗೆದ್ರು. ಇದ್ದಾಗ ಏನು ಸುಮಂತ್ ಬರಲಿಲ್ಲ ಅಂತ ಕೇಳಿದರು ಅವರು. ಆವಾಗ ಇಲ್ಲ ಬಂದಿದ್ದಾನೆ ಇಲ್ಲಿಂದ ಅಂತೇಳಿ ನನ್ನ ಮಿಸಸ್ ಹೇಳಿದರು. ಇಲ್ಲ ದೇವಸ್ಥಾನಕ್ಕೆ ಬರಲಿಲ್ಲ, ನಾವು ಅಲ್ಲಿ ಕಾದು ಮತ್ತು ನಾವು ಹೋದೆವು, ಹೋಗಿ ಈಗ ಮನೆಗೆ ಬಂದಿದ್ದೇವೆ ಅಂತ ಹೇಳಿದರು. ಆವಾಗ ಇವಳು ಆ ರೀತಿ ಬೊಬ್ಬೆ ಹೊಡಿದ್ರು, ಏನು ಎಲ್ಲಿ ಹೋದ ಅಂತ. ಆವಾಗ ನಾನು ಎದ್ದು ಹುಡುಕ್ಲಿಕ್ಕೆ ಓಡಾಡಿದೆ. ಅವತ್ತು ಓಡಾಡಿ ಸುಮಾರು ಇಲ್ಲಿ ಹುಡುಕಿ ಎಲ್ಲ ಆಗುವಾಗ ಅಲ್ಲಿ ಸ್ವಲ್ಪ ಹೊತ್ತು ಬ್ಲಡ್ಡಿನ ಇದು ಕಂಡಿತ್ತು ನನಗೆ. ಆವಾಗ ಜನ ಎಲ್ಲ ಸ್ವಲ್ಪ ಸೇರಿದರು. ಹಾಗೆ ಮತ್ತು ಅಲ್ಲಿ ನಾವು ಪೊಲೀಸ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟು ನೋಡುವಾಗ ಅಲ್ಲಿ ಆ ಬಾವಿಯಲ್ಲಿ ಏನೋ ಸಿಕ್ಕಿತ್ತು. ಧನು ಪೂಜೆಗೆ ಹೋಗಿರುವಂಥ ಹುಡುಗ. ಹೌದು. ಸ್ನೇಹಿತರು ಇದ್ರ ಬಗ್ಗೆ ಏನು ಹೇಳಿದ್ರು? ಸ್ನೇಹಿತರು ಅದೇ ನಾವು ಅದೇ ಟೈಮಿಗೆ ಯಾವಾಗಿನ ಹೊತ್ತಿಗೆ ಬಂದಿದ್ದೆವು. ಆದರೆ ಅವ ಬರಲಿಲ್ಲ ಅಂತೇಳಿ ಸ್ವಲ್ಪ ಕಾದು ಮತ್ತೆ ನಾವು ಹೋದೆವು. ಪೂಜೆ ಮುಗೀತದೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿದ್ದು. ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತಾ ಇದ್ರಾ ಅಥವಾ? ಇಲ್ಲ ಈ ವರ್ಷ ಹೌದು ಹೌದು. ಅದೇ ಇಲ್ಲದ್ರೆ ಹೋಗ್ತಾ ಇರಲಿಲ್ಲ, ಧನು ಪೂಜೆಗೆ ಹೋಗ್ತಾ ಇರಲಿಲ್ಲ, ಹೀಗೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇತ್ತು. ಏನು ಈಗ 2 ತಿಂಗಳು ಕೂಡ ಕಳೆದೋಯ್ತು ನಿಮ್ಮ ಮಗನ ಸಾವಾಗಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯವರು ಏನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ ಅಥವಾ ಯಾರಾದರೂ ಆರೋಪಿ ಪತ್ತೆ ಹಚ್ಚಿದ್ದಾರಾ ಅಥವಾ ಏನೋ ಕೆಲವೊಂದಿಷ್ಟು ಬೈಕ್ ಸವಾರನ ಕುರಿತಾಗಿ ಕೂಡ ಅನುಮಾನ ಕಾಡ್ತಾ ಇತ್ತು, ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಅದೇನಾದರೂ ಸಿಕ್ಕಿದೆಯಾ? ಇಲ್ಲ, ಯಾವ ಮಾಹಿತಿಯೂ ಕೊಡ್ತಾ ಇಲ್ಲ ಅವರು. ಯಾವುದು ಕೇಳಿದ್ರು ಕೂಡ ಏನು ಸಿಗ್ತಾ ಇಲ್ಲ, ಎವಿಡೆನ್ಸ್ ಏನಿಲ್ಲ. ಏನಾದರೂ ನಿಮಗೆ ಇದ್ದರೆ ಹೇಳಿ, ನೀವೇ ಹೇಳಿ. ನಾವು ಗೊತ್ತಿದ್ರೆ ಅಲ್ವ ಸರ್ ಹೇಳೋದು, ಗೊತ್ತಿಲ್ಲದೆ ನಾವು ಯಾರನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಹುಡುಕಾಟ ಮಾಡಬೇಕಾದವರು ಅವರು. ನಮ್ಮ ಹತ್ರನೇ ಕೇಳಿದರೆ ನಾವು ಏನು ಅಂತ ಹೇಳ್ಬೇಕು ಅದಕ್ಕೆ. ಯಾವುದೂ ಇಲ್ಲ. PM ರಿಪೋರ್ಟು ಕೂಡ ನಮಗೆ ಸಿಕ್ಕಲಿಲ್ಲ, ಯಾವುದು ಕೂಡ ಕೊಡಲಿಲ್ಲ. ನಾನು ಸ್ವಲ್ಪ ದಿವಸ ಮೊದಲು ಕೇಳುವಾಗ ಇಲ್ಲ ಬರಲಿಲ್ಲ ಅಂತ ಹೇಳಿದರು ಅವರು. ಬಂದರೂ ಅದೇ ಸಿಕ್ಕಿಲ್ಲ. ಅಂದ್ರೆ ಈಗ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಏನು ಕೂಡ ನಮಗೆ ಸಿಕ್ಕಿಲ್ಲ. ಇಲ್ಲ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. 2 ತಿಂಗಳು ಕಳೆದರೂ ಕೂಡ ಯಾವುದೇ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಕೂಡ ಸಿಗ್ತಾ ಇಲ್ಲ. ಇಲ್ಲ. ಈಗ ಏನಿದೆ ನಿಮ್ಮ ಬೇಡಿಕೆ? ಅದು ಈಗ ಇರುವಂಥದ್ದಾದ್ರೂ ಏನಂದ್ರೆ ಈಗ ಸುಮಂತ್ ಸಾವಿನ ಕುರಿತಾಗಿ ಇಲಾಖೆ ಮುಂದೆ ನಿಮ್ಮ ಇಟ್ಟಿರುವಂಥ ಬೇಡಿಕೆ ಏನಿದೆ? ನಾವು ಬೇಡಿಕೆ ಅದೇ, ಆದಷ್ಟು ಬೇಗ ನಮಗೆ ಯಾರು ಮಾಡಿದ್ದು ನಮಗೆ ಹುಡುಕಿ ಕೊಡಬೇಕು, ನಮಗೆ ನ್ಯಾಯ ಸಿಕ್ಕಬೇಕು ಅಂತ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ಅಂದರೆ ನಮಗೆ ಎಷ್ಟರವರೆಗೆ ಒಂದು ಭರವಸೆ ಕೂಡ ಇತ್ತು. ಆದರೆ ಇತ್ತೀಚೆಗಷ್ಟೇ ಇಷ್ಟು ದಿವಸ ಆದರೂ ಏನೂ ಮಾಹಿತಿ ಇಲ್ಲ. ಆ ಬೈಕ್ನವನದ್ದು ಕೂಡ ಯಾವುದು ಸಿಗ್ತಾ ಇಲ್ಲ. CC ಕ್ಯಾಮರಾದಲ್ಲಿ ಒಂದರಲ್ಲಿ ಮಾತ್ರ, ಮತ್ತೆ ಎಲ್ಲಿಯೂ ಇಲ್ಲ. ಹಾಗಂತ ಹೇಳಿದರೆ ಈಗ CC ಕ್ಯಾಮರಾ ಇಲ್ಲದ ಇಂಥ ದಿಕ್ಕಿನಲ್ಲಿ ಏನಾದರೂ ಕೂಡ ಯಾವುದೂ ಹುಡುಕಲಿಕ್ಕೆ ಇಲ್ಲ ಅಂತ ಹೇಳುವಂಥ ಅರ್ಥ ಅಲ್ಲಿ. ಯಾವುದೂ ಕೂಡ ಹೇಳ್ತಾ ಇಲ್ಲ ಅವರು. ನಮಗೆ ಸ್ವಲ್ಪ ಮಟ್ಟಿಗೆ ಇದು ಧೈರ್ಯ ಸ್ವಲ್ಪ ಕಡಿಮೆ ಆಗ್ತಾ ಉಂಟು, ಕಡಿಮೆ ಆಗ್ತಾ ಇದೆ ಅಷ್ಟೇ. ಧೈರ್ಯ ಗೌರವ ಇತ್ತು, ಈಗಲೂ ನಾನು ಗೌರವಿಸ್ತೇನೆ ಅವರನ್ನು. ಅಂದರೆ ಯಾವುದೂ ಇಲ್ಲ, ಇಷ್ಟು ಟೈಮ್ ಆದರೂ ಯಾವುದೂ ಇಲ್ಲ ಅಂತ ಹೇಳಿದರೆ ಮತ್ತೆ ಎವಿಡೆನ್ಸ್ ನಾಶ ಹೋಗ್ತದಲ್ಲ, ನಾಶ ಆಗ್ತದೆ. ಮತ್ತು ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರ್ತದೆ, ಸುಮ್ಮನೆ ಕೇಳಿ ಬರ್ತದೆ. ಅದೇ ಕೆಲವರು ಹೇಳ್ತಾ ಇರ್ತಾರಂತೆ ತೆಂಗಿನಕಾಯಿ ಬಿದ್ದ ಗಾಯಗಿಂತ ಮೇಜರಲ್ಲಿ ನಾನು ನೋಡಿದ್ದೇನೆ ಅಲ್ಲಿ. ನನ್ನ ಕಣ್ಣಾರೆ ನೋಡಿದ್ದನ್ನೇ ಹೇಳ್ತೇನೆ ಹೊರತು ಬೇರೆ ಯಾವುದನ್ನು ನಾನು ಹೇಳ್ತಾ ಇಲ್ಲ. ಇಲ್ಲಿ
ಕತ್ತಿಯಲ್ಲಿ ರೋಡಿನಲ್ಲಿ ಹೊಡೆದ ಗಾಯದಾಗೆ ಎದುರಲ್ಲಿ ಮತ್ತು ಹಣೆಯದಲ್ಲಿ ಮತ್ತು ಹಿಂಬದಿಯಲ್ಲಿ ಇದ್ದದ್ದು ಹೊರತು ಬೇರೆ ಎಲ್ಲಿಯೂ ಗಾಯ ಇರಲಿಲ್ಲ. ಹಾಗಾಗಿ ಅದಂತೂ ಶುದ್ಧ ಸುಳ್ಳೆದು. ತೆಂಗಿನಕಾಯಿ ಬಿದ್ದಿರುವಂತ ಅದು ವರದಿ ಯಾರು ಮಾಡ್ತಾನೋ ಅವನೇ ಮಾಡಿದ್ದಿರ್ಬೋದು ಅಂತ ನಾನು ಹೇಳ್ತೇನೆ. ಆತನೇ ಕೊಲೆ ಮಾಡಿರ್ಬೋದು. ಅವನೇ, ಇಲ್ಲದ್ರೆ ನಾವು ಆ ರೀತಿ ಹೇಳಲಿಕ್ಕಿಲ್ಲ. ಯಾರಾದರೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿಯಾಗಿ ಹೇಳಿರುವಂತದ್ದು ನಿಮಗೆ ಹೇಗೆ ಗೊತ್ತು? ಯಾರು ಬೇರೆಯವರ ಹತ್ರ ಹೇಳಿರುವಂತದ್ದು? ಬೇರೆಯವರ ಹತ್ರ ನಮಗೆ ಹೇಳಿದ್ದನ್ನು ನಾನು ಕೇಳ್ತಾ ಇದ್ದೇನೆ. ಹಾಗೆ ಹೇಳಿದಿದ್ರೆ ಅದು ಅವನೇ ಮಾಡಿರ್ಬೋದು ಅಂತ ನಾನು ಹೇಳ್ಬೋದು. ಅದನ್ನು ನಾವು ಒಪ್ಪುದೇ ಇಲ್ಲ ಅದನ್ನು. ಅದೇ ತೆಂಗಿನಕಾಯಿ ಬಿದ್ದರೂ ಕೂಡ ಆತ ನೀರಿಗೆ ಬೀಳೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆ ಪ್ಲೇಸಲ್ಲಿ ಸಾಧ್ಯವೇ ಇಲ್ಲ. ನಾವು ಕೂಡ ಪ್ಲೇಸ್ ಅನ್ನ ಗಮನಿಸಿದಾಗ ತೆಂಗಿನಕಾಯಿ ಬಿದ್ರೆ ಆತನ ದೇಹ ಅಲ್ಲೇ ಇರಬೇಕಿತ್ತು. ನೀರಿಗೆ ಹೇಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಆ ನಿಟ್ಟಿನಲ್ಲಿ ಯಾರೋ ಕೊಲೆ ಮಾಡಿರುವಂತ ದಾರಿ ತಪ್ಪಿಸುವ ಮಾತನ್ನು ಹೇಳ್ತಾ ಇದ್ದಾರೆ ಕೆಲವರು. ಕೊಲೆ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಪೊಲೀಸ್ ಇಲಾಖೆಯು ಕೂಡ ಜಾಗೃತಿ ತೆಗೆದುಕೊಂಡು ತನಿಖೆ ಮಾಡ್ತಿಲ್ಲ, ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನುವಂಥದ್ದು. ಹೌದು, ಒಟ್ಟು ಸುಮಂತ್ ಸಾವಿಗೆ ನ್ಯಾಯ ಬೇಕು. ಈಗ ಕೆಲವೊಂದು ಈ ಮಧ್ಯೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಏನೋ ನಿಮ್ಮ ದೊಡ್ಡ ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಗನೇ ಮಾಡಿರ್ಬೋದು, ಹುಡುಗಿಯ ವಿಚಾರಕ್ಕಾಗಿ. ಅದೇ ಕೆಲವು ಇದರಲ್ಲಿ ಕೊಟ್ಟಿದ್ದಾರೆ. ಅವ ಸ್ಕೂಲ್ ಬಸ್ಸಿಗೆ ಹತ್ತಿದ್ದಾನೆ, ಅದರ ನಂತರ ಅವನಿಗೆ ಫೋನ್ ಮಾಡಿ ಕರೆಸಿದ್ದು, ಆ ರೀತಿ ಎಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ನಮ್ಮ ಮಗನು ನಮ್ಮೊಟ್ಟಿಗೆ ಹುಡುಕಾಟದಲ್ಲಿ ಇದ್ದ, ನನ್ನೊಟ್ಟಿಗೆ ಇದ್ದವ. ಅದು ಶುದ್ಧ ಸುಳ್ಳದು. ಸುದರ್ಶನ್ ಕೂಡ ನಮ್ಮೊಟ್ಟಿಗೆ ಇದ್ದ. ಟಿಫಿನ್ ಇಟ್ಕೊಂಡು ಹೊರಗೆ ಬಂದದ್ದಷ್ಟೇ. ಅಷ್ಟಾಗುವಾಗ ಅವನ ಫ್ರೆಂಡ್ನ ಫೋನ್ ಬಂದಿತ್ತು. ಅವ ಇಲ್ಲಿಂದ ಹೊರಡಲೇ ಇಲ್ಲ. ಅವ ಸ್ಕೂಟಿಯಲ್ಲಿ ಹೊರಟದ್ದು ಹುಡುಕಾಟಕ್ಕೆ ಮಾತ್ರ, ಕಾಲೇಜಿಗೂ ಹೋಗ್ಲಿಕ್ಕೆ ಹೊರಡಲಿಲ್ಲ. ಯಾರೋ ಆ ರೀತಿಯ ವರದಿಯನ್ನು ಮಾಡಿದ್ದಾರೆ ಹೊತ್ತು, ಅದು ಶುದ್ಧ ಸುಳ್ಳು. ಸುದರ್ಶನ್ ಏನು ಓದ್ಕೊಂಡಿರೋದು ಈಗ ಸದ್ಯಕ್ಕೆ? ಅವ ಇಂಜಿನಿಯರಿಂಗ್ ಇದು ಮಾಡ್ತಾರೆ. ಇದರಿಂದ ಒಂದು ಅದೇ ಸುದರ್ಶನ್ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಸುದರ್ಶನ್ ಮೇಲೂ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸುದರ್ಶನ್ ಮಾಡಿರ್ಬೋದು ಅನ್ನೋ ನಿಟ್ಟಿನಲ್ಲಿ, ಅಂದ್ರೆ ಇದನ್ನ ಕೇಸ್ ತಿರುಗಿಸುವ ನಿಟ್ಟಿನಲ್ಲಿ ಮಾಡ್ತಾ ಇರುವಂತದ್ದು. ಅದೇ, ಅದು ದಾರಿ ತಪ್ಪಿಸುವ ಹುನ್ನಾರಷ್ಟೇ. ಯಾರೋ ಮಾಡಿರೋದನ್ನ ಕುಟುಂಬದ ಕೊರಳಿಗೆ ಹಾಕಿಬಿಟ್ರೆ ಕೇಸ್ ಅದು ಯಾರು ಮಾಡಿದ್ದಾರೋ ಅವರೇ ಈ ವರದಿಯನ್ನು ಮಾಡ್ತಾ ಇರುವಂತಹ ಒಂದು ಅನುಮಾನ ಕಾಣ್ತಾ ಇದೆ. ದಾರಿ ತಪ್ಪಿಸಲಿಕ್ಕೋಸ್ಕರ ಅವರೇ ಈ ರೀತಿ ಪ್ರಚಾರವನ್ನು ಮಾಡಿಬಿಡ್ತಾರ ಅಂತ ಕಾಣ್ತಾ ಇದೆ. ಈ ವಿಚಾರಕ್ಕೆ ನೀವೇನಾದ್ರೂ ದೂರು? ಈ ವಿಚಾರಕ್ಕೆ ಒಂದು ಮೀಡಿಯಾದಲ್ಲಿ ಬಂದಿತ್ತು, ಸ್ಪಷ್ಟ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟು FIR ಹಾಕಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ತನಿಖೆ ಅಂತ ಅದರ ಬಗ್ಗೆ, ಅದರ ವಿಷಯದಲ್ಲಿ ಏನು ನಮ್ಮ ಹತ್ರ ಮಾತಾಡಲಿಲ್ಲ, ಕೂಡ ಏನು ಕಂಡು ಬಂದಿಲ್ಲ. ನೀವೇನು FIR ಮಾಡಿದ್ರೆ ಅವರೆಲ್ಲ ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾರೆ. ಇದ್ದಾರೆ. ಈಗ ತಪ್ಪು ವರದಿ ಮಾಡಿರುವಂತವ್ರ ವಿರುದ್ಧವೂ ಕೂಡ ಪೊಲೀಸರು ಕ್ರಮ ತೆಗೆದುಕೊಂಡಿಲ್ಲ. ಇಲ್ಲ. ತುಂಬಾ ಸಲ ಹೇಳಿದ್ದೆವು, ಇಂಥ ಮೀಡಿಯಾದಲ್ಲಿ ಇಂಥದ್ದೆಲ್ಲ ಬರ್ತಾ ಇದೆ, ಅದೆಲ್ಲ ಇರುವಂಥದ್ದು. ಅವರು ಹೇಳ್ತಾರೆ, ಅದನ್ನೆಲ್ಲ ನಾವು ತಲೆಗೆಡಿಸುವುದಿಲ್ಲ ಅಂತ ಹೇಳ್ತಾರೆ ಅವರು. ಅದೇ, ಮತ್ತೆ ಈಗ ಇದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತಲ್ಲ, ಅದಕ್ಕೇನು? ಅದಕ್ಕೆ ಏನು ಹೇಳ್ತಾ ಇಲ್ಲ ಅವರು, ಪೊಲೀಸ್ ಇಲಾಖೆಯವರು. ಅಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ ಮೇಲ್ನೋಟಕ್ಕೆ? ಆ ರೀತಿ ಅಂದ್ರೆ ಹುಡುಕಾಟದಲ್ಲಿ ಇಲ್ಲೇ ಇದ್ದಾರೆ, ಬರ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ವಿಫಲ ಅಂತ ಹೇಳುವಂಥದ್ದು ನನಗೆ ಕಾಣ್ತಾ ಇಲ್ಲ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅನುಮಾನ ನನಗೆ ಕಾಣ್ತಾ ಇದೆ ಅಷ್ಟೇ. ಇದುವರೆಗೂ ಯಾವುದೇ ಒಂದು ಆರೋಪಿಯನ್ನ ಪತ್ತೆ ಹಚ್ಚಿಲ್ಲ ಅಂದ್ರೆ ಕ್ಲೋಸ್ ಆಗುವಂತ ಸಾಧ್ಯತೆ. ನಾವು ಶಾಸಕರನ್ನು ಮೀಟ್ ಆಗಿದ್ದೇವೆ, ಭೇಟಿ ಮಾಡಿದ್ದೇವೆ, ಗೃಹ ಸಚಿವರನ್ನು ಭೇಟಿ ಮಾಡಿದ್ದೇವೆ. ಅದಾದ್ರೂ ಕೂಡ ಯಾವುದೂ ಕೂಡ ಇದು ಸಿಗ್ತಾ ಇಲ್ಲ ಅಂತ ಒಂದೇ ಮಾತು ಬರ್ತಾ ಇದೆ ಅಂತ ಹೇಳಿದ್ರೆ. ಈಗ ಗೃಹ ಸಚಿವರನ್ನು ಭೇಟಿ ಆದ ಸಂದರ್ಭದಲ್ಲಿ ಅವರು ಏನು ಗೈಡೆನ್ಸ್ ಮಾಡಿದ್ರು? ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ನಿಮಗೇನು ಹೇಳಿದ್ರು ಆ ಸಂದರ್ಭದಲ್ಲಿ? ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ಆದಷ್ಟು ಬೇಗ ಖಂಡಿತ ನ್ಯಾಯ ಒದಗಿಸಿ ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು. SP ಅವರು ಕೂಡ ಅಲ್ಲಿದ್ದರು, ಅವರು ಕೂಡ ಆ ರೀತಿಯ ಭರವಸೆಯನ್ನೇ ಕೊಟ್ಟಿದ್ದಾರೆ. ಮತ್ತು ವಿಧಾನಸಭೆಯಲ್ಲೂ ಕೂಡ ಶಾಸಕರು ಚರ್ಚೆ ಮಾಡಿದ್ದಾರೆ ಆ ಬಗ್ಗೆ. ಅದಷ್ಟು ಮಾಡಿಯೂ ಕೂಡ 4 ತಂಡವನ್ನು ಮಾಡಿದ್ದೇವೆ. ಆ ರೀತಿ 4 ತಂಡ ಇದ್ದೂ ಕೂಡ ಇದನ್ನು ಕಂಡುಹಿಡಿಯಲಿಕ್ಕೆ ಇಷ್ಟರವರೆಗೆ ಆಗಲಿಲ್ಲ ಅಂತ ಹೇಳಿದರೆ ಎಂಥ ವಿಷಯ ಅಂತ ಹೇಳಿ ನಮಗೆ ಕಾಣ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಈಗ ಅದೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೂ ಕೂಡ ಒಂದು ಬೈಕ್ ಸವಾರ ಯಾರು ಅನ್ನುವಂತ ಪ್ರಶ್ನೆ ಉತ್ತರ ಇಲ್ಲ ಅದಕ್ಕೆ. ಈಗ CCTV ಫುಟೇಜ್ ಇಲ್ಲ ಅಂದ ಕಾರಣಕ್ಕೆ ಆ ಕೇಸ್ ನ ಕ್ಲೋಸ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಕಾಡುತ್ತೆ. ಹೌದು. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಿ? ಅಂದ್ರೆ ಈಗ CCTV ಫುಟೇಜ್ ಇಲ್ಲ ಅನ್ನುವಂತ ಮಾಹಿತಿ ಇದೆ, ನಿಮ್ಗೆ ಈಗ ಆ ಒಂದು ಬೈಕ್ ಮೇಲೂ ಕೂಡ ಅನುಮಾನ ಬರ್ತಾ ಇದೆ. ಇಲ್ಲಿ ನಾವು ಗಮನಿಸಿದ ಹಾಗೆ ಒಂದು 4-5 ಮನೆಗಳಿದ್ದಾವೆ. ಇಲ್ಲಿ 4-5 ಮನೆಗೆ ಯಾರಾದ್ರೂ ಬರಬೇಕು, ಹೊರತುಪಡಿಸಿ ಆ ದಿನ ಯಾರನ್ನ ಮಾಹಿತಿ ಕಲೆ ಹಾಕಿದ್ರು ಕೂಡ ಯಾರು ಬಂದಿಲ್ಲ. ಆ ನಿಟ್ಟಿನಲ್ಲಿ ಏನು ಅದೇ ನಿಮ್ಗೆ ಆ ಒಂದು ಬೈಕ್ ಸವಾರನ ಮೇಲೂ ಕೂಡ ಅನುಮಾನ ಉಂಟು ಕೂಡ ಇದೆ. ಈಗ ಆ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ಬೇಕು.
ಈಗ ಏನು ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನು ಬೇಡಿಕೆ ಇದೆ ನಿಮ್ಗೆ ಈ ಒಂದು ಕೇಸಲ್ಲಿ? ಅದೇ ನಮಗೆ ಒಂದು PM ರಿಪೋರ್ಟ್ ಯಾವುದು ಅಂತ ನಮಗೆ ಗೊತ್ತಾಗ್ಬೇಕು, ಅದರಲ್ಲಿ ಇರುವಂತದ್ದು ಎಂತದ್ದು ವಿಷಯ. ಇನ್ನು ಇದು ಕೊಲೆನ ಅಸಹಜ ಸಾವು ಅನ್ನೋದು ಹಾ, ಕೂಡ ನಿಮ್ಗೆ ಇನ್ನು ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ಇಲ್ಲ. ಅಸಹಜ ಸಾವು ಅನ್ನೋದಕ್ಕೆ ನಾವು ಒಪ್ಪುವುದೂ ಇಲ್ಲ. ಹಾ ಹಾ ಕೊಲೆ ಅದೇ ಕೊಲೆ ಅದು. ಅಧಿಕೃತವಾಗಿ ಹಾ. PM ರಿಪೋರ್ಟ್ ಬರ್ಬೇಕಾದ್ರೆ ಅಂದ್ರೆ ಹಾ. ರಿಪೋರ್ಟ್ ಏನಿದೆ ಅನ್ನೋದು ಕೂಡ ಇನ್ನು ಖಚಿತವಾಗಿ ಸಿಕ್ಕಿಲ್ಲ. ಇಲ್ಲ ಸಿಕ್ಕಿಲ್ಲ. ಅದೇ ಈಗ ಅದು ಕೂಡ ನಿಮ್ಗೆ ಬೇಕು ಈಗ ಅದೇ. ಪ್ರಾಥಮಿಕ ಹಂತದಲ್ಲಿ. ಬೇಕು. ಹ್ಮ್. ಮತ್ತೆ ಈಗ ಈ ಒಂದು ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಂತ್ ಹೇಗೆ ಮನೆಯಲ್ಲಿ ಎಲ್ಲ? ತುಂಬಾ ಒಳ್ಳೆ ಹುಡುಗವ. ಹ್ಮ್. ತುಂಬಾ ಚೂಟಿ ಇದ್ದ. ಹ್ಮ್. ಮತ್ತೆ ಯಾವ ಒಂದು ವಿಷಯದಲ್ಲೂ ಕೂಡ ಯಾವ್ದು ಗಲಾಟೆ ಯಾವುದಿಲ್ಲ, ಅವನಷ್ಟಕ್ಕೆ ಅವ ಇದ್ದ. ಹ್ಮ್. ನಮ್ಮ ಹತ್ರ ಆಟ ಆಡ್ತಾ ಚೆನ್ನಾಗಿದ್ದ ನಮ್ಮ ಒಟ್ಟಿಗೆ. ಹ್ಮ್. ಹ್ಮ್. ಅವ್ರ ಅಣ್ಣ ತಮ್ಮಂದಿರು ಅಂತ ಹೇಳಿದ್ರೆ ನಾವು ನೋಡುವಾಗ ಅವ್ರ ಫ್ರೆಂಡ್ಸ್ ತರ ಇದ್ರು ಅವರಿಬ್ರು ಕೂಡ. ಹ್ಮ್. ಆ ರೀತಿಯ ಒಂದು ಇದಿತ್ತು ಅವರಿಗೆ. ಹ್ಮ್. ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ಹಾಗೆ, ಅವನ ಎಕ್ಸಾಮ್ ಟೈಮ್ ಅಲ್ಲಿ ಇವ ಹೆಲ್ಪ್ ಮಾಡ್ತಾ ಇದ್ದ, ಇವನ ಎಕ್ಸಾಮ್ ಟೈಮ್ ಅಲ್ಲಿ ಅವ ಹೆಲ್ಪ್ ಮಾಡ್ತಾ ಇದ್ದ. ಹ್ಮ್. ಅವರಷ್ಟೇ, ನಮಗೆ ಯಾವ್ದು ಕೂಡ ಕಷ್ಟ ಅಂತ ಆಗ್ತಿರ್ಲಿಲ್ಲ ಅವರಿರುವಾಗ. ಹ್ಮ್. ಹ್ಮ್. ಅವರಷ್ಟಕ್ಕೆ ಅವರು ಇದು ಮಾಡ್ತಾ ಇದ್ರು. ನೀವು ಇಬ್ರು ಒಬ್ರಿಗೊಬ್ರು ಫ್ರೆಂಡ್ ಹಾ, ರೀತಿಯಲ್ಲಿ ಫ್ರೆಂಡ್ ರೀತಿಯಲ್ಲಿ ಇದ್ರು. ಹ್ಮ್. 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 ಅಂದ್ರೆ ಈ ಸ್ನೇಹಿತರ ಜೊತೆಗೂ ಕೂಡ ಸುಮಂತ್ ಒಡನಾಟ ಆ, ಚೆನ್ನಾಗಿ. ಚೆನ್ನಾಗಿತ್ತು ಅವನದು. ಶಿಕ್ಷಕರು ಇದ್ರ ಬಗ್ಗೆ ಸುಮಂತ್ ಬಗ್ಗೆ ಮಾತನಾಡಿದ ಹೇಗೆ ಪ್ರತಿಕ್ರಿಯೆಗಳೇನಿತ್ತು? ಪ್ರತಿಕ್ರಿಯೆಗಳು ಉತ್ತಮ ವಿದ್ಯಾರ್ಥಿ ಅಂತೇಳಿ ಹೇಳ್ತಾ ಇದ್ರು ಅವರು. ಹ್ಮ್. ಒಳ್ಳೆ ವಿದ್ಯಾರ್ಥಿ, ಹ್ಮ್. ನಮಿಗೂ ಕೂಡ ಅವನನ್ನು ಮರೆಯಲಿಕ್ಕೆ ಆಗ್ತಾ ಇಲ್ಲ ಅಂತ ಅವರ ಹ್ಮ್. ಹೇಳ್ತಾ ಇದ್ದಾರೆ ಅವರು. ಸುಮಂತ್ ಏನಾದ್ರು ಈ ಸಣ್ಣ ಪುಟ್ಟ ಯಾವ್ದಾದ್ರು ಗಲಾಟೆ ಅಥವಾ ಯಾರ್ದು ಇಲ್ಲ ತಲೆಯಲ್ಲಿ ಇಲ್ಲ ಇಲ್ಲ ಹೋಗ್ತಾ ಇದ್ನಾ? ಇಲ್ಲ 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 ಈ ರೀತಿಯಾಗಿ ಯಾವ್ದು ಇಲ್ಲ. ಯಾವುದೇ ಇಲ್ಲ. ಟೀಚರ್ಸ್ ಗಳು ಇದಕ್ಕೆ ಸಂಬಂಧಪಟ್ಟಾಗ ಏನು ಹೇಳಿಲ್ಲ ಆಗ? ಹೇಳಿಲ್ಲ ಹೇಳಿಲ್ಲ. ಹ್ಮ್. 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 ಆದ್ರೆ ಅವ ಏನಾದ್ರೂ ಕಂಡದ್ದನ್ನು ಕಂಡಾಗೆ ಹೇಳಿ ಅನ್ನೋ ಸುಳ್ಳು ಹೇಳುವಂತ ಇದು ಅವನ ಹತ್ರ ಇರ್ಲಿಲ್ಲ. ಹ್ಮ್. ಅದು ಯಾರಿದ್ರು ಸರಿ, ಅವ ಕಂಡದ್ದನ್ನು ಕಂಡಾಗೆ ಹೇಳುವಂತಹ ಒಬ್ಬ ಹುಡುಗ ಅವ. ಹ್ಮ್. ಹ್ಮ್. ನಾನು ಮಾಡಿದ್ರು ಕೂಡ ಹಾಗೆ, ಹ್ಮ್. ಹ್ಮ್. ನೀನು ಮಾಡಿದ್ದೆ ಅಂತಲೇ ಹೇಳಿ, ಅನ್ನೋ ಹೊರತು ಮಾಡ್ಲಿಲ್ಲ ಅಂತ ಅವ ಹೇಳಲಿಕ್ಕಿಲ್ಲ. ಅದೀಗ ಸುಮಂತ್ ಸಾವಿಗೆ ಇವರೇ ಮಾಡಿರ್ಬೋದು ಅನ್ನುವಂತ ಅನುಮಾನವೂ ಕೂಡ ನಿಮ್ಗೆ ಸ್ಪಷ್ಟವಾಗಿ ಒಬ್ಬರ ಮೇಲೆ ಅಂತಾನೆ ಕಾಡ್ತಾ ಇಲ್ಲ. ಇಲ್ಲ ನಿಮ್ಗೆ ಇಲ್ಲ ಕಾಡ್ತಾ ಇರುವಂತದ್ದು ಬೈಕ್ ಸವಾರ ಯಾರು ಆಜ್ಞೆ ಮಾಡಿರ್ಬೋದು ಮಾಡಿರ್ಬೋದು ಅನ್ನುವಂತ ಅನುಮಾನ ಅನುಮಾನ. ಇತ್ತೀಚೆಗೆ. ಅದೇ ಅದಕ್ಕೆ ಒಂದು ಕ್ಲಾರಿಟಿನೂ ಕೂಡ ಈಗ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ. ಈಗ ಈ ಒಂದು ಮತ್ತೆ ಕುಟುಂಬದಲ್ಲಿ ಈಗ ಬೇರೆ ಯಾರಾದ್ರೂ ಈ ರೀತಿಯಾದಂತ ಅನುಮಾನ ಏನಾದ್ರು ಕಾಡ್ತಾ ಇತ್ತಾ ನಿಮ್ಗೆ? ಅಥವಾ ಕುಟುಂಬದಲ್ಲಿ ಏನಾದ್ರು ಈ ರೀತಿಯಾಗಿ ವೈಮನಸ್ಸು ಏನಾದ್ರು ಕಾಣಿಸ್ಕೊಳ್ತಿತ್ತಾ? ಇಲ್ಲ ಇಲ್ಲ ಇಲ್ಲ, ಎಲ್ಲಾರು ನಿಮ್ ಜೊತೆ ಚೆನ್ನಾಗಿ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿದ್ರು. ಯಾರು ಕೂಡ ಆ ರೀತಿಯ ಇದರಲ್ಲಿ ಇರ್ಲಿಲ್ಲ, ನನ್ನ ಅಭಿಪ್ರಾಯದಲ್ಲಿ ಇಲ್ಲ. ಆ ಸಂದರ್ಭಕ್ಕೂ ಯಾರು ಇಲ್ಲಿ ಬರುವಂತ ಸಾಧ್ಯತೆನೂ ಇರ್ಲಿಲ್ಲ. ಇಲ್ಲ ಇಲ್ಲ. ಮತ್ತೆ ಈಗ ಸುಮಂತ್ ಸಾವಿಗೆ ನ್ಯಾಯ ಬೇಕಾಗಿದೆ, ಇನ್ನು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗ್ತಾ ಇಲ್ಲ. ಅದೇ ಈಗ ಮುಂದಿನ ಹಂತಕ್ಕೆ ಏನಾದ್ರು ಹೋಗುವಂತ ನಿರ್ಧಾರವನ್ನು ಮಾಡಿದ್ರ? ಅಂದ್ರೆ ಈಗ ಗೃಹ ಸಚಿವರನ್ನು ಕೂಡ ಭೇಟಿಯಾಗಿದ್ರಿ, ಆದ್ರೂ ಕೂಡ ಏನು ಸಿಕ್ಕಿಲ್ಲ. ಇನ್ನು ಮುಂದಿನ ಹಂತ ಅಂದ್ರೆ ಮುಖ್ಯಮಂತ್ರಿ ಅವ್ರನ್ನ ಭೇಟಿಯಾಗಿ ನ್ಯಾಯ ಕೇಳುವಂತದ್ದು. ಮತ್ತೆ ಅದು ನಾವು ಆಲೋಚಿಸಿರ್ಲಿಲ್ಲ. ಅಂದ್ರೆ ನಮಗೆ ಇವರೇ ನ್ಯಾಯ ಕೊಡಿಸ್ಯಾರ ಅಂತ ಹೇಳುವಂತಹ ಭಾವನೆಯಲ್ಲಿ ನಾವು ಇದ್ದೇವೆ. ಅಂತಹ ಇದು ಬದಲಾವಣೆ ನಮ್ಮ ಮನಸ್ಸಲ್ಲಿ ಕಂಡ್ರೆ ಆ ರೀತಿಯದನ್ನು ಖಂಡಿತ ಮಾಡ್ತೇವೆ. ಈಗ ಮುಂದಿನ ದಿನದಲ್ಲಿ ಈ ಒಂದು ಹಂತದಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಅವರವರೆಗೂ ಕೂಡ ಹೋಗ್ತೇವೆ ಖಂಡಿತ. ಸಾವಿಗೆ ನ್ಯಾಯ ಬೇಕು ಅಂತೇಳಿ ಖಂಡಿತ ಹೋಗ್ತೇವೆ. ಅದೇ ನಿಮ್ಮ ಮಗನ ಬಗ್ಗೆ ಕೊನೆಯದಾಗಿ ನೀವು ಹೇಳೋದಾದ್ರೆ ಏನನ್ನ ಹೇಳ್ಬಹುದು? ಅಂದ್ರೆ ಈ ಮನೆ ಮಗ ಕಳ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಈ ಪ್ರಶ್ನೆ ಕೇಳೋದಕ್ಕೆ ನಮಗೂ ಕೂಡ ಬೇಜಾರಿದೆ. ಹೌದು. ಆದ್ರೂ ಕೂಡ ಹೆಚ್ಚಾಗಿ ಈಗ ಈ ಒಂದು ಕೇಳೋದಾದ್ರೂ ಕೂಡ ಈ ಸುಮಂತ್ ಬಗ್ಗೆ ನಿಮ್ಮ ಒಪಿನಿಯನ್ ವೈಯಕ್ತಿಕವಾಗಿ ಹೇಳೋದಾದ್ರೆ ಅಂದ್ರೆ ಇಲ್ಲ, ನನ್ನ ಮಗನನ್ನು ಕಳ್ಕೊಂಡ ಹಾಗೆ ಅಲ್ಲ, ನನ್ನನ್ನು ನಾನೇ ಕಳ್ಕೊಂಡ ಹಾಗೆ ಆಗಿದೆ. ಈಗ ಮಗ ಕಳ್ಕೊಂಡಿದ್ದೇನೆ ಅಂತ ಹೇಳುವಂತ ಪ್ರಶ್ನೆ ನನಗೆ ಮೂಡ್ತಾ ಇಲ್ಲ, ನನ್ನನ್ನು ನಾನೇ ಕಳೆದುಕೊಂಡಿದ್ದೇನೆ ಅಂತ ಹೇಳುವಂತವರೆಗೆ ಹೋಗಿದೆ. ಮಗನ ಮೇಲೆ ತುಂಬಾ ಭರವಸೆ ಕನಸುಗಳನ್ನ ಕಟ್ಕೊಂಡಿದ್ದೆ ನಾನು. ನನ್ನ ಎಲ್ಲಾ ವಿಷಯಗಳಿಗೂ ಅವನೇ ಆಧಾರ ಇದ್ದ, ಯಾವ ವಿಷಯಕ್ಕೂ ಕೂಡ. ಈಗಲೂ ಕೂಡ ಅದೇ, ಓದಲ್ಲಿ ಬಂದಲ್ಲಿ ಅವನದ್ದೇ ನೆನಪು ಕಾಣ್ತಾ ಹೊರತು, ಅವನೇ ಕಾಣ್ತಾನೆ ಹೊರತು ಬೇರೆ ಏನು ಕಾಣ್ತಾ ಇಲ್ಲ ನನಗೆ. ಯಾವ ಕೆಲಸ ಮಾಡಿದ್ರು ನನ್ನ ಮಡಿಲಲ್ಲಿ ಕೂತು ಅವನನ್ನು ಡ್ರೈವಿಂಗ್ ಎಲ್ಲ ಕಲಿಸ್ತಾ ಇದ್ದೆ ನಾನು. ಅಲ್ಲಿ ಹೋಗುವಾಗ ಅದೇ ನೆನಪಲ್ಲಿ ಬರ್ತಾ ಇದ್ದೇನೆ. ಈಗ ಈ ಸುಮಂತ್ ಹುಟ್ಟಿದ ಮೇಲೆ ಈ ಜಾಗವನ್ನ ಖರೀದಿ ಮಾಡಿದ್ದೆ ಅನ್ನುವಂಥದ್ದು ಎಷ್ಟು ವರ್ಷ ಆಯ್ತು ಈಗ ನೀವು ಇಲ್ಲಿಗೆ ಹೆಚ್ಚು ಕಡಿಮೆ ಬಂದು? 13 ವರ್ಷ ಕಳೀತು. ಅವನಿಗೆ 7 ತಿಂಗಳ ಮಗು ಆಗಿದ್ದವ ನಾವಿಲ್ಲಿ ಬರುವಾಗ. ಮೂಲತಃ ಯಾವ್ದು ನಿಮ್ದು? ಮೂಲತಃ ಬಾಯಾರ್, ಕಾಸರಗೋಡು ಬಾಯಾರು, ಕೇರಳ. ಅಲ್ಲಿಂದ ಬಂದು ಇಲ್ಲಿ? ಹೌದು, 13 ವರ್ಷ ಕಳೀತು. ಒಟ್ಟು ಈಗ ಒಂದು 13 ವರ್ಷ ಕಳೆದವ್ರು. ಈ ನಿಮ್ಮ ಗಮನಕ್ಕೆ ಬಂದ ಹಾಗೆ ಈ ಒಂದು ಏರಿಯಾದಲ್ಲಿ ಅಥವಾ ಸುತ್ತಮುತ್ತ ಏರಿಯಾದಲ್ಲಿ ಈ ರೀತಿಯ ಘಟನೆ ಯಾವತ್ತಾದ್ರೂ ನಡೆದಿತ್ತ ನಿಮ್ಮ ಗಮನಕ್ಕೆ ಬಂದಾಗ 13 ವರ್ಷದಲ್ಲಿ? ಇಲ್ಲ, ನನ್ನ ಗಮನಕ್ಕೆ ಯಾವ್ದು ಬಂದಿಲ್ಲ ಸ್ಟೋರಿ. ಈ ಮುಂಚೆ ಯಾವ್ದಾದ್ರು ನಡೆದಿತ್ತು ಅನ್ನೋದು ಯಾರಾದ್ರೂ ಆಸುಪಾಸಿನವ್ರು ಹೇಳಿದ್ರ ಈ ರೀತಿಯಾಗಿ ಏನಾದ್ರು ಘಟನೆ ನಡೆದಿತ್ತು? ಇಲ್ಲ, ಯಾರು ಹೇಳಿದ್ರು. ಅಂದ್ರೆ ನಾವು ಆಸುಪಾಸು ಅಂದ್ರೆ ಇದೊಂದು 5 ಮನೆಗೆ ಮಾತ್ರ ನಾನು ಹೋಗ್ತಾ ಬರ್ತಾ ಇದ್ದದ್ದು, ಬೇರೆ ಯಾವ ಮನೆಗೂ ನಾನು ಹೋಗ್ತಾ ಇಲ್ಲ.
ಅಂದ್ರೆ ಇಲ್ಲಿ ದಾರಿಯಲ್ಲಿ ಸಿಕ್ಕಿದ್ರೆ ಮಾತಾಡಿದ್ರೆ ಮಾತ್ರ ಮಾತು, ಹೋಗಿ ಮಾತಾಡುದು ಯಾವ್ದು ನಾನು ಮಾಡ್ತಾ ಇಲ್ಲ. ಇದೇ 5 ಮನೆ ಮಾತ್ರ ನಾನು ಹೋಗುದು ಅಷ್ಟೇ. ಎಲ್ಲರ ಪರಿಚಯವೂ ಕೂಡ ನನಗಿಲ್ಲ, ಈ 13 ವರ್ಷದಲ್ಲಿಯೂ ಇಲ್ಲ ನನಗೆ. ನಿಮ್ಮ ಪಾಡಿಗೆ ನೀವು ಅದೇ ಅದೇ. ನನ್ನಷ್ಟು ಪರಿಚಯ ಕೂಡ ಮಿಸ್ಸಸ್ಸಿಗಿರ್ಲಿಕ್ಕಿಲ್ಲ, ಅವಳು ಆಚೆ ಹೋಗುದೇ ಇಲ್ಲ. ತಮ್ಮ ಕೆಲಸದಲ್ಲಿ ಹೌದು. ನಿರಂತರವಾಗಿ ಪ್ರಾಜೆಕ್ಟ್ಗೂ ಕೂಡ ಹೋಗಿದ್ದ ಅನ್ನುವಂಥದ್ದು. ಆ ಪ್ರಾಜೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಸ್ನೇಹಿತರ ಮೇಲೆ ಅನುಮಾನ ಏನಾದ್ರು ಕಾಡ್ತಾ ಇದೆಯಾ, ಅಥವಾ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಗಮನಕ್ಕೆ ಬಂದಿತ್ತಾ ಏನು ಅದು ಅಂತ? ಅದೇ ಪ್ರಾಜೆಕ್ಟ್ ಬಗ್ಗೆ ಅವ ಆಯ್ಕೆ ಆಗಿದ್ದ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದ. ಆದ್ರೆ ಆ ರೀತಿಯಲ್ಲೂ ಪೊಲೀಸ್ ತನಿಖೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅವರು. ಆ ರೀತಿಯಲ್ಲೂ ನಾವು ಮಾಡ್ತಾ ಇದ್ದೇವೆ. ಅನುಮಾನ ಎಲ್ಲ ರೀತಿಯಲ್ಲೂ ಅನುಮಾನವೇ ಅದು. ಆದ್ರೆ ಕ್ಲಿಯರೆನ್ಸ್ ಸಿಗ್ಬೇಕಿದ್ರೆ ಪೊಲೀಸ್ನವರೇ ಹುಡುಕಿ ಅದನ್ನು ಕೊಡ್ಬೇಕಷ್ಟೇ. ಎಲ್ಲ ರೀತಿಯಲ್ಲೂ ಪೊಲೀಸ್ನವರು ಅದನ್ನು ತನಿಖೆಗೆ ಇದು ಮಾಡ್ಬೇಕಂತ. ಈಗ ಪ್ರಾಜೆಕ್ಟ್ ಗೆ ಏನೋ ಬೇರೆ ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದ ಅನ್ನುವಂಥದ್ದು ಯಾವ ದಿನ, ಅದು ದಿನಾಂಕ ಫಿಕ್ಸ್ ಆಗಿತ್ತಾ ಅಥವಾ ಹೇಗೆ? ಅದು ಫೆಬ್ರವರಿ 5ಕ್ಕೆ ಹೋಗ್ಲಿಕ್ಕೆ ಫಿಕ್ಸ್ ಆಗಿತ್ತು. ಟಿಕೆಟ್ ಟಿಕೆಟ್ ಬುಕ್ಕಿಂಗ್ ಮಾಡ್ತೇನೆ ಅಂತ ಹೇಳಿದ್ರು ಅವರು, ಅವರ ಗೈಡ್ಸ್. ಮಾಡಿದ್ರೆ ಅಂತ ಗೊತ್ತಿಲ್ಲ ನನಗೆ ಅಂತ ಕರೆಕ್ಟ್. ಅದೇ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ನಿಮ್ಗೆ ಮಾಹಿತಿ ಇತ್ತಾ, ಅಂದ್ರೆ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದ? ಪ್ರಾಜೆಕ್ಟ್ ನ ಬಗ್ಗೆ ನಮ್ಮ ಹತ್ರ ಬುಕ್ಸ್ ಇದೆ ಇಲ್ಲಿ, ಅವನದ್ದೇ ಅದ. ಅದು ನೀರಿನಿಂದ ಕಸ ಮೇಲೆ ಬಂದಂತಹ ಇದನ್ನು ಮೇಲೆ ಹಾಕುವಂತಹ ಒಂದು ಪ್ರಾಜೆಕ್ಟ್ ಮಾಡಿದ್ದವ. ಪ್ರಾಜೆಕ್ಟ್ ಕೂಡ ಇಷ್ಟ ಆಗಿತ್ತು. ಇದ್ರ ಮುಂಚೆಯೂ ಕೂಡ ಬೇರೆ ಕಡೆ ಎಲ್ಲಾದ್ರೂ ಅದು ಪುತ್ತೂರು ವಿವೇಕಾನಂದದಲ್ಲಿ ಮಾಡಿ ಸೆಕೆಂಡ್ ಬಂದಿತ್ತು ಅದರಲ್ಲಿ. ಅದರಿಂದ ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಿತ್ತು. ಈ ನಿಟ್ಟಿನಲ್ಲೂ ಕೂಡ ಯಾರಾದ್ರೂ ಗಲಾಟೆ ಅಂತ ಏನಾದ್ರು ಮಾಡ್ಕೊಂಡಿದ್ರ, ಅಥವಾ ಹೊಟ್ಟೆ ಕಿಚ್ಚು ಅನ್ನೋ ರೀತಿಯಲ್ಲಿ ಏನಾದ್ರು? ಇಲ್ಲ, ನಮ್ಮ ಗಮನಕ್ಕೆ ಬಂದ ಹಾಗೆ ಇಲ್ಲ. ಅದು ಸುಮಂತ್ ಇದ್ರ ಬಗ್ಗೆ ಏನು ಹೇಳ್ತಾ ಇರ್ಲಿಲ್ಲ. ಸ್ನೇಹಿತರಿಗೂ ಖುಷಿ ಇತ್ತು ಅನ್ನೋ ರೀತಿ ಖುಷಿ ಇತ್ತು ಅಂತ ಕಾಣ್ತದೆ ನಮಗೆ. ಬಟ್ ಈಗ ಅದೇ ಒಟ್ಟಾರೆ 2 ತಿಂಗಳು ಕಳೀತಾ ಬಂತು, 2 ತಿಂಗಳು ಕಳೆದು ಹೋಗಿ ಬಿಟ್ಟಿದೆ ಆಲ್ರೆಡಿ. ಈ ಕುರಿತಾಗಿ ಪೊಲೀಸ್ ಇಲಾಖೆಯಿಂದ ಕೂಡ ಒಂದು ಕ್ಲಾರಿಟಿ ಇಲ್ಲ. ಸುಮಂತ್ ಸಾವಿಗೆ ಏನು ನಿಖರವಾದಂತಹ ಮಾಹಿತಿ ಕೂಡ ಗೊತ್ತಾಗ್ತಿಲ್ಲ. ಇದುವರೆಗೂ PM ರಿಪೋರ್ಟ್ ಕೂಡ ನಿಮ್ ಕೈ ತಲುಪಿಲ್ಲ ಅಂತ. ಇಲ್ಲ. ಸೊ ಈ ಎಲ್ಲಾ ನಿಟ್ಟಿನಲ್ಲಿ ನೀವು ಹೇಳೋದಾದ್ರೆ ಏನನ್ನ ಹೇಳೋದಕ್ಕೆ ಬಯಸ್ತೀರಿ ಈ ಸಂದರ್ಭಕ್ಕೆ ಅಂದ್ರೆ? ಅದೇ ನಾನು ಬಯಸುದು ಇಷ್ಟೇ, ಆದಷ್ಟು ಬೇಗ ನಮಗೆ ಅಪರಾಧಿಯನ್ನು ಹುಡುಕಿ ಕೊಡ್ಲೇಬೇಕು ಅವರು. ಇಷ್ಟು ಸಮಯ ನಾವು ತಾಳ್ಮೆಯಿಂದ ಅವರಿಗೆ ನೋಡಿದ್ದೇವೆ ನಾವು. ನಮಗೊಂದು ತಾಳ್ಮೆ ಇದಾಗ್ತದೆ ಮತ್ತೆ ಮತ್ತೆ. ಅದೇ ಮನಸ್ಸು ಮುರಿದೋಗ್ತದೆ. ಹಾಗಾಗಿ ನಾವು ಹೇಳುದು ಇಷ್ಟೇ, ಆದಷ್ಟು ಬೇಗ ಅವರು ನಮಗೆ ಅಪರಾಧಿಯನ್ನು ಯಾರೇ ಇರ್ಲಿ ಅವರು ಹಿಡಿದು ನ್ಯಾಯ ಕೊಡಿಸಲೇಬೇಕು. ನಾವು ಇಷ್ಟರವರೆಗೆ ಭರವಸೆ ಇಟ್ಟದ್ದೇ ನ್ಯಾಯ ಕೊಡಿಸ್ತಾರೆ ಅನ್ನುವಂತ ಭರವಸೆಯನ್ನು ಇಟ್ಟುಕೊಂಡು ಇಲ್ಲಿ ಕೂತಿದ್ದೇವೆ. ಈಗಲೂ ಕೂಡ ಆ ಭರವಸೆಯನ್ನು ಇಟ್ಟೇ ನಾವು ಪೊಲೀಸರ ಮೇಲೆ ನಂಬಿಕೆ ಇಟ್ಟು ಕೂತಿದ್ದೇವೆ ನಾವು. ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅವರು ನ್ಯಾಯ ಕೊಡಿಸಲೇಬೇಕು.